ಯೋऽन्तಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಉದ್ಯದ್ರವಿಪ್ರಕರ ಸನ್ನಿಭಮಚ್ಯುತಾಂಕೆ ಸ್ವಾಸೀನಮಸ್ಯ ನಿತ್ಯವಚಪ್ರವೃತ್ತಿಂ ಧ್ಯಾಯೇದ್ಗದಾಭಯಕರಂ ಸುಕೃದಾಂಜಲಿಂ ತಂ ಪ್ರಾಣಂ ಯಥೇಷ್ಟ ತನ್ಮುನ್ನತ ಕರ್ಮಶಕ್ತಿಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥ ಬಹುಲಂ ಭಜೆ ತಾಪತ್ರಯಾಪಹಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಜ್ಞಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಆಗತಾದಿತ್ರಿಕಾಲಜ್ಞಂ ಆಗಮಾರ್ಥವಿಶಾರದಂ ತ್ಯಾಗಭೋಗಸಮಾಯುಕ್ತಂ ಭಾಗಣ್ಯಾರ್ಯ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ಈ ಗೋಪಾಲದಾಸರು ಶ್ರೀ ಉಡುಪಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಆ ಭಗವಂತನ ನಿಜ ದರ್ಶನವನ್ನು ಮಾಡಿ ಬಹಳ ಸಂತುಷ್ಟರಾಗ್ತಾ ಇದ್ದಾರೆ, ಬಹಳ ಸಂತೋಷ ಪಡ್ತಾರೆ, ತಮ್ಮ ಜನ್ಮವನ್ನು ಸಾರ್ಥಕವನ್ನಾಗಿ ಮಾಡಿಕೊಳ್ತಾರೆ. ಆನಂತರದಲ್ಲಿ ಒಂದಷ್ಟು ಕಾಲ ಆ ಉಡುಪಿಯ ಕೃಷ್ಣನ ಸೇವೆಯನ್ನು ಮಾಡಿ ಅಲ್ಲಿಂದ ಹೊರಡ್ತಾ ಇದ್ದಾರೆ, ಉತ್ತನೂರಿಗೆ ವಾಪಸ್ಸು ಹೊರಡ್ತಾ ಇದ್ದಾರೆ. ದಾರಿಯಲ್ಲಿ ಬರುವಾಗ ಎಲ್ಲೇ ಒಂದು ವೈಷ್ಣವದ ಸಮುದಾಯ ಕಂಡರೆ ಅಲ್ಲಿ ಒಂದು ಸ್ವಲ್ಪ ಗಳಿಗೆ ವಾಸ ಮಾಡಬೇಕು, ಅವರ ಜೊತೆ ಒಡನಾಡಬೇಕು. ಹಾಗಾಗಿ ಅಲ್ಲಿ ಒಂದು ವೈಷ್ಣವರ ಸನ್ನಿಧಾನ ಒಂದು ಗ್ರಾಮದಲ್ಲಿ ಕಾಣಿಸ್ತಾ ಇದೆ. ಅದೊಂದು ಅಗ್ರಹಾರ. ಒಂದು ಅಗ್ರಹಾರ ಅಂದರೆ ಅಲ್ಲಿ ಮುಖ್ಯಪ್ರಾಣದೇವರು ಇರಲೇಬೇಕು. ಹಾಗಾಗಿ ಅಂತಹ ಮುಖ್ಯಪ್ರಾಣದೇವರ ಸನ್ನಿಧಾನ ಆಗಿನ ಕಾಲಗಳಲ್ಲಿ ಒಂದು ಧರ್ಮಛತ್ರ ಇದ್ದ ಹಾಗೆ ಅಂತ. ಈಗಾದರೆ ಅಲ್ಲಲ್ಲಲ್ಲಿ ಮಠಗಳಾಗಿವೆ, ಆದರೆ ಆಗಿನ ಕಾಲದಲ್ಲಿ ಆಗುವಾಗ ಮುಖ್ಯಪ್ರಾಣದೇವರ ಸನ್ನಿಧಾನ ಹಳ್ಳಿಯಲ್ಲಿ ಮುಖ್ಯಪ್ರಾಣದೇವರ ಸನ್ನಿಧಾನ. ನಮ್ಮ ಹಿರಿಯರ ಜಾಗೃತಿ ಎಷ್ಟಿತ್ತು ಅಂದರೆ ಒಂದು ದೇವಸ್ಥಾನ ಇದ್ದರೆ ಅನಿವಾರ್ಯವಾಗಿ ಒಬ್ಬ ಬ್ರಾಹ್ಮಣನಾದರೂ ಇರ್ತಾನೆ ಮತ್ತು ಹೋದ ಬ್ರಾಹ್ಮಣರಿಗೆ, ಈ ಯಾತ್ರೆಗೆ ಹೋಗುವಂಥ ಬ್ರಾಹ್ಮಣರುಗಳಿಗೆ ತೊಂದರೆ ಆಗೋದಿಲ್ಲ. ಹೀಗಾಗಿ ಈಗ ಧರ್ಮಶಾಲೆ ಅಂತೆಲ್ಲ ಇರಬಹುದು, ಅಲ್ಲೆಲ್ಲ ವ್ಯವಸ್ಥೆ ಇರುತ್ತಾ? ವ್ಯವಸ್ಥೆ ಇರಲ್ಲ. ಒಂದು ದೇವಸ್ಥಾನ ಇದ್ದರೆ, ಮುಖ್ಯಪ್ರಾಣದೇವರ ದೇವಸ್ಥಾನ ಇದ್ದರೆ ಆಗ ನಮಗೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಆಗುತ್ತೆ. ಯಾಕೆಂದರೆ ನಮ್ಮ ಆಚಾರ್ಯರೇ ಅಲ್ವ ಮುಖ್ಯಪ್ರಾಣದೇವರಾಗಿರೋದು. ಹಾಗಾಗಿ ಅಂತಹ ಮುಖ್ಯಪ್ರಾಣದೇವರ ಸನ್ನಿಧಾನ, ಜಾಗೃತವಾದ ಒಂದು ಸನ್ನಿಧಾನ, ಅಲ್ಲಿ ಒಂದಷ್ಟು ಕಾಲ ವಾಸ ಮಾಡ್ತಾ ಇದ್ದಾರಂತೆ ಭಾಗಣ್ಣದಾಸರು. ಅಲ್ಲೆಲ್ಲ ಬಿಡಾರಕ್ಕೆಲ್ಲ ಏರ್ಪಾಡಾಯಿತು. ಜನರಿಗೆಲ್ಲ ಭಾರೀ ಖುಷಿ. ಯಾಕಂದರೆ ಹರಿಭಜನೆ ನಡೀತಾ ಇದೆ ಅಂತ. ಭಾಗಣ್ಣದಾಸರು ಬರ್ತಾರೆ ಅಂದರೆ ಆ ಕಾಲಕ್ಕೆ ದೊಡ್ಡ ಮಾತು. ಹಾಗಾಗಿ ಎಲ್ಲರೂ ಹರಿಭಜನೆಯಲ್ಲಿ ಭಾರೀ ತನ್ಮಯತೆಯನ್ನು ಪಡೆದಿದ್ದಾರೆ. ವೈಷ್ಣವ ಸಮುದಾಯಕ್ಕೆಲ್ಲ ಹಬ್ಬ ಅಂತೆ. ಅಲ್ಲಿ ಯಾವಾಗ ಭಾಗಣ್ಣದಾಸರು ಬಂದರೂ ಅಲ್ಲಿ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ. ಅವರಿದ್ದಷ್ಟು ದಿನ ಅಲ್ಲಿಯೇ ಎಲ್ಲರ ಸಂತರ್ಪಣೆಯೂ ಕೂಡ. ಈ ಆಗಿನ ಒಂದು ಇದರಲ್ಲಿ ಹೇಳೋದಾದರೆ ಪ್ರತ್ಯೇಕ ಮನೆಯಲ್ಲಿ ಒಲೆ ಉರಿತಾನೇ ಇರಲಿಲ್ಲ ಅಂತ. ದಾಸರು ಎಲ್ಲಿದ್ದರೆ ಅಲ್ಲಿ ಇವರೆಲ್ಲರೂ ಅಲ್ಲೇ ಅಂತ. ಮನೆಯಲ್ಲಿ ಒಲೆ ಹಚ್ಚೋ ಹಾಗೇ ಇಲ್ಲ. ಅಷ್ಟರ ಮಟ್ಟಿಗೆ ನೋಡಿ ದಾಸರಿಗೆ ಎಷ್ಟು ಶಕ್ತಿ ಇರುತ್ತೆ ಅಂತ. ನಿಜವಾಗಿಯೂ ಕೂಡ ಒಂದು ಮನೆಯಲ್ಲಿ ಒಂದೆರಡು ಹಿಡಿ ಅಕ್ಕಿ ತಗೊಳ್ಳೋದು ಕಷ್ಟ ಇವತ್ತಿನ ದಿನಕ್ಕೆ. ಅಂದರೆ ಒಂದು ಕೊಡಬಹುದು, ಆದರೆ ಕೇಳೋದೇ ಕಷ್ಟ. ಕೇಳೋದೇ ಒಬ್ಬರ ಮನೆಗೆ ಹೋಗಿ ಕೇಳೋದಿದೆಯಲ್ಲ, ಅಂದರೆ ಯಾಯವಾರವನ್ನು ಮಾಡೋದು ಅಂತಂದರೆ ತಮಾಷೆ ಏನಲ್ಲ. ಸ್ವಾಭಿಮಾನವನ್ನು ಬಿಟ್ಟು ಅದು ನಾನು ಅಂತನ್ನೋದನ್ನು ಪಕ್ಕಕ್ಕಿಟ್ಟು ನಾವು ಹೋಗಿ ಭಿಕ್ಷಾಂದೇಹಿ ಅಂತ ಕೇಳಬೇಕು. ಆಯಿತಾ? ಯಾರಿಗೆ ಭಿಕ್ಷಾಂದೇಹಿ ಅಂತ ಕೇಳಲಿಕ್ಕೆ ಬರ್ತದೆ? ಯಾರಿಗೆ ನಾನು ಅಂತನ್ನುವ ಅಭಿಮಾನ ಕಡಿಮೆ ಇರ್ತದೆ, ಆಗ ಭಿಕ್ಷೆ ಕೇಳುವಂಥ ಭಾವನೆ ಬರ್ಬೋದು. ಹೀಗಾಗಿ ಭಿಕ್ಷೆ ಕೇಳೋದಕ್ಕೆ ಅಂತ ಯಾಕೆ ಹೇಳ್ತಾರೆ ಅಂದರೆ, ನಾನು ಅನ್ನೋದು ಕಡಿಮೆ ಆಗಬೇಕಾದ್ರೆ ಭಿಕ್ಷೆ ಕೇಳ್ರಿ ಅಂತ.
ಮತ್ತೊಬ್ಬರ ಬಳಿಯಲ್ಲಿ ಹೋಗಿ ಭಿಕ್ಷೆ ಕೇಳಿದರೆ ಆಗ ನಾನು ಅಂತನ್ನೋದು ಕಡಿಮೆ ಆಗಿರ್ತದೆ. ನಮಗೋಸ್ಕರವಾಗಿ ಭಿಕ್ಷೆ ಕೇಳಿದರೆ ತಪ್ಪು. ಮತ್ತೊಬ್ಬರಿಗಾಗಿ ನಾವು ಭಿಕ್ಷೆಯನ್ನು ಕೇಳಿದರೆ ಖಂಡಿತವಾಗಿಯೂ ಕೂಡ ನಮಗದರಿಂದ ದೋಷ ಇಲ್ಲ. ಹೀಗಾಗಿ ಅಂತಹ ದಾಸರು ಯಾಯವಾರವನ್ನು ಮಾಡಿಕೊಂಡು ಬಂದದ್ದೆಲ್ಲ ಅವತ್ತಿನ ದಿನ ಅವತ್ತೇ ಸಂತರ್ಪಣೆ ಅಂತ. ಏನೆಲ್ಲ ಬರ್ತದೆ ಅವೆಲ್ಲ ಅವತ್ತೇ ಸಂತರ್ಪಣೆ. ದೇವರ ಅನುಗ್ರಹ, ದೇವರ ಮೇಲಿರುವ ಶ್ರದ್ಧೆ ಬಂದವರಿಗೆ ಯಾರಿಗೂ ಕೊರತೆ ಇರ್ತಾ ಇರಲಿಲ್ಲ ಅಂತ. ಅಷ್ಟರ ಮಟ್ಟಿಗೆ ದಾಸರು ನಡೆಸ್ತಾ ಇದ್ದರು. ಅಲ್ಲಿ ಆ ಊರಿನಲ್ಲಿ ಒಬ್ಬ ಕಡು ಬಡವನಾದ ಒಬ್ಬ ಬ್ರಾಹ್ಮಣ ವೈಷ್ಣವ ಅವನಿರ್ತಾನೆ. ಪಾಪ ಹೊಟ್ಟೆ ತುಂಬ ತಿಂದೇ ಇಲ್ಲ, ಮಕ್ಕಳು ಬೇರೆ, ಸುಮಾರು ಜನ ಮಕ್ಕಳಿದ್ದಾರೆ. ಅವನು ಪ್ರತಿನಿತ್ಯ ಯಾವಾಗ ದಾಸರು ಬಂದರು ದಾಸರ ಹತ್ರ ಬಂದು ಅಲ್ಲೇ ಸಂತರ್ಪಣೆ ನಡೀತಾ ಇತ್ತು. ಅವನು ದಾಸರು ಹೋಗಬಾರ್ದು ಅಂತ ಕೇಳ್ಕೊಳ್ತಾ ಇದ್ದ. ಯಾಕೆಂದರೆ ದಾಸರು ಹೋದರೆ ಮರುದಿನ ಊಟಕ್ಕೆ ಏನು ಮಾಡೋದು ಅಂತ. ದಾಸರು ಇರೋವರೆಗೆ ನನಗೆ ಹಬ್ಬ, ಆದರೆ ಹೊರಟ್ರೆ ಕಷ್ಟ, ಹೀಗೆ ಅಂತ ಪ್ರತಿನಿತ್ಯ ಅಲ್ಲಿ ಬರ್ತಾ ಇದ್ದಾನೆ. ಆದರೂ ದಾಸರನ್ನೇನಾದರೂ ಕೇಳೋಣ ಅಂದರೆ ಸಂಕೋಚ. ಏನು ಮಾಡೋದು? ಅವರ ಬಗ್ಗೆ ಗೊತ್ತಿದೆ, ಅವರ ಮಹಿಮಾತಿಶಯವನ್ನು ಕೇಳಿದ್ದಾನೆ. ಆದರೆ ಏಕಾಂತದಲ್ಲಿ ಸಿಗಬೇಕಲ್ಲ, ದೊಡ್ಡೋರಿಗೆ ಏಕಾಂತ ಅಂತ ಅನ್ನೋದೆಲ್ಲಿರುತ್ತೆ? ಸೆಲೆಬ್ರಿಟಿಗಳಿಗೆ ಇರೋದೇ ಇಲ್ಲ, ಯಾಕಂದರೆ ಎಲ್ಲರೂ ಸುತ್ತುವರೆದಿರ್ತಾರೆ. ಹಾಗಾಗಿ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಅವರ ಅನುಗ್ರಹವನ್ನು ಪಡೆಯಬೇಕು ಅಂತ ನೋಡ್ತಾ ಇದ್ದಾನೆ. ಒಂದು ಸಂದರ್ಭದಲ್ಲಿ ದಾಸರ ಸಹವಾಸದಲ್ಲೇ ಇದ್ದಾನೆ. ದಾಸರು ಅವನನ್ನು ಗಮನಿಸಿದ್ದಾರಂತೆ, ಅದೇನೂ ಮಾತಾಡಲಿಲ್ಲ. ಒಂದು ದಿನ ಹೋಗಿ ಶರಣಾಗತನಾಗಿದ್ದಾನಂತೆ. ಗೋಪಾಲದಾಸರಿಗೆ ಶರಣಾಗತನಾಗಿ ಬಿಟ್ಟಿದ್ದಾನೆ. ದಾಸರೇ, ನನ್ನನ್ನು ಕೈ ಹಿಡಿದು ಕಾಪಾಡಿ, ನನಗೆ ಸಾಧ್ಯವಿಲ್ಲ, ಬಹಳ ಕಷ್ಟವಾಗಿದೆ, ದಾರಿದ್ರ್ಯ ನನ್ನ ಬೆನ್ನ ಮೇಲೆ ಕೂತು ಬಿಟ್ಟಿದೆ, ಬಹಳ ಕಷ್ಟ ಆಗಿದೆ, ನನ್ನನ್ನು ಕಾಪಾಡಬೇಕು, ನನ್ನ ದಾರಿದ್ರ್ಯವನ್ನು ನಾಶ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಅವರು ಒಮ್ಮೆ ಕನಿಕರದಿಂದ ನೋಡ್ತಾರಂತೆ. ಅಯ್ಯೋ ರಾಮಚಂದ್ರ, ಈ ಪರಿಸ್ಥಿತಿಯಲ್ಲಿ ನಮ್ಮ ವೈಷ್ಣವ ಹೀಗಿದ್ದಾನಲ್ಲ ಅಂತ ಅವರಿಗೆ ಒಂದು ರೀತಿಯಲ್ಲಿ ಕಂಠ ಗದ್ಗದಿತವಾಯಿತಂತೆ. ಭಗವಂತನಲ್ಲಿ, ತನ್ನ ವಿಜಯ ವಿಠಲನಲ್ಲಿ, ಭಗವಂತನ ಗೋಪಾಲ ವಿಠಲನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ಪ್ರಾರ್ಥನೆ ಮಾಡಿ ತಮ್ಮ ವಿಜಯರಾಯರನ್ನು ನೆನೆಸಿಕೊಳ್ತಾರೆ. ಗುರುಗಳನ್ನು ಯಾವತ್ತಿಗೂ ಕೈಬಿಟ್ಟವರಲ್ಲ, ಗುರುಗಳು ಶಿಷ್ಯರನ್ನು ಯಾವತ್ತೂ ಕೈಬಿಟ್ಟವರಲ್ಲ ಅಂತ ವಿಜಯರಾಯರನ್ನು ಸ್ಮರಣೆ ಮಾಡಿ ಅವರು ಯೋಚನೆ ಹೇಳ್ತಾರೆ. ಏನು ಯೋಚನೆ ಮಾಡಬೇಡ, ನಿನಗೇನು ಬೇಕು? ಸಂಪತ್ತು ಬೇಕಷ್ಟೇ ಅಲ್ವಾ, ನಾನು ನಿನಗೆ ಸಂಪತ್ತನ್ನು ಕೊಡಿಸ್ತೇನೆ ಅಂತ ಹೇಳಿ ಒಂದು ಸುಳಾದಿಯನ್ನು ರಚನೆ ಮಾಡ್ತಾ ಇದ್ದಾರಂತೆ. ನಿನ್ನ ಸತಿಯಳಾದ ಸಿರಿಯ ಪದವಿಯ ನೋಡು, ನಿನ್ನ ಮಗನಾದ ಅಜನ ಪದವಿಯ ನೋಡು, ನಿನ್ನ ಮೊಮ್ಮಗನಾದ ಹರನ ಪದವಿಯ ನೋಡು, ನಿನ್ನ ಸೇವಕರಳು ಇಂದ್ರನ ಭಾಗ್ಯವನ್ನು ನೋಡು, ನಿನ್ನ ಮಗಳು ಭಾಗೀರಥಿಯ ಭಾಗ್ಯ ನೋಡು, ನಿನ್ನ ಭಕ್ತರಾದ ಗಂಧರ್ವರ ಭಾಗ್ಯ ನೋಡು, ನಿನ್ನಿಂದಲೇ ಅವರನ್ನೆಲ್ಲ ಸೃಷ್ಟಿಸಲ್ಪಟ್ಟಿತು. ಅವ್ರು ಹೇಳ್ತಾರೆ, ಯಾರಿಗೇನು ಕಡಿಮೆ ಮಾಡಿದ್ದಿ ಅಂತ. ಲಕುಮಿಯ ಭಾಗ್ಯ, ಲಕುಮಿಯ ಪದವಿ ಎಂಥದ್ದು? ಅವಳು ನಿನ್ನ ಆಜ್ಞೆಯಿಂದ ಮೋಕ್ಷವನ್ನು ಕೂಡ ಕೊಡಬಲ್ಲಳು. ಹಾಗೆ ಬ್ರಹ್ಮನ ಪದವಿ ಎಂಥ ದೊಡ್ಡ ಪದವಿ, ಬ್ರಹ್ಮದೇವರ ಪದವಿ. ಹಾಗೆ ರುದ್ರದೇವರ ಪದವಿ, ಇಂದ್ರನ ಸೌಭಾಗ್ಯವೇನು, ಇಂದ್ರನ ವೈಭವಗಳೇನು. ಹೀಗಾಗಿ ಗಂಧರ್ವರು, ಈ ಕಿನ್ನರರು, ಯಾರೆಲ್ಲ ದೇವಗಣಗಳಲ್ಲಿದ್ದಾರೆ ಅವರೆಲ್ಲರ ಒಂದು ವೈಭವ ನೋಡು. ಅವನು ಹೇಳ್ತಾರೆ, ಎನ್ನನ್ನು ನೀನು ಹರಿ ಸೃಷ್ಟಿಯ ಮಾಡಲಿಲ್ಲೇ, ತನ್ನ ಮಕ್ಕಳಿಗೆ ತಾಯಿ ಅನಂತವಿದ್ದರನ್ನು ಮನ್ನಿಸಿ ಒಬ್ಬರನ್ನು ಮನ್ನಿಸದಲೇ ಹೊಳೆ. ಅವ್ರು ಹೇಳ್ತಾರೆ, ಇಷ್ಟು ಜನ ನಿನಗೆ ಮಕ್ಕಳು, ಅವ್ರನ್ನೆಲ್ಲ ಒಂದು ಕಡೆಯಲ್ಲಿ ಕೂಡಿಸಿದ್ದಿ. ಒಂದು ತಾಯಿ, ಇವನಿಗೆ 4 ಜನ ಮಕ್ಕಳಿದ್ದರೆ ಇವ್ರನ್ನೆಲ್ಲರನ್ನು ಸಮಾನವಾಗಿ ಕಾಣ್ತಾಳ ಅಥವಾ ಬೇರೆ ಬೇರೆಯಾಗಿ ಕಾಣ್ತಾಳ? ಹಾಗಾಗಿ ನಾನು ನಿನ್ನ ಮಗ ಅಲ್ವಾ? ತಾಯಿ ಎಲ್ಲರನ್ನೂ ಸಮಾನವಾಗಿ ನೋಡಿದ ಹಾಗೆ, ಸಮಾನವಾಗಿ ಪ್ರೀತಿಯನ್ನು ಹಂಚಿದ ಹಾಗೆ ನೀನು ಕೂಡ ಇವರೆಲ್ಲರನ್ನೂ ನೋಡು. ಅಂದರೆ ಅರ್ಥ ಏನು? ಇಂತಿಂಥ ಸಾಧಕರಿಗೆ ಇಂತಿಂಥ ದೊಡ್ಡ ದೊಡ್ಡ ಪದವಿಯನ್ನು ಕೊಟ್ಟ ಮಹಾನುಭಾವನಾದ ನಿನಗೆ ಇವನಿಗೆ ಎಕ್ಕಶ್ಚಿತ್ ಕೊಡಲಿಕ್ಕೆ ಏನು ತೊಂದರೆ? ಕೊಟ್ಟು ಬಿಡು, ಅವನೇನು ಕೇಳ್ತಾ ಇದ್ದಾನಲ್ಲ ಅದನ್ನು ಕೊಟ್ಟು ಬಿಡು. ಅದನ್ನು ಅವರು ಪ್ರಾರ್ಥನೆ ಮಾಡ್ತಾರೆ. ಅಲ್ಲ, ಇನ್ನು ಇವರು ಎಲ್ಲ ಏನಿತ್ತರು ನಿನಗೆ? ಇವರೆಲ್ಲ ಹೀಗೆಲ್ಲ ಕೂಡಿಸಿದ್ದೀಯಲ್ಲ, ಇವರಿಗೆಲ್ಲ ವೈಭವದಿಂದ ಮೆರೆಸ್ತಾ ಇದ್ದೀಯಲ್ಲ, ಇವರೆಲ್ಲ ನಿಂಗೇನು ಕೊಟ್ಟರು? ಏನು ಕೊಟ್ಟಿಲ್ಲ. ಯಾಕೆಂದರೆ ನಿಂಗೆ ಬೇಕಾದ್ದೇನೂ ಇಲ್ಲವೇ ಇಲ್ಲ, ಯಾರ ಹತ್ರನೂ ಇಲ್ಲ ಅಂತ. ನಿನಗೇನಾದರೂ ಬೇಕಾಗಿರೋದನ್ನು ನಾವು ಕೊಡಬೇಕು.
ನಿನಗೆ ಬೇಕಾಗಿರೋವಂಥದ್ದು ಯಾವುದೂ ಇಲ್ಲವೇ ಇಲ್ಲ. ಆಪ್ತ ಕಾಮಸ್ಯ ಕಾ ಸ್ಪೃಹ, ಯಾರೂ ನಿನಗೆ ಬೇಕಾದ್ದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲಲ್ಲ. ಆದರೆ ಅವರನ್ನೆಲ್ಲ ಒಂದು ಕಡೆಯಲ್ಲಿ ಕೂಡಿಸಿದ್ದೀಯಲ್ಲ, ನಾನು ನಿನಗೇನು ಕೊಡೋಲ್ಲ. ಯಾಕೆ? ನಾನೊಬ್ಬ ದಾಸ, ನನ್ನನ್ನು ನಾನು ಕೊಟ್ಕೊಂಡ್ಬಿಟ್ಟಿದ್ದೇನೆ, ನನ್ನಲ್ಲಿ ನಿನಗೆ ಕೊಡಲಿಕ್ಕೆ ಏನೂ ಇಲ್ಲ. ಆದ್ದರಿಂದ ಇನಿತಾದರೂ ನನಗೆ ಕಾರಣವಿಲ್ಲವೇನೋ, ನಿನ್ನ ಬೇಡುವ ಸತೆ ಎಲ್ಲಿಂದ ಬಂತು ಎಂಬೆ, ನಿನ್ನವರು ಕೊಟ್ಟಂಥ ಬಲವು ನನಗೆ ಇದ್ದು, ಹಣ್ಣು ಉಂಟಾದ ವೃಕ್ಷ ಹಂಬಲಿಸೋರು ಜನರು, ನಿನ್ನಲ್ಲಿ ಹೋ ಮಾಯಾ ನೀನೇ ಬಲ್ಲಿಯೋ ದೇವ. ಯಾವತ್ತು ಜನರಿಗೆ ಹಣ್ಣಿರೋ ಮಾವಿನ ಮರವೇ ಬೇಕೇ ಹೊರತು ಒಣಗಿರೋ ಮಾವಿನ ಮರ ಯಾರಿಗೂ ಬೇಡ ಅಂತ. ಹಣ್ಣಿರೋ ಮಾವಿನ ಮರ ಬೇಕು ಅಂತ ಅನ್ಕೋತಾರೆ. ಆದ್ದರಿಂದ ಈ ಜನರಲ್ಲಿ ಒಂದು ಮಾಯೆ, ಅದು ನೀನೇ ಸೃಷ್ಟಿ ಮಾಡಿದಂಥ ಒಂದು ಮಾಯೆ. ಹಾಗಾಗಿ ಇದಕ್ಕೊಂದು ಹಣ್ಣು ಬೇಕಂತೆ, ಹಣ್ಣು ಕೊಡು, ಎಲ್ಲರಿಗೂ ಕೊಟ್ಟಿದ್ದಿ, ಎಲ್ಲರನ್ನೂ ಕೂಡ ಮೆರೆಸಿದ್ದಿ, ಇವನನ್ನು ಮೆರೆಸು ಅಂತ. ಘನ್ನ ಮಹಿಮ ಚಲುವ ಗೋಪಾಲ ವಿಠಲ, ನಿನ್ನಂತೆ ಸಾಕುವರು ಇನ್ನೊಬ್ಬರಿಲ್ಲವೋ ದೇವಾ. ನಿನ್ನಂತೆ ಸಾಕುವಂಥ ವ್ಯಕ್ತಿ ಮತ್ತೊಬ್ಬರಿಲ್ಲ ಈ ಪ್ರಪಂಚದಲ್ಲಿ, ಯಾರೂ ಇಲ್ಲ ಅಂತ. ನನ್ನನ್ನು ಒಬ್ಬ ಸಾಕ್ತಾನೆ ಅಂತಂದರೆ ಒಂದ ಅವನು ಖುಷಿಗಿರುತ್ತೆ, ಅಥವಾ ಇನ್ನೊಂದು ಯಾವುದೋ ಒಂದು ಉದ್ದೇಶ ಅನ್ನೋದು ಒಂದು ಕರ್ತವ್ಯದ ದೃಷ್ಟಿ ಇರುತ್ತೆ. ನಾವು ಮಕ್ಕಳನ್ನು ಪಡೆದಿದ್ದೇವೆ, ಅದಕ್ಕೋಸ್ಕರ ಏನು ಮಾಡೋದು? ಸರಿ, ಅದಕ್ಕೇನು ಬೇಕೋ ಅದನ್ನು ಮಾಡೋಣ ನಡೀರಿ. ಪಡೆದ ಮೇಲೆ ನಾವು ಅಪರಾಧಿಗಳಾಗಬಾರದಲ್ಲ, ಮಾಡ್ತೇವೆ. ಹೀಗೆ ಎಲ್ಲೋ ಒಂದು ಕಡೆಯಲ್ಲಿ ಕರ್ತವ್ಯ ಅಥವಾ ಇನ್ನೊಂದು ಯಾವುದೋ ಒಂದು ಉದ್ದೇಶ. ಆದರೆ ನಿನಗಾಗುವಾಗ ಯಾವ ಉದ್ದೇಶವೂ ಇಲ್ಲ. ನಮ್ಮನ್ನು ಚೆನ್ನಾಗಿ ಸಾಕು ಸಲಹತಿಯ, ನಿನ್ನಂತೆ ಸಾಕುವಂಥ ವ್ಯಕ್ತಿ ಮತ್ತೊಬ್ಬ ಇಲ್ಲ. ಆದ್ದರಿಂದ ಇವನನ್ನು ಅನುಗ್ರಹಿಸುವಂಥ ಇನ್ನೂ ಸುಮಾರು ಸುಳಾದಿಯ ಉಪದೇಶವನ್ನು ಕೊಟ್ಟು ಹೇಳ್ತಾರೆ, ನೀನು ಇದನ್ನು ಜಪ ಮಾಡು, ಏನು ಯೋಚನೆ ಮಾಡಬೇಡ, ಆ ಮಹಾಲಕ್ಷ್ಮಿಯ ಸನ್ನಿಧಾನ ನಿನಗೆ ಬರ್ತದೆ, ದಾರಿದ್ರ್ಯವೆಲ್ಲ ಹೋಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆನಂತರದಲ್ಲಿ ಯಾವಾಗ ಆ ಉಪದೇಶವನ್ನು ಪಡೆದು ಅವನು ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಿದ, ಆ ಭಾರೀ ಶ್ರದ್ಧೆಯಿಂದ ದಾಸರು ಹೇಳಿಕೊಟ್ಟಂಥ ಸುಳಾದಿಯನ್ನು ಪಠನ ಮಾಡ್ತಾ ಇದ್ದಾನಂತೆ. ಅನತಿ ಕಾಲದಲ್ಲಿ ಇನ್ನು ಗೋಪಾಲದಾಸರು ಆ ಜಾಗ ಬಿಟ್ಟು ಇನ್ನೂ ಹೋಗಿಲ್ಲ. ಅಷ್ಟರಲ್ಲಿಯೇ ಒಂದು ದಿನ ಬೆಳಗಿನ ಜಾವದಲ್ಲಿ ಸ್ವಪ್ನವನ್ನು ಕಾಣ್ತಾ ಇದ್ದಾನಂತೆ. ಅಲ್ಲಿ ಒಳ್ಳೆಯ ಸಲ್ಲಕ್ಷಣೋಪೇತಳಾದ ಒಬ್ಬ ಮುತ್ತೈದೆ ಮಹಾಲಕ್ಷ್ಮಿ ಬಂದು ಹೇಳ್ತಾಳೆ, ಯಾಕಿಷ್ಟು ಒದ್ದಾಡ್ತಾ ಇದ್ದೀಯಾ, ಬಾ ನಿನಗೆ ಸಂಪತ್ತನ್ನು ನಾನು ಕೊಡ್ತೇನೆ ಅಂತ ಹೇಳಿ ಆ ಲಕ್ಷ್ಮೀ ದೇವಿ ಅವನನ್ನು ಸ್ವಪ್ನದಲ್ಲಿ ಕರೆದುಕೊಂಡು ಹೋಗಿ ಅವನಿಗೆ ಅತ್ಯಂತ ಪರಿಚಿತವಾದ ಜಾಗವನ್ನು ತೋರಿಸಿ ಹೇಳ್ತಾಳೆ, ಇಲ್ಲೇ ನಾನಿದ್ದೇನೆ, ಇದು ನಿನ್ನ ಪೂರ್ವಜರು ನಿನಗಾಗಿ ಹೂತಿಟ್ಟಂಥ ನಿಧಿ, ಆದ್ದರಿಂದ ಇದನ್ನು ತೆಗೋ, ಇದನ್ನು ನೀನು ಉಪಯೋಗಿಸಿಕೋ ಅಂತ ಹೇಳಿ ಮಹಾಲಕ್ಷ್ಮಿ ಅನುಗ್ರಹವನ್ನು ಮಾಡ್ತಾ ಇದ್ದಾಳಂತೆ. ಮರುದಿನ ಥಟ್ಟನೆ ಮೇಲೆದ್ದ. ನಾವಾಗಿದ್ದರೆ ಇನ್ನೊಂದು ಸರಿ ಗೋಪಾಲದಾಸರ ಕಡೆ ತಿರುಗಿ ನೋಡ್ತಾ ಇರಲಿಲ್ಲ, ಯಾಕೆ ನಮ್ಮ ಕೆಲಸ ಆಗೋಯ್ತು ಅಂತ. ಆದರೆ ತಕ್ಷಣ ಗೋಪಾಲದಾಸರ ಹತ್ರಕ್ಕೆ ಹೋದ. ಇನ್ನೂ ಅವನು ನಿಧಿ ತೆಗೆದುಬಿಟ್ಟು ಹೋಗಿದ್ದಲ್ಲವ, ಸೀದಾ ಬೆಳಗ್ಗೆ ಎದ್ದು ಆನ್ಯಗ ಮುಗಿಸ್ಕೊಂಡು ಗೋಪಾಲದಾಸರ ಬಳಿ ಹೋಗಿಬಿಟ್ಟು, ಸ್ವಾಮಿ ಹೀಗಾಗಿದೆ, ನಾನೇನು ಮಾಡಬೇಕು ಅಂತ. ಗೋಪಾಲದಾಸರು ಹೇಳಿದ್ರಂತ, ತಗೋಪ್ಪ, ಅವನು ಆದೇಶ ಕೊಟ್ಟ ಮೇಲೆ ಇನ್ನು ನಂದೇನಿದೆ, ತಗೋ, ಅದು ನಿಂದೆ ಅಂತ ಗೋಪಾಲದಾಸರು ಹೇಳ್ತಾ ಇದ್ದಾರೆ. ಅದಕ್ಕನುಗುಣವಾಗಿ ಆ ಒಂದು ಪ್ರದೇಶದಲ್ಲಿ ನಿಧಿ ಅವನಿಗೆ ಸಿಗ್ತಾ ಇದೆ. ಆನಂತರ ಅವ್ರು ಹೇಳ್ತಾರಂತೆ, ಸಂಪತ್ತು ಕೊಟ್ಟದ್ದು ಬಚ್ಚಿಟ್ಕೊಳ್ಳಿಕ್ಕಲ್ಲ, ಬಿಚ್ಚಿಡಲಿಕ್ಕೆ ಅಂತ. ಯಾವ ಕಾರಣದಿಂದಲೂ ಕೂಡ ಅದನ್ನು ಬಚ್ಚಿಡ್ತಾ ಕೂತ್ಕೊಳ್ಬೇಡ. ಯಾರ್ಯಾರಿಗೆ ಏನೇನು ಅಪೇಕ್ಷೆ ಇದೆ, ಏನೇನೆಲ್ಲ ಅಗತ್ಯ ಇದೆ, ಅಪೇಕ್ಷೆ ಬೇಕಾದಷ್ಟು ಇರ್ತದೆ, ಅಗತ್ಯ ಏನಿದೆ ಅದಕ್ಕೆ ತಕ್ಕಂತೆ ನೀನು ಉದಾರಿಯಾಗಿ ಸಹಾಯ ಮಾಡು. ದೇವಬ್ರಾಹ್ಮಣರಲ್ಲಿ ಗೌರವವನ್ನು ಇಡು, ಅವರನ್ನು ಸತ್ಕಾರ ಮಾಡು, ಮನೆಯಲ್ಲಿ ಯಾವಾಗಲೂ ಧರ್ಮ ಆಗುವ ಹಾಗೆ ನೀನು ನೋಡ್ಕೊಳ್ಬೇಕು ಅಂತ ಹೇಳಿ ಅಲ್ಲಿ ಅವರಿಗೆ ಆದೇಶವನ್ನು ನೀಡಿ ಅಲ್ಲಿಂದ ಮುಂದೆ ಹೊರಡ್ತಾ ಇದ್ದಾರೆ. ಹೀಗೆ ಅಂತಹ ಆ ಬಡ ವೈಷ್ಣವ ಬ್ರಾಹ್ಮಣನಿಗೆ ಅಪಾರವಾಗಿರತಕ್ಕಂಥ ಒಂದು ಭಾಗ್ಯವನ್ನು ಕೊಡ್ತಾ ಇದ್ದಾರೆ. ಆನಂತರದಲ್ಲಿ ದಾಸರು ಮುಂದೆ ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ರಯಾಣ ಮಾಡ್ತಾ ಇರುವಾಗ ಮತ್ತೊಂದು ಪ್ರಾಣದೇವರ ಸನ್ನಿಧಾನಕ್ಕೆ ಬರ್ತಾ ಇದ್ದಾರೆ. ಎಲ್ಲೆಲ್ಲಿ ನೋಡಿದರೂ ಊರಿಗೊಬ್ಬ ಹನುಮಪ್ಪ ಅಂತ. ಹಾಗಾಗಿ ಅಂತಹ ಆ ಪ್ರಾಣದೇವರ ಸನ್ನಿಧಾನಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಇವರ ಬಿಡಾರ ಹೂಡಿದ್ದಾರೆ. ಇಲ್ಲಿ ಭಗವಂತ ಏನೆಲ್ಲ ಭಾಗ್ಯವನ್ನು ಕೊಟ್ಟಿದ್ದ ಅಂದರೆ ಅವರಿಗೆ ಜನರುಗಳೆಂಬ ಭಾಗ್ಯವನ್ನು ಕೊಟ್ಟಿದ್ದಂತೆ. ಎಲ್ಲಿಗೆ ಹೋದರೂ ಜನ ಸೇರ್ತಾ ಇದ್ರು ಅಂತ, ಎಲ್ಲಿಗೆ ಹೋದರೂ ಜನ ಸೇರ್ತಾ ಇದ್ದರು. ನಾವು ಯಾರಾದರೂ ಎಲ್ಲಿಗಾದರೂ ಹೋದರೆ ವಿಚಾರಿಸೋರೊಬ್ಬರು ಗತಿ ಇರಲ್ಲ ನಮಗೆ, ಯಾಕೆಂದರೆ ನಾವು ಯಾರನ್ನೂ ಯಾವತ್ತೂ ವಿಚಾರಿಸಿರೋರಲ್ಲ.
ನಾವು ಯಾರನ್ನಾದರೂ ಯಾವತ್ತಾದರೂ ವಿಚಾರಿಸಿದ್ರೆ ಏನಪ್ಪ ಬಿಸಿಲಲ್ಲಿ ಬಂದಿದ್ದೀರಿ, ಏನು ಹಳ್ಳಿ ಕಡೆಗೆ ಈಗಲೂ ಉತ್ಸವಾದಿಗಳು ನಮ್ಮ ಊರುಗಳಲ್ಲಿ ಉತ್ಸವಾದಿಗಳು ನಡೆಯುತ್ತೆ ಅಂತಾದರೆ ನಾವು ಸಣ್ಣವರಿದ್ದಾಗ ಒಂದು ಊರಿಗೆ ಹೋಗಿ ಉತ್ಸವ ಅಂದರೆ 2-3 ದಿನಗಳಿಂದ ನೀರನ್ನು ಹೊತ್ಕೊಂಬರೋದು ಬಾವಿಯಿಂದ ಅಂತ. ಯಾಕೆ ಅಂದರೆ ಸಾವಿರಾರು ಜನ ಸೇರ್ತಾರೆ, ಅವರಿಗೆ ಕುಡಿಲಿಕ್ಕೆ ನೀರು ಕೊಡಬೇಕಾಗ್ತದೆ ಅಂತ. ಕುಡಿಲಿಕ್ಕೆ ನೀರು ಕೊಡಬೇಕಾಗ್ತದೆ ಅಂತೇಳಿ ನಮ್ಮ ಅಮ್ಮ ಹೊರಸೋರು. ಯಾಕೆ ಬಂದವರಿಗೆಲ್ಲರಿಗೂ ನೀರು ಕೊಡೋದು, ಪಾನಕ ಮಜ್ಜಿಗೆ, ಯಾಕಂದರೆ ಬಿಸಿಲು ಝಳ ಹೀಗೆ ಅಂತ. ಇವತ್ತು ಕಾಗೆಯನ್ನು ಓಡಿಸಲ್ಲ ಎಂಜಿನ ಕೈಯಲ್ಲಿ ಅಂತ. ಯಾಕೆಂದ್ರೆ ಕಾಗೆಯಿಂದ ಮನೆ ಬರೋದು ಬಿಟ್ಬಿಟ್ಟಿದೆ. ಅದು ಮಠಕ್ಕೆ ಬರ್ತದೆ, ಅದು ಮನೆಗೆ ಬರೋಲ್ಲ. ಯಾಕೆಂದರೆ ಮನೇಲಿ ಏನು ಇವ್ರು ಕೊಡಲ್ಲ ಅನ್ನೋದು ತೀರ್ಮಾನ. ಶ್ರಾದ್ದ ಹಾಕಿದ್ರು ಮನೆಯಲ್ಲಿ ಹಾಕಲ್ಲ, ಇವರು ಮಠಕ್ಕೆ ಹಾಕ್ತಾರಲ್ಲ, ಅದಕ್ಕೆ ಅದು ಮಠದ ಕಡೆಗೆ ಬರ್ತದೆ ಹೊರತು ಮನೆ ಕಡೆಗೆ ಬರೋದೇ ಇಲ್ಲದು. ಈ ಥರದಲ್ಲಿ ನಮ್ಮ ಸ್ಥಿತಿಗಳು ಹಾಗೆ. ಆದರೆ ದಾಸರು ಎಲ್ಲ ಕೊಟ್ಟೋರಲ್ವಾ, ಹಾಗಾಗಿ ಯಾರ್ಯಾರು ಕೊಡ್ತಾ ಇರ್ತಾರೆ ಅವರು ಸುತ್ತ ಜನ ಸೇರೋದು ಜಾಸ್ತಿ ಅಂತ. ತಗೊಳ್ಳಿಕ್ಕೆ ಜನ ಸೇರ್ತಾರೆ ಅಥವಾ ಕೊಡ್ಲಿಕ್ಕೆ ಜನ ಸೇರ್ತಾರೆ ಅಂತ. ಅದೇ ಆ ಒಂದು ಕೊಡೋದರ ಒಂದು ವಿಶೇಷತೆ. ಹೀಗಾಗಿ ಗೋಪಾಲದಾಸರು ಬಂದಿದ್ದಾರೆ. ಎಲ್ಲ ವ್ಯವಸ್ಥೆಗಳೆಲ್ಲ ತನ್ನಂತಾನೇ ನಡೀತಾ ಇದೆಯಂತೆ. ಎಲ್ಲ ವೈಷ್ಣವರಿಗೆಲ್ಲ ಭಾರೀ ಖುಷಿ ಅಂತೆ. ಯಾಕೆ ಅಂದರೆ ಅನಾಯಾಸವಾಗಿ ಭಗವಂತನ ಭಜನೆ ನಡೀತದೆ ಅಂತ. ಸುಮ್ಮನೆ ಭಜನೆ ನಡೆಯಲ್ಲ. ಯಾವತ್ತಾದ್ರೂ ನಮ್ಮ ಮನೇಲಿ ಭಜನೆ ನಡೆದಿದ್ದು ಅಂತ ಇದೆಯಾ? ನಾವು ಯಾವತ್ತಾದರೂ ಮನದುಂಬಿ ಹಾಡಿದ್ದು ಅಂತ ಇದೆಯಾ? ನೀವು ಮಕ್ಕಳಿಗೆ ಸಂಗೀತ ಕಲಿಸ್ತೀರಿ, ಎಲ್ಲ ಮಾಡ್ತೀರಿ, ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಬೇಕಾದರೂ ಮಕ್ಕಳಿಂದ ಹಾಡಿಸ್ತೀರಿ. ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಒಂದು ಗಾನ ಆಗಬೇಕು, ದೇವರಿಗೆ ಒಂದು ಗಾನ ಸೇವೆಯನ್ನು ಮಾಡಬೇಕು, ಇಲ್ಲವೇ ಇಲ್ಲ. ನಮ್ಮ ಹಿರಿಯರುಗಳಲ್ಲಿ ಆಗುವಾಗ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಗಂಟೆ ಇದ್ದ ಹಾಗೆ ತಾಳ ಅಂತ ಒಂದಿರ್ತಿತ್ತು ಅಂತ. ಹೇಗೆ ಮನೆಯಲ್ಲಿ ಗಂಟೆ ಹೇಗಿರ್ತದೋ ಹಾಗೆ ತಾಳ ಅಂತ ಅನ್ನೋದೊಂದು ಇರ್ತಿತ್ತು. ಯಾಕೆ ಅಂದರೆ ಎಲ್ಲ ಸುತ್ತಲೂ ಮಕ್ಕಳನ್ನು ಕೂಡಿಸಿಕೊಂಡು ಭಜನೆ ನಡೀತಾ ಇರ್ತಿತ್ತು. ಹೇಗೆ ವ್ಯಾಸಪಂಥವು ಹಾಗೆ ದಾಸಪಂಥವೂ ಕೂಡ. ಹೀಗಾಗಿ ಆ ಒಂದು ದಾಸಪಂಥ ಪ್ರಾರಂಭ ಆಯಿತು ಅಂತ ಇಟ್ಕೊಳ್ಳಿ, ನಿಮ್ಮ ಭಾವನೆಗಳು ಆರ್ದ್ರವಾಗ್ತಾ ಹೋಗ್ತದೆ. ಭಗವಂತನ ಗಾನ ಹಾಡಿದರೆ, ಭಗವಂತನ ಕಥಾನಕಗಳನ್ನು ಹೇಳ್ತಾ ಹೋದರೆ ಆಗ ಮನಸ್ಸು ಹಗುರವಾಗ್ತದೆ. ಈಗಂತೂ ಸ್ತೋತ್ರಗಳಂತೂ ಬಾಯಿಂದ ಬರಲ್ಲ. 1-2 ಹಾಡಾದರೂ ಹಾಡೋಣ ಅಂತ, ಅದಾದರೂ ಬಾಯಿಗೆ ಬರಲಿ. ಬಂದರೆ ಮನಸ್ಸು ಒಂದಷ್ಟು ಆರ್ದ್ರವಾಗ್ತದೆ. ಹೀಗಾಗಿ ಇಂತಹ ಎಲ್ಲ ವೈಷ್ಣವರಿಗೆ ಬಹಳ ಸಂತೋಷವಾಗಿದೆ. ವೈಭವದಿಂದ ಭಗವಂತನ ಆರಾಧನೆಗಳು ನಡೀತಾ ಇದೆ. ಅದೇ ಸಂದರ್ಭದಲ್ಲಿ ಎಲ್ಲ ಊರವರೆಲ್ಲ ಸೇರಿ ಇಲ್ಲಿ ಸಂತರ್ಪಣೆಗಳು ನಡೀತಾ ಇರ್ತದೆ. ಒಂದು ಸಂದರ್ಭದಲ್ಲಿ ಗೋಪಾಲದಾಸರು ಭಗವಂತನಿಗೆ ನೈವೇದ್ಯವನ್ನು ನಡೆಸ್ತಾ ಇದ್ದಾರೆ. ಪಾಪ ಅಲ್ಲೊಬ್ಬ ಆಚಾರ್ಯರಿಗೆ, ಒಳ್ಳೆಯ ಶಾಸ್ತ್ರಾಧ್ಯಯನ ಮಾಡಿದಂತಹ ಒಬ್ಬ ಆಚಾರ್ಯರಿಗೆ ಉದರವೇನ ಪ್ರಾರಂಭ ಆಯಿತು ಅಂತ. ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಅಂತ. ಅದು ಮೊದಲಿಂದನೂ ಅವರಿಗೆ ಇದ್ದದ್ದೇ ಅಂತ. ಅವ್ರಿಗೆ ಹೊಟ್ಟೆ ನೋವು ಬಂತು ಅಂದರೆ ಸುಲಭವಾಗಿ ಹೋಗ್ತಾ ಇರಲಿಲ್ಲ, ಬಹಳ ಕಾಲವಾಗಿತ್ತು. ಇಲ್ಲಿ ನೈವೇದ್ಯ ಆಗ್ತಾ ಇದೆ, ಅವರು ಒದ್ದಾಡ್ತಾ ಇದ್ದಾರೆ. ಎಲ್ಲ ಕಡೆಗಳಲ್ಲಿ ಒಂದು ತಳಮಳ ಪ್ರಾರಂಭ ಆಯಿತು. ಯಾಕಂದ್ರೆ ಪಾಪ ಅವರು ಹಾಗೆ ಒದ್ದಾಡ್ತಾ ಇರುವಾಗ ಜನರು ನಮ್ಮ ಥರ ನಿರ್ಲಿಪ್ತರಾಗಿ ಇರ್ತಾ ಇರಲಿಲ್ಲ ಅವತ್ತಿನ ಕಾಲದವರು. ಪಾಪ ಯಾರಿಗಾದ್ರೂ ಏನಾದರೂ ಕಷ್ಟ ಅಂದರೆ ಅವರ ದುಃಖದ ಕಟ್ಟೆ ಹೊಡಿತಾ ಇರ್ತಿತ್ತು. ಎಲ್ಲರೂ ಒಂದು ರೀತಿ ತಳಬಡಾಯಿಸಿಬಿಟ್ರು. ಆ ಸಂದರ್ಭದಲ್ಲಿ ದಾಸರು ಕೇಳ್ತಾರೆ, ಯಾಕಪ್ಪ ಏನಾಯಿತು ಅಂತ. ಸ್ವಾಮಿ ಹೀಗಾಗಿದೆ, ಉದರವೇನೆಯಿಂದ ಒದ್ದಾಡ್ತಾ ಇದ್ದಾರೆ ಆಚಾರ್ಯರು, ನೀವು ಅನುಗ್ರಹ ಮಾಡಬೇಕು ಅಂತ ಜನರು ಅವರ ಪರವಾಗಿ ಕೇಳಿಕೊಳ್ತಾ ಇದ್ದಾರಂತೆ. ಅವರಿಗೆ ಒಂದೇ ಅಂತ, ದಾಸರಿಗೇನಿತ್ತು ಅಂದರೆ, ಅಯ್ಯೋ ಪಾಪ ಭಗವಂತನ ನೈವೇದ್ಯ ಸ್ವೀಕಾರ ಮಾಡಲಿಕ್ಕೆ ಆಗ್ತಾ ಇಲ್ಲವೇ ಅಂತ. ಉದರ ಬೇನೆ ಅಂತ ಇವರು ಒದ್ದಾಡ್ತಾ ಇದ್ದಾರೆ. ದಾಸರಿಗೊಂದು ಬೇಸರ ಏನು ಅಂದರೆ, ಭಗವಂತನ ನೈವೇದ್ಯ ಸೇರ್ತಾ ಇಲ್ವೇ. ನಾವು ಪ್ರತಿನಿತ್ಯ ಭಗವಂತನ ಆ ನೈವೇದ್ಯವನ್ನು ಸ್ವೀಕಾರ ಮಾಡಬೇಕು ಅಂತ. ಈ ಅಪರೂಪಕ್ಕೊಂದು ದಿನದಲ್ಲಿ ಭಗವಂತನ ನೈವೇದ್ಯ ನಡೆಯುತ್ತೆ. ಆ ಪ್ರತಿನಿತ್ಯ ನಾವೇನು ತೊಗೊಳ್ತೇವೆ ಅದು ಭಗವಂತನ ನೈವೇದ್ಯವಾಗಿರಬೇಕು. ಹಾಗಾಗಿ ತಕ್ಷಣದಲ್ಲಿ ಅವ್ರು ಏನು ಮಾಡ್ತಾರೆ, ಶಿಷ್ಯರಿಗೆ ಹೇಳ್ತಾರೆ, ಒಂದು ಕಲ್ಲು ಸಕ್ಕರೆ ಮತ್ತು ಖರ್ಜೂರ ತೊಗೊಂಡು ಬನ್ನಿಯಪ್ಪ ಅಂತ. ತೊಗೊಂಡು ಬನ್ನಿ ಅಂತ ಹೇಳಿ ಅದನ್ನು ಪ್ರತ್ಯೇಕವಾಗಿ ಇರಿಸಿ ಎಲ್ಲ ನೈವೇದ್ಯ ಎಲ್ಲ ಮುಗಿಸಿ, ಎಲ್ಲ ಅವತ್ತಿನ ಗೋಪಾಲದಾಸರ ಎಷ್ಟು ಆಲೋಚನೆ, ನನ್ನಿಂದಾಗಿ ತಡ ಆಗಬಾರದು ಅಂಥೇಳಿ ಹೇಳಿದ್ರಂತೆ. ಎಲ್ಲ ಕಡೆ ಸಂತರ್ಪಣೆ ಪ್ರಾರಂಭ ಆಗಲಿ ಅಂತ. ಇವ್ರ ದಿನ ಊಟ ಆಗಿಲ್ಲ, ಊಟಕ್ಕೆ ಕೂತ್ಕೊಂಡಿಲ್ಲ. ಇವತ್ತು ನಾವು ಹೇಳ್ತೇವೆ, ನಾವು ಬರೋ ತನಕ ಊಟಕ್ಕೆ ಹಾಕೋದು ಹೇಗೆ ಅಂತ. ನಾವು ಬರಲಿಲ್ಲ, ನೀವು ಊಟಕ್ಕೆ ಹಾಕಬಾರ್ದು. ಆದರೆ ಗೋಪಾಲದಾಸರು ಹೇಳ್ತಾರೆ ಊಟ ಎಲ್ಲ ಆಗಲಿ ಅಂತ. ಊಟ ಎಲ್ಲ ಆಯಿತು. ಆದರೆ ಇವರು ಉದರ ಬೇನೆ ಸಿಕ್ಕಾಪಟ್ಟೆ ನೋದಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಂದೊಂದು ಪದಾರ್ಥಗಳಲ್ಲಿ ಆಯಾಯ ಅಭಿಮಾನಿ ದೇವತೆಗಳನ್ನು ನೆನೆದು ಭಗವಂತನನ್ನು ಆರಾಧನೆ ಮಾಡ್ತಾ ಇದ್ದಾರಂತೆ. ಅವರಿಗೆ ಹೊಟ್ಟೆ ತುಂಬೋದು ಹೇಗೆ ಅಂದರೆ, ಇವರೆಲ್ಲರೂ ಹೊಟ್ಟೆ ತುಂಬಿಸಿಕೊಂಡ್ರೆ ಗೋಪಾಲದಾಸರು ಹೊಟ್ಟೆ ತುಂಬ್ತಿತ್ತು ಅಂತ.
ಯಾಕೆಂದರೆ ಆ ಅನ್ನಾಭಿಮಾನಿಯಲ್ಲಿ ಒಂದೊಂದು ರಸ, ಒಂದೊಂದು ಪದಾರ್ಥಗಳು, ಆಯಾಯ ಪದಾರ್ಥಗಳಲ್ಲಿ ಭಗವಂತನ ವಿಶೇಷವಾದ ವಿಭೂತಿಯನ್ನು ಕಾಣ್ತಾ ಇದ್ದಂಥ ಮಹಾನುಭಾವರು ಆ ಒಂದು ಸಂತೃಪ್ತಿಯಿಂದ ಎಲ್ಲರಿಗೂ ಉಣಬಡಿಸುವ ಹಾಗೆ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೊಂದೇ ಒಂದು, ಈ ವ್ಯಕ್ತಿಯ ಉದರ ಬೇನೆ ಪರಿಹಾರ ಆಗಬೇಕು, ಇವ ಊಟ ಮಾಡಿದರೆ ಅವರು ಊಟ ಮಾಡಿದ ಹಾಗೆ ಅಂತ. ಆ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಈ ಷಡ್ರಸೋಪೇತವಾಗಿರತಕ್ಕಂಥ ಈ ಅನ್ನಾಭಿಮಾನಿಯಾದ ಭಗವಂತ ಎಲ್ಲರಿಗೂ ಹೊಟ್ಟೆ ತುಂಬ ತುಂಬಿಸ್ತಾ ಇದ್ದೀಯ. ಆಯಾಯ ಪದಾರ್ಥಗಳಲ್ಲಿ, ಭೋಜ್ಯವಾದ ವಸ್ತುಗಳಲ್ಲಿದ್ದು, ಭಕ್ಷ್ಯಗಳಲ್ಲಿ ಇದ್ದು, ಒಂದೊಂದು ರೂಪಗಳಿಂದ ಇದ್ದು ಎಲ್ಲರಲ್ಲಿಯೂ ಕೂಡ ರಸವನ್ನು ಆನಂದಿಸ್ತಾ ಇದ್ದೀಯ. ಆದರೆ ಈ ಆಚಾರ್ಯರಿಗೆ ಈ ಥರ ತೊಂದರೆ ಇದೆ, ಅದನ್ನು ದಯಮಾಡಿ ಪರಿಹಾರ ಮಾಡು ಅಂತ ಪ್ರಾರ್ಥನೆ ಮಾಡಿದಾಗ ಭಗವಂತ ಅವರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಆ ಸರ್ವ ರೋಗ ಪರಿಹಾರಕವಾಗಿರತಕ್ಕಂತಹ ಧನ್ವಂತರಿಯನ್ನು ಪ್ರಾರ್ಥನೆ ಮಾಡಿ ಅವರಿಗೆ ಉತ್ತತ್ತಿ ಮತ್ತು ಕಲ್ಲು ಸಕ್ಕರೆಗಳನ್ನು ಕೊಡ್ತಾ ಇದ್ದಾರಂತೆ. ನಿಧಾನವಾಗಿ ಉದರ ಬೇನೆ ಕಡಿಮೆ ಆಗ್ತಾ ಇದೆ. ಏನು ಯೋಚನೆ ಮಾಡಬೇಡಿ ಆಚಾರ್ಯರೇ, ಉದರ ಬೇನೆ ಪರಿಹಾರ ಆಗೇ ಆಗ್ತದೆ, ಇದನ್ನು ಬಾಯಿಗೆ ಹಾಕ್ಕೊಳ್ಳಿ ಅಂತ ಔಷಧದ ರೂಪದಲ್ಲಿ ಕಲ್ಲು ಸಕ್ಕರೆಯನ್ನು ಸ್ವೀಕಾರ ಮಾಡಿ ಅಂತ ದಾಸರು ಅವರಿಗೆ ಕಲ್ಲು ಸಕ್ಕರೆ ಮತ್ತು ಉತ್ತತ್ತಿಯನ್ನು ಕೊಡ್ತಾ ಇದ್ದಾರಂತೆ. ಒಂದು ಸುಳಾದಿಯನ್ನು ಅವರಿಗಾಗಿ ಒಂದು ರಚನೆ ಮಾಡಿಕೊಡ್ತಾರೆ. ನಿಮಗೆ ರೋಗ ಬಂದಿದೆಯಲ್ಲ, ಇದನ್ನು 7 ದಿನಗಳ ಕಾಲ ನೀವು ಇದನ್ನು ಪಠಣ ಮಾಡಿ 7 ದಿನಗಳ ಒಳಗಾಗಿ ನಿಮ್ಮ ರೋಗ ಪರಿಹಾರವಾಗ್ತದೆ ಅಂತ ಹೇಳಿ ಆ ರೋಗ ನಿವಾರಣವಾಗುವುದಿದು ಮಹಾಯೋಗಿಗಳು ನೆರೆದು ನಿಗಮ ಸುಪುರಾಣವ ಭಾಗವತ ಪಂಚರಾತ್ರಾಗಮವ ಶೋಧಿಸಿ ವೇಗದಿಂದಲೇ ದುಗ್ಧಸಾಗರ ಮಧ್ಯದೊಳು ನಾಗರಾಜನ ಮೇಲೆ ಯೋಗ ನಿದ್ರೆಯೊಳಿಪ್ಪ ವಾಗೀಶಪಿತನ ಇಂಬಾಗಿ ನೆನೆಯಲು ಹೋಗುವುದಗವೆಂದು ಯೋಗೀಶ್ವರರು ಶಿರದೂಗಿ ಸಾಕುವರೋ ಚೆನ್ನಾಗಿ ಶ್ರೀಹರಿಯ ನಾಮ ಈಗ ಸಂಸಾರವೆಂಬೋ ಬ್ಯಾಗಿ ಮಧ್ಯದ ನರರು ಜಾಗು ಮಾಡದೆ ಬಲು ಜಾಗರರಾಗಿ ತಂಬಲಾಗುವಂತೆ ಉಂಡು ತೇಗಿ ತೃಪ್ತಿ ಪಡುವುದು ಭೋಗಾನಂದ ನಿಮಗೆ ಯೋಗಾನಂದ ಹಾಗಾವಿತ್ತು ಲೋಗರ ಕೈಯಿಂದ ತೂಗಿ ಬೆಲೆಗೆ ವಸ್ತಾವೇಗ ತರುವುದಲ್ಲ ಶ್ರೀ ಗುರು ಧನ್ವಂತರಿ ವಿಜಯ ವಿಠ್ಠಲ ನಾಮ ದ್ವೇಷಭಾಗಿಗಳಿಗೆ ಸಲ್ಲ ಶ್ರೀ ಗೌರೀಪತಿ ಬಲ್ಲ ಅಂತ ಒಂದು ಸುಳಾದಿಯನ್ನು ರಚನೆ ಮಾಡಿ ಸುಮಾರು ಇನ್ನೂ 4-5 ಸುಳಾದಿಗಳನ್ನು ಹೇಳಿ ತನ್ನ ಗುರುಗಳಾದ ವಿಜಯ ವಿಠ್ಠಲರಾಯರಿಗೆ ಸಮರ್ಪಣೆ ಮಾಡಿ ಅದನ್ನು ಅವನ ರೋಗವನ್ನು ಪರಿಹಾರ ಮಾಡಿ ಅಂತ ಕೇಳಿಕೊಳ್ತಾ ಇದ್ದಾರೆ. ಆನಂತರದಲ್ಲಿ ಆ ಆಚಾರ್ಯರು ದಾಸರ ಜೊತೆಗೇ ಸಹಪಂಕ್ತಿಯನ್ನು ಮಾಡ್ತಾ ಇದ್ದಾರೆ. ಅವರಿದ್ದಷ್ಟು ಕಾಲ ಆರಾಮಾಗಿದ್ದು ಊಟ ಮಾಡಿಕೊಂಡು ಅವರು ಪಿಕಪ್ ಆಗೇ ಬಿಟ್ಟರು ಅಂತ. ಅವರ ಉದರ ಬೇನೆ ಎಷ್ಟೋ ಜನ್ಮಾಂತರಗಳ ಕರ್ಮದ ಫಲವಾಗಿ ಒಂದು ರೋಗ ಬರ್ತದೆ. ಆದ್ದರಿಂದ ಆ ರೋಗಗಳೆಲ್ಲ ಪರಿಹಾರ ಆಯಿತು. ಗೋಪಾಲದಾಸರ ವಿಶೇಷವಾದ ಅನುಗ್ರಹ ಅಂತ ಅವರೂ ಕೂಡ ಅದನ್ನು ಭಾವಿಸ್ತಾ ಇದ್ದಾರೆ. ಆನಂತರದಲ್ಲಿ ಅವರು ಸೀದಾ ತಮ್ಮ ಗುರುಗಳಾದ ಆದವಾನಿ ನಮ್ಮ ಇದು ವಿಜಯದಾಸರ ಬಳಿಗೆ ಬರ್ತಾ ಇದ್ದಾರೆ. ವಿಜಯದಾಸರು ಆದವಾನಿಯಲ್ಲಿ ಅವರು ಇದ್ದಾರೆ. ಹೀಗೆ ಆ ಆದವಾನಿಗೆ ಬಂದು ಗುರುಗಳ ಚರಣಾರವಿಂದವನ್ನು ಸೇವಿಸ್ತಾ ಇದ್ದಾರಂತೆ. ಎಲ್ಲರಲ್ಲಿಯೂ ಕೂಡ ಗುರುಮಹಿಮೆಯನ್ನು ಸಾರ್ತಾ ಇದ್ದಾರೆ. ನಂದೇನೂ ಇಲ್ಲ, ಗುರುಗಳ ಹತ್ರ ಪ್ರಾರ್ಥನೆ ಮಾಡುತ್ತಾರೆ. ನೀವು ಹೇಳಿ ಕಳಿಸಿದಿರಿ ಕೃಷ್ಣನ ದರ್ಶನಕ್ಕೆ ಹೋಗ್ತೇನೆ ಅಂತಂದಾಗ ನನಗೆ ರಕ್ಷಾ ಕವಚವಾಗಿ ಸುಳಾದಿಯನ್ನು ರಚನೆ ಮಾಡಿಕೊಟ್ಟು ಅಲ್ಲಿ ಭೀಮ ಬರ್ತಾನೆ, ಅವನಿಂದ ಇದನ್ನು ರಕ್ಷಣೆ ಮಾಡಿಕೋ ಅಂತ ಹೇಳಿ ನನಗೆ ಅನುಗ್ರಹ ಮಾಡಿ ಕೊಟ್ರಿ. ನಾನು ಶ್ರೀಕೃಷ್ಣನ ದರ್ಶನವನ್ನು ಪಡೆದು ಬಂದೆ ಅಂತ ಭಾಳ ಸಂತೋಷದಿಂದ ತಮ್ಮ ತೀರ್ಥಯಾತ್ರೆಯ ಫಲವನ್ನು ವಿಜಯ ವಿಠ್ಠಲರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಆನಂತರದಲ್ಲಿ ಅಲ್ಲೇ ಅವರೆಲ್ಲರೂ ಕೂಡ ದಿವಾನ್ ತಿಮ್ಮಣ್ಣನ ಮನೆಯಲ್ಲಿಯೇ ವಾಸ ಮಾಡ್ತಾ ಇದ್ದಾರಂತೆ. ಅದೇ ಸಂದರ್ಭದಲ್ಲಿ ವಿಜಯದಾಸರ ಆ ಒಂದು ಸಂಚಾರದ ಸಂದರ್ಭದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅಲ್ಲಿ ಮಾಳಿಗೆ ಶ್ರೀನಿವಾಸಾಚಾರ್ಯರು ಅಂತ ಒಬ್ಬರು ಆಚಾರ್ಯರು ಇರ್ತಾರೆ. ಅವರು ಯಾವಾಗಲೂ ಕೂಡ ಒಳ್ಳೆಯ ಸದಾಚಾರ್ಯಗಳು, ಒಳ್ಳೆಯ ನಿಷ್ಠಾವಂತರು, ಶಾಸ್ತ್ರಜ್ಞರು. ಅವರ ಹತ್ತಿರ ಒಂದು ವಿಜಯ ವಿಠ್ಠಲನ ಪ್ರತಿಮೆ ಇರ್ತದೆ. ಆ ಒಂದು ಯಾವಾಗ ಆ ಊರಿಗೆ ವಿಜಯರಾಯರು ಬಂದರು. ವಿಜಯರಾಯರು ಬಂದಾಗ ಭಗವಂತ ಪಾಂಡುರಂಗ ಆಚಾರ್ಯರ ಕನಸಿನಲ್ಲಿ ಬಂದು ಹೇಳಿದನಂತೆ, ಶ್ರೀನಿವಾಸಾಚಾರ್ಯರೇ, ನಾನು ವಿಜಯದಾಸರ ಹತ್ರಕ್ಕೆ ಹೋಗಬೇಕು ಅಂತಿದ್ದೇನೆ, ನನ್ನನ್ನು ಕಳಿಸಿಕೊಡಿ. ಏನಾಗಬೇಕು ಶ್ರೀನಿವಾಸಾಚಾರ್ಯರಿಗೆ? ಭಗವಂತ, ಏನಪ್ಪ ಇದು ನಿನ್ನ ವಿಧಿ, ಏನು ಲೀಲೆ? ಅವರು ಸಮಾಧಾನ ಮಾಡಿಕೊಳ್ತಾರೆ, ನಾನು ಎಷ್ಟರವನು ಪೂಜೆ ಮಾಡಲಿಕ್ಕೆ, ಯಾಕೆಂದರೆ ನಾನು ನನ್ನನ್ನು ನಿನಗೆ ಒಪ್ಪಿಸಿಕೊಂಡವನಲ್ಲ, ನಿನ್ನ ದಾಸನಲ್ಲ. ನಿನ್ನ ದಾಸರು ಅಂದರೆ ಅವರೇ ಅಲ್ವಾ? ಸರಿ, ಹಾಗೇ ಆಗಲಿ, ಅವರಿಗೆ ಒಪ್ಪಿಸ್ತೇನೆ ಅಂತ ಹೇಳ್ತಾರೆ.
ವಿಜಯರಾಯರಿಗೆ ಎಲ್ಲರನ್ನೂ ಕೂಡ ಕರೆಸಿ ಊಟಕ್ಕೆ ಕರೆಸಿ ತಾವು ಊಟ ಮಾಡುವಂಥ ಒಂದು ಪದ್ಧತಿ. ತಾವೆಲ್ಲೂ ಊಟಕ್ಕೆ ಹೋಗೋರಲ್ಲ ಆಯಿತಾ, ಆದರೆ ಇದ್ದವರೆಲ್ಲೂ ಅವ್ರ ಹತ್ರ ಊಟಕ್ಕೆ ಬರಬೇಕು, ಸಂತರ್ಪಣೆಗೆ ಎಲ್ಲರೂ ಕೂಡ ಕರೆಸುವಂಥದ್ದು. ಈ ಸಂದರ್ಭದಲ್ಲಿ ಶ್ರೀನಿವಾಸಾಚಾರ್ಯರಿಗೂ ಕೂಡ ಬರ ಹೇಳ್ತಾ ಇದ್ದಾರಂತೆ. ಅವರು ಶ್ರೀನಿವಾಸಾಚಾರ್ಯರು ಕೂಡ ಬರ್ತಾ ಇದ್ದಾರೆ. ಬಂದಾಗ ಅಲ್ಲಿ ವಿಜಯದಾಸರ ಹತ್ರ ಪ್ರಾರ್ಥನೆ ಮಾಡ್ತಾರಂತೆ, ದಾಸರೇ ನೀವೆಲ್ಲೂ ಊಟಕ್ಕೆ ಹೋಗಲ್ಲ, ಆದರೆ ನಾನೊಂದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ, ನಮ್ಮ ಮನೆಗೆ ತಾವು ಭಿಕ್ಷೆಗೆ ಬರಬೇಕು ಅಂತ. ಆಗ ಅವರು ಹೇಳ್ತಾರೆ, ಇಲ್ಲ ನಾ ಎಲ್ಲೂ ಹೋಗುವಂಥ ಕ್ರಮ ಇಲ್ಲ. ಅದಕ್ಕೆ ಹೇಳ್ತಾರೆ, ಈ ಥರದಲ್ಲಿ ಸ್ವಪ್ನ ಆಗಿದೆ, ವಿಜಯ ವಿಠಲ ನಿಮ್ಮಿಂದ ಪೂಜೆಗೊಳ್ಳಬೇಕು ಅಂತ ಆಸೆ ಪಡ್ತಾ ಇದ್ದಾನೆ, ದಯಮಾಡಿ ನನ್ನ ಮನೆಯಲ್ಲಿ ಭಿಕ್ಷಾ ಸ್ವೀಕಾರ ಮಾಡಿ ವಿಜಯ ವಿಠಲನನ್ನು ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಇದು ನಿಮ್ಮ ವಸ್ತು, ನಿಮ್ಮ ಭಗವಂತ, ಅವನನ್ನು ಕರ್ಕೊಂಡು ಹೋಗ್ರಿ ಅಂತ. ವಿಜಯದಾಸರಿಗೆ ಆನಂದವಾಯಿತಂತೆ. ಏನಪ್ಪ ನಿನ್ನ ಲೀಲೆ, ಅಲ್ಲಿ ಕಾಶಿಗೆ ಕರ್ಕೊಂಡು ಹೋಗಿ ವಿಜಯ ವಿಠಲ ಅಂತ ಅಂಕಿತವನ್ನು ಕೊಟ್ಟು ಇವತ್ತು ನೀನೇ ಬಂದು ನನ್ನ ಹತ್ರ ಪೂಜೆ ತೊಗೊಳ್ಬೇಕು ಅಂತ ಅನ್ಕೋತಾ ಇದ್ದೀಯಲ್ಲ, ನಮ್ಮ ಮನೆಯಲ್ಲಿರೋ ವಿಠಲ ಇಲ್ಲಿಂದ ಓಡೋಗೋಣ ಅಂತ ಅನ್ಕೋತಿರ್ತಾನೆ ಅಂತ, ಯಾಕಂದರೆ ನೀವು ಪೂಜೆ ಮಾಡಲ್ಲ ಅಂತ. ಆದರೆ ಅಲ್ಲಿ ಇದ್ದಂತಹ ವಿಠಲನಿಗೆ ಇವರಿಗಿಂತ ದೊಡ್ಡ ಮಹಾನುಭಾವರಾದಂತಹ ಅಪರೋಕ್ಷ ಜ್ಞಾನಿಗಳ ಕೈಯಲ್ಲಿ, ಒಂದು ಜ್ಞಾನಿಗಳ ಕೈಯಲ್ಲಿ ಪೂಜೆ ಮಾಡಿಸಿಕೊಳ್ಳಬೇಕು ಅಂತ ತವಕ. ಆನಂತರ ಹಾಗೆ ಆಗಲಿ ಅಂತ ದಾಸರು ಕೂಡ ಒಪ್ಪಿಕೊಳ್ತಾ ಇದ್ದಾರೆ. ಅವನ ಮನೆಯಲ್ಲಿ, ಶ್ರೀನಿವಾಸಾಚಾರ್ಯರ ಮನೆಯಲ್ಲಿ ಬಹಳ ದೊಡ್ಡ ವೈಭವ ನಡೀತಾ ಇದೆ. ಆ ವೈಭವದ ಕೊನೆಯಲ್ಲಿ ಯಾವ ದುಃಖ ಇಲ್ಲದೇನೆ, ಬೇಸರ ಇಲ್ಲದೇನೆ ತನ್ನ ವಿಜಯ ವಿಠಲನನ್ನು ಆ ವಿಜಯದಾಸರಿಗೆ ಒಪ್ಪಿಸ್ತಾ ಇದ್ದಾರಂತೆ. ವಿಜಯದಾಸರು ಕೂಡ ಅದನ್ನು ತೆಗೆದುಕೊಂಡು ನೋಡ್ತಾ ಇದ್ದಾರೆ. ಹೋ, ಇದು ನಂದಲ್ಲ ಅಂತ ಅನಿಸ್ತಂಥವರಿಗೆ. ವಿಜಯ ವಿಠಲನನ್ನು ನೋಡಿ, ಓಹೋ ನನಗೂ ನನ್ನ ಹೆಸರು ಹೇಳ್ಕೊಂಡು ಬರ್ತಾ ಇದ್ದೀಯಲ್ಲ, ನೀನು ನನ್ನ ಹತ್ರ ಉಳಿಯೋನಲ್ಲ ನೀನು ಅಂತ. ಯಾಕೆ, ನಿನಗೆ ಬೇಕಾಗಿರೋದು ಭಾಗಣ್ಣ, ನಿನಗೆ ಬೇಕಾಗಿರೋದು ಭಾಗಣ್ಣನ ಹತ್ರ ಬರಲಿಕ್ಕೋಸ್ಕರವಾಗಿ ನನ್ನ ಹತ್ರ ಬರ್ತಾ ಇದೆಯಲ್ಲ ಅಂತ ಹೇಳಿ, ಅಂದರೆ ಮುಂದಿನ ಏನೊಂದು ವಿಠಲನ ಸಂಚಾರ ಕ್ರಮವನ್ನು ಕೂಡ ಅರಿತುಕೊಳ್ತಾ ಇದ್ದಾರಂತೆ. ಹೀಗೆ ಅಂತಹ ವಿಜಯ ವಿಠಲನ ವಿಶೇಷವಾದ ಆರಾಧನೆಯಲ್ಲಿ ವಿಜಯದಾಸರು ಕೂಡ ತೊಡಗಿಸಿಕೊಳ್ತಾ ಇದ್ದಾರಂತೆ. ಆನಂತರ ವಿಜಯದಾಸರಿಗೆ ಬಹಳ ಸಂತೋಷ ಆಗಿ ಹಲವಾರು ಸುಳಾದಿಗಳನ್ನು ಕೂಡ ಅಲ್ಲಿ ರಚನೆ ಮಾಡ್ತಾ ಇದ್ದಾರೆ. ಆಮೇಲೆ ಗೋಪಾಲದಾಸರು ಕೂಡ ಅವರ ಜೊತೆಗೆ ಬಹಳ ಒಳ್ಳೆಯ ರೀತಿಯಲ್ಲಿದ್ದು ಒಂದು ಅವರ ಹರಿಭಜನೆ, ನಿರಂತರವಾದ ಒಂದು ಹರಿಭಜನೆ ನಡೀತಾ ಇದೆ. ಆನಂತರ ವಿಜಯದಾಸರ ಸೇವೆಯನ್ನೆಲ್ಲ ಸ್ವಲ್ಪ ಕಾಲ ನಡೆಸಿ ಆಮೇಲೆ ಉತ್ತನೂರಿಗೆ ಬರ್ತಾ ಇದ್ದಾರಂತೆ. ಅಲ್ಲಿ ಉತ್ತನೂರಿನ ಸಮೀಪದಲ್ಲಿಯೇ, ಅಂದರೆ ಉತ್ತನೂರಿಗೆ ಬಂದು ಅಲ್ಲಿ ಅದರ ಹತ್ತಿರದಲ್ಲಿರತಕ್ಕಂಥ ರಾಜೋಳಿ ಅಂತನ್ನುವ ಒಂದು ಗ್ರಾಮವನ್ನು ಹೆಸರಿಸ್ತಾರೆ. ಅಲ್ಲಿ ಅನೇಕ ಜನ ಭಕ್ತರೆಲ್ಲ ಬಂದು ಹೇಳಿದರಂತೆ, ಸ್ವಾಮಿ ಈ ನವರಾತ್ರಿಯ ಕಾಲದಲ್ಲಿ ನಮ್ಮ ಊರಿಗೆ ಬಂದು ನವರಾತ್ರಿಯನ್ನು ಆಚರಿಸಬೇಕು ಅಂತ. ಹಾಗೆ ಆಗಲಿ ಅಂತ ನಮ್ಮ ದಾಸರು ಕೂಡ ಆ ಊರಿಗೆ ಹೋಗಿ ನವರಾತ್ರಿಯ ವೈಭವವನ್ನು ನಡೆಸ್ತಾ ಇದ್ದಾರೆ. ವಿಜಯದಶಮಿ ಅವತ್ತಿನ ದಿನದಲ್ಲಿ, ವಿಜಯದಶಮಿಯ ದಿನದಲ್ಲಿ ದಾಸರು ಪೂಜೆ ಮಾಡ್ತಾ ಇದ್ದಾರಂತೆ. ಶ್ರೀನಿವಾಸ ದೇವರಿಗೆ ಪೂಜೆ ಮಾಡ್ತಾ ಇದ್ದರೆ ಅವರು ಇದ್ದಕ್ಕಿದ್ದ ಹಾಗೆ ಅಂತರ್ಮುಖಿಗಳಾಗ್ತಾ ಇದ್ದಾರಂತೆ. ಅಂತರ್ಮುಖಿಗಳಾಗಿ ಅಲ್ಲಿ ಆ ಭಗವಂತನ ಕೀರ್ತನೆಯನ್ನು ಮಾಡ್ತಾ ಇದ್ದಾರೆ. ರಥದಲ್ಲಿ, ಅಂದರೆ ತಿರುಮಲದಲ್ಲಿ ಭಗವಂತ ವೆಂಕಟೇಶ ಏನೊಂದು ಬ್ರಹ್ಮರಥವನ್ನೇರಿ ಬರ್ತಾ ಇದ್ದಾನೆ, ಅದನ್ನು ಸಾಕ್ಷಾತ್ಕರಿಸಿಕೊಂಡ್ರು ಅಂತ ಹೇಳ್ತಾರೆ. ಅದನ್ನು ಸಾಕ್ಷಾತ್ಕರಿಸಿಕೊಂಡು ಅಲ್ಲಿ ಅವರ ಅಂತರಂಗ ಸೀದಾ ತಿರುಮಲದ ಶ್ರೀನಿವಾಸನ ಸಂದರ್ಶನದಲ್ಲಿ ನಿರತವಾಗಿದೆಯಂತೆ. ಹೀಗೆ ಅಂತಹ ವಿಜಯದಶಮಿಯ ವಿಶೇಷವಾದಂಥ ಒಂದು ಪೂಜೆಯನ್ನು ಆ ಭಗವಂತನ ತಿರುಮಲದಲ್ಲಿಯ ಶ್ರೀನಿವಾಸ ದೇವರ ಬ್ರಹ್ಮೋತ್ಸವದಲ್ಲಿ ಒಂದು ಅಂತರಂಗದಲ್ಲಿ ಪಾಲ್ಗೊಂಡು ಅದನ್ನು ಸಮರ್ಪಣೆ ಮಾಡ್ತಾ ಇದ್ದಾರಂತೆ. ಹೀಗೆ ಅವರೆಲ್ಲರಿಗೂ ಕೂಡ, ಅಲ್ಲಿನ ಜನರಿಗೆಲ್ಲರಿಗೂ ಕೂಡ ಬಹಳ ಸಂತೋಷವನ್ನು ಕೂಡ ಕೊಡ್ತಾ ಇದ್ದಾರೆ. ಅದೇ ಒಂದು ಸಂದರ್ಭದಲ್ಲಿ ಗದ್ವಾಲಿನ ಆ ಸಂಸ್ಥಾನದಲ್ಲಿ ಇದ್ದಕ್ಕಿದ್ದಾಗೆ ಬರ ಆವರಿಸ್ತಾ ಇದೆಯಂತೆ. ಮಳೆ ಇಲ್ಲ, ಬೆಳೆ ಇಲ್ಲ. ಆ ಒಂದು ಪುಟ್ಟ ಹಳ್ಳಿಗೆ ಬಂದಿದ್ದಾರೆ. ಅಲ್ಲೆಲ್ಲ ಗ್ರಾಮದವರೆಲ್ಲ ಭಾಗಣ್ಣದಾಸರು ಬಂದರು ಅಂತ ಹೇಳಿ ನಮ್ಮ ದಾರಿದ್ರ್ಯೆಲ್ಲ ಹೋಯಿತು ಒಂದು ಖುಷಿಯಿಂದ ಕುಣಿದು ಕುಪ್ಪಳಿಸಿಕೊಂಡು ಬಂದ್ರಂತೆ. ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸ್ವಾಮಿ ನಿಮ್ಮ ಮಹಿಮೆಯನ್ನು ನಾವು ಬಹಳ ಕೇಳಿದ್ದೇವೆ, ನಮಗೆ ಬರಗಾಲ ಬಂದುಬಿಟ್ಟಿದೆ, ನಮ್ಮ ಬರಗಾಲವನ್ನು ಹೋಗಲಾಡಿಸಿ ಅಂತ. ಅದಕ್ಕೆ ಒಮ್ಮೆ ಅವರು ವಿಧಿಯನ್ನು ಗಮನಿಸ್ತಾರೆ. ಗಮನಿಸಿ ಈಗೇನಾಗಬೇಕು ಅಂತ ಹೇಳ್ತಾರೆ. ಏನೂ ಇಲ್ಲ, ಇಲ್ಲಿ ಈ ಒಬ್ಬ ನಮ್ಮ ಶ್ರೀಮಂತ ಇದ್ದಾನೆ ಗೌಡ, ಅವನಿಗೆ ಬೇಕಾದಷ್ಟು ಇದೆ,
ಎಲ್ಲ ತುಂಬಿ ಬಚ್ಚಿಟ್ಕೊಂಡಿದ್ದಾನೆ. ಯಾಕೆಂದರೆ ಇನ್ನೂ ಸ್ವಲ್ಪ ಬರಗಾಲ ಜಾಸ್ತಿ ಆಯಿತು ಅಂದರೆ ರೇಟ್ ಜಾಸ್ತಿ ಆಗುತ್ತಲ್ಲ ಅಂತ. ಈಗ ನಾವು ಊರವರೆಲ್ಲ ಗೌಡ್ರಿದ್ದ ಹಾಗೆ ಇದ್ದೇವೆ ಅಂತ, ಮನೆಯಲ್ಲಿ ಎಲ್ಲ ಬಚ್ಚಿಟ್ಕೊಂಡು ನಾವು ಅಂತಲ್ಲ ಗೌಡ್ರೆ. ಆ ಥರದಲ್ಲಿ ಆ ಗೌಡ ಒಬ್ಬ ಇದ್ದಾನೆ, ಬೇಕಾದಷ್ಟಿದೆ, ಆದರೆ ಯಾಕೆ ಕೇಳಿದ್ರೂ ಇಲ್ಲ ಅಂತಾನೆ, ಕೊಡೋದೇ ಇಲ್ಲ. ಊರಲ್ಲೆಲ್ಲ ಬರಗಾಲ, ಯಾರಿಗೂ ಕೂಡ ಹೊಟ್ಟೆ ತುಂಬ ಅನ್ನ ಇಲ್ಲ, ಏನು ಮಾಡೋದು? ಅದು ನೀವೇ ಏನಾದರೂ ಹೇಳಿದರೆ ಅವನು ಸ್ವಲ್ಪ ಕೊಡ್ತಾನೇನೋ ಅಂತ. ಸರಿ, ವಿಚಾರ ಮಾಡ್ತಾರೆ, ನೋಡೋಣ ದೇವರ ಅನುಗ್ರಹ ಅಂತ ಹೇಳಿ ಸಾಯಂಕಾಲ ಎಲ್ಲರೂ ಕೂಡ ಹರಿಭಜನೆಗೆ ಸೇರೋಣ, ಅವನನ್ನು ಕರೀರಿ ಬರ್ತಾನೆ ಅಂತ ಹೇಳಿದ್ರಂತೆ ಭಾಗಣ್ಣದಾಸರು. ಎಲ್ಲ ಸಾಯಂಕಾಲ ಹರಿಭಜನೆಯ ಸಮಯಕ್ಕೆ ಸೇರ್ತಾ ಇದ್ದಾರೆ. ಸಾಯಂಕಾಲ ಅಂತಂದರೆ ಅದು ಊರಿನಲ್ಲೂ ಒಂಥರ ಹಬ್ಬ. ಈ ಒಂದು ಹಿಂದಿನ ಕಾಲಘಟ್ಟಗಳಲ್ಲಿ ಸಾಯಂಕಾಲ ದೀಪವನ್ನು ತೆಗೆದುಕೊಂಡು ಈ ಇಡೀ ಊರೆಲ್ಲ ಭಜನೆ ಮಾಡಿಕೊಂಡು ಇದು ಪ್ರದಕ್ಷಿಣೆ ಮಾಡುವಂಥ ಒಂದು ಕ್ರಮ ಇರ್ತಿತ್ತು ಅಂತ. ಎಲ್ಲರೂ ಕೂಡ ಊರಿನ ಎಲ್ಲ ಮಕ್ಕಳು ಹಿರಿಯರು ಎಲ್ಲ ಸೇರಿ ರಾತ್ರಿ ಸಾಯಂಕಾಲ ಆಯಿತು ಅಂತಾದರೆ ಎಲ್ಲ ಊರೆಲ್ಲ ಭಜನೆ ಮಾಡುವಂಥ ಒಂದು ಕ್ರಮ. ಈಗ ಕೆಲವು ನಿರ್ದಿಷ್ಟವಾದ ಮಾಸಗಳಲ್ಲಿ ಈಗಲೂ ಇದೆ ಅದು. ಇವಾಗ ಈ ನಾವು ಶ್ರಾವಣ ಶನಿವಾರಗಳು ನಾವು ನೋಡುತ್ತೇವೆ, ಯಾಯವಾರ ಶ್ರಾವಣ ಶನಿವಾರಗಳಲ್ಲಿ ಹೋಗುವಂಥದ್ದು. ಒಂದು ಕಾಲಘಟ್ಟಗಳು ಅದೆಲ್ಲ ಒಂಥರ ಮಕ್ಕಳಿಗೆಲ್ಲ ಹಬ್ಬ ಇದ್ದಂಗೆ ಇರ್ತಿತ್ತು. ಒಬ್ಬೊಬ್ಬರು ಮನೆಗೆ ಹೋಗಿ ಅಂದರೆ ಎಲ್ಲರಿಗೂ ಕೂಡ ಒಂದು ಎಲ್ರಿಗೂ ಪರಿಚಿತರೇ ಅಂತ. ಈಗ ನೋಡಿ, ಯಾರೂ ಪರಿಚಿತರಲ್ಲ ಅಂತ. ನಾವು ಹಿಂಗೆ ಕೂತಿರ್ತೇವೆ, ಇಲ್ಲಿ ಎಷ್ಟು ಜನಕ್ಕೆ ಪರಿಚಿತರು ಅಂದರೆ ಯಾರಿಗೂ ಪರಿಚಿತರಾಗಿರೋದಿಲ್ಲ ಪೂರ್ಣವಾಗಿ ಅಂತ. ಇದು ನಮ್ಮ ದೌರ್ಭಾಗ್ಯ. ಹೀಗಾಗಿ ಅಂತಹ ಗೌಡನನ್ನು ಕೂಡ ಕರೀಲಿಕ್ಕೆ ಹೇಳ್ತಾ ಇದ್ದಾರೆ. ಅವನು ಕೂಡ ಬಂದಾಗ ಒಂದಷ್ಟು ಧ್ಯಾನ, ಒಂದು ಭಜನೆಯಲ್ಲಿ ಎಲ್ಲರೂ ತಲ್ಲೀನರಾಗಿದ್ದಾರೆ. ಭಜನೆ ಎಲ್ಲ ಆದ ಮೇಲೆ ಆ ಗೋಪಾಲದಾಸರು ಎಲ್ಲರಿಗೂ ಉಪದೇಶವನ್ನು ಕೊಡ್ತಾ ಇದ್ದಾರಂತೆ. ಎಲ್ಲ ಭಾರೀ ಒಂದು ಉಪದೇಶವನ್ನು ಕೊಟ್ಟಂತೆ. ಅದನ್ನು ಸುಳಾದಿಯನ್ನು ಹೇಳ್ತಾರೆ. ಉಪದೇಶವನ್ನೆಲ್ಲ ಕೊಟ್ಟಾದ ಮೇಲೆ ಗೌಡನಿಗೆ ಹೇಳಿದ್ರಂತೆ, ಇಟ್ಕೊಂಡು ಏನು ಮಾಡ್ತಿ ಅಂತ, ಹುಳ ಬೀಳ್ತದೆ, ಕೊಟ್ಟು ಬಿಡು ಅಂತ. ಭಗವಂತ ಮನಸ್ಸು ಮಾಡಿದರೆ ಬೇಕಾದಷ್ಟು ಕೊಡ್ತಾನೆ. ಎಲ್ಲರಿಗೂ ಕೂಡಿರೋಷ್ಟು ಕೊಡಲ್ಲ, ಆದರೆ ಕೂಡಿರೋಷ್ಟು ಕೊಟ್ಟಿದ್ದಾನೆ ಅಂದರೆ ನಿನ್ನ ಕರ್ಮ ಗಟ್ಟಿಯಾಗಿರಬೇಕು ಅಥವಾ ಕರ್ಮ ಕಟ್ಕೊಳ್ಳಿಕ್ಕಿರಬೇಕಷ್ಟೇ ಅಂತ. ನಮಗೆ ಬೇಕಾದಷ್ಟು ಕೊಟ್ಟಿದ್ದಾನೆ ಅಂತಂದರೆ ಕೂಡಿರೋಷ್ಟಿದೆ ಅಂದರೆ ಒಂದಾ ಕರ್ಮ ಬಿಚ್ಚಲಿಕ್ಕೆ ಅಥವಾ ಕರ್ಮದ ಗಂಟನ್ನು ಕಟ್ಕೊಳ್ಳಿಕ್ಕೆ, ಎರಡೇ. ನಮ್ಮಲ್ಲಿ ಬೇಕಾದಷ್ಟು ಕೊಟ್ಟಿದ್ದಾನೆ ಅಂದರೆ ಕೊಟ್ಟು ಕರ್ಮವನ್ನು ಕಳ್ಕೊಳ್ಳೋದು, ಇಲ್ಲ ಬೇಕಾದಷ್ಟು ಕೊಡ್ತಾನೆ ಅದನ್ನು ಬಚ್ಚಿಟ್ಟುಕೊಂಡು ಕರ್ಮದ ಗಂಟನ್ನು ಕಟ್ಕೊಳ್ಳೋದು, ಇಷ್ಟು ಬಿಟ್ಟರೆ ಇಲ್ಲ. ಹಾಗಾಗಿ ಅವೆಲ್ಲ ಎಷ್ಟು ಬೇಕೋ ಅಷ್ಟನ್ನು ಇಟ್ಟುಕೋ, ಮಿಕ್ಕದ್ದನ್ನು ಕೊಟ್ಟು ಬಿಡು ಅಂತ ಗೌಡನಿಗೆ ಹೇಳಿದಾಗ ದಾಸರ ಮಾತು ಅವನಲ್ಲಿ ಪ್ರಭಾವ ಬೀಳ್ತಾ ಇದೆ. ಅವನು ಕೂಡ ಎಲ್ಲವನ್ನು ಕೂಡ ಕೊಡ್ತಾ ಇದ್ದಾನಂತೆ. ಇದರಲ್ಲಿ ಎಲ್ಲರೂ ಕೂಡ ಬಹಳ ಸಂತೋಷ ಪಡ್ತಾರೆ. ಹೀಗೆ ಸ್ವಲ್ಪ ಕಾಲ ಆದ ನಂತರದಲ್ಲಿ ಮತ್ತೆ ಸಂಚಾರ ಮಾಡಿಕೊಂಡು ಬರ್ತಾ ಇದ್ದಾರೆ. ಒಂದು ಗ್ರಾಮದಲ್ಲಿ ಈಗಿನ ಥರದಲ್ಲಿ ಆಗಿನ ಕಾಲಕ್ಕೂ ಒಂದು ಕುಹಕಿಗಳಿಗೇನು ಕಡಿಮೆ ಇರ್ತಾ ಇರಲಿಲ್ಲ ಅಂತ. ಒಬ್ಬರು 10 ಗುಣ ಹೇಳಿದ್ರೆ ಇನ್ನೊಬ್ಬ 10 ದೋಷಗಳನ್ನು ಹೇಳ್ತಾ ಇದ್ದ ಅಂತ. ಅವರು 4-5 ಜನ ಸುಮಾರು ಜನ ಸೇರಿಕೊಂಡು ಇವ್ರಿಗೆ ಹೇಗಾದರೂ ಮಾಡಿ ಅಪಪ್ರಚಾರ ಮಾಡಬೇಕು ಅಂತ. ಅವರಿಗೆಲ್ಲ ಗೋಪಾಲದಾಸರಿಗೊಂದು ಭಾರಿ ವಿಶೇಷತೆ ಏನಿತ್ತು ಅಂದರೆ, ಅವರು ನೈವೇದ್ಯ ಮಾಡಿದ ಪದಾರ್ಥಗಳನ್ನು ನಾವು ಸ್ವೀಕಾರ ಮಾಡಿದರೆ ಅಷ್ಟು ಅತ್ಯದ್ಭುತವಾದ ಅಮೃತಪ್ರಾಯವಾದ ರುಚಿ ಅಂತ, ಅದೆಲ್ಲ ಅಮೃತ ಅಂತ. ದೇವರನ್ನು ವಿಶೇಷವಾಗಿ ಆರಾಧನೆ ಮಾಡುವಂಥವರು ದೇವರ ಸಾನ್ನಿಧ್ಯವನ್ನು ಚಿಂತನೆ ಮಾಡ್ತಾರೆ ಅಂತ ಒಂದಿತ್ತು. ಇವರೇನು ಮಾಡಿದರು, 4-5 ಜನ ಸೇರಿಬಿಟ್ಟು ಈ ಅಡಿಗೆ ಮಾಡುವಂಥವನಿಗೆ ಹೇಳಿ ಒಂದು ಪದಾರ್ಥಗಳಲ್ಲಿ ಉಪ್ಪನ್ನು ಜಾಸ್ತಿ ಹಾಕಿಸಿಬಿಟ್ರಂತೆ. ಉಪ್ಪನ್ನು ಅದು ಯಾರೂ ತಿನ್ನಬಾರ್ದು, ಆ ಥರದಲ್ಲಿ ಮಾಡಿಬಿಡೋದು. ಅಂದರೆ ಭಾಗಣ್ಣದಾಸರು ನೈವೇದ್ಯ ಮಾಡಿದ ನಂತರದಲ್ಲಿ ಅದು ಹೀಗಾಗಬೇಕು ಅಂತ. ಭಗವಂತನ ನೈವೇದ್ಯ ಆಗ್ತಾಯಿದೆ. ಭಾಗಣ್ಣದಾಸರು ಯಾರು ನೈವೇದ್ಯ ತಂದಿಟ್ಟನೋ ಅವನಿಗೆ ಹೇಳಿದ್ರಂತೆ, ಇನ್ನೊಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ತೊಗೊಂಬಪ್ಪ ಅಂತ. ಇಲ್ಲ ಸ್ವಾಮಿ, ನೀರಿಟ್ಟಿದೆ ನೈವೇದ್ಯಕ್ಕೆ ಅಂತ. ನೀರು, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದೆಲ್ಲ ನೈವೇದ್ಯಕ್ಕೆ ಇಡಬೇಕು. ಹಾಗೆ ಇಲ್ಲ ನೈವೇದ್ಯಕ್ಕೆ ಇಟ್ಟಿದ್ದೇನೆ ಅಂತ. ಇಲ್ಲ ಸ್ವಲ್ಪ ತೊಗೊಂಬ, ಇನ್ನೊಂದು ತೊಗೊಂಬ ಅಂತ. ಇನ್ನೊಂದು ಪಾತ್ರೆಯಲ್ಲಿ ನೀರು ತಂದಿಟ್ಟನಂತೆ. ತಂದಿಟ್ಟ ಮೇಲೆ ಎಲ್ಲ ನೈವೇದ್ಯ ಎಲ್ಲ ಆಯಿತು. ಎಲ್ಲ ಸುಗ್ರಾಸ ಭೋಜನ ಸಂತರ್ಪಣೆ ನಡೀತಾ ಇದೆ. ಇವರೇ ಸ್ವತಃ ಬಡಿಸ್ಲಿಕ್ಕೆ ನಿಂತರು. ಭಾಗಣ್ಣದಾಸರೇ ಎಲ್ಲರಿಗೂ ಬಡಿಸೋರು. ಬಡಿಸ್ತಾ ಇದ್ದಾರೆ. ಬಡಿಸ್ತಾ ಇದ್ದ ಹಾಗೆಯೇ ಯಾರು ಉಪ್ಪನ್ನು ಹಾಕಿಸಿದ್ರು ಅವರು ಊಟಕ್ಕೆ ಕೂತಿದ್ದಾರೆ. ಅವ್ರಿಗೆ ಆಶ್ಚರ್ಯ, ನಾವು ಉಪ್ಪು ಹಾಕಿಸಿದ್ದೇವೆ, ನೋಡಿದರೆ ಇದು ಉಪ್ಪಾಗಿಲ್ಲ ಪದಾರ್ಥ, ಏನು ಮಾಡೋದು, ಹೀಗಾಯ್ತಲ್ಲ ಅಂತ.
ಗೋಪಾಲದಾಸರು ಬರ್ತಾ ಇದ್ದರೆ ತಲೆ ಮೇಲೆತ್ತಿ ನೋಡಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಯಾಕೆ ನಾಚಿಕೆ, ತಾವು ತಪ್ಪು ಮಾಡಿದ್ದೇವೆ. ಭಾಗಣ್ಣದಾಸರು ಬಂದರು, ಅವ್ರ ಎದುರುಗಡೆ ಬಂದರು, ಊಟಕ್ಕೆ ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ, ಏನು ಬೇಕು ಎಲ್ಲ ಕೇಳಿ ಅಂತ ಶಿಷ್ಯರಿಗೆ ಹೇಳಿದ್ರಂತೆ. ಆ ನೈವೇದ್ಯಕ್ಕೆ ಇನ್ನೊಂದು ಬಟ್ಲಲ್ಲಿ ನೀರಿಟ್ಟಿದ್ನಲ್ಲ ತೊಗೊಂಬಂದಂತ ಆ ನೀರನ್ನು ಇವರಿಗೆ ಬಡಿಸಿದ್ರಂತೆ, ಕುಡೀರಿ ನೀರನ್ನು ಅಂತ. ನೀರು ಕುಡಿದ್ರು ಎಲ್ಲ ಬರೀ ಉಪ್ಪುಪ್ಪೆ ಅಂತ. ಆ ಪದಾರ್ಥದಲ್ಲಿರುವಂಥ ಉಪ್ಪೆಲ್ಲ ನೀರಲ್ಲಿ ಸೇರಿಸಿದ್ದಾರೆ ಗೋಪಾಲದಾಸರು. ಅವರ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಪೂರ್ಣ ಶರಣಾಗತರಾಗ್ತಾ ಇದ್ದಾರಂತೆ. ಹೀಗೆ ಇಂತಹ ಒಂದು ಗೋಪಾಲದಾಸರ ಮಹಿಮೆಯನ್ನು ಹೇಳ್ತಾರೆ. ಅದೇ ಒಂದು ಇದರಲ್ಲೇ ಇವರ ಗದ್ವಾಲಿನ ಸಂಸ್ಥಾನಕ್ಕೆ ಬರಗಾಲ ಬೇರೆ, ಅಲ್ಲಿನ ಹೈದರಾಬಾದಿನ ನವಾಬ ಇವರಿಂದ ಕಪ್ಪ ಬರಲಿಲ್ಲ ಅಂತ. ಆ ನವಾಬನಿಗಿಂತ ಜೊತೆಗಿರುವಂಥವ್ರು ಆರ್ಭಟಗಳೇ ಜಾಸ್ತಿ ಅಂತ. ಅದು ಇವತ್ತಿನ ತನಕನೂ ಮುಂದುವರೆದು ಬಿಟ್ಟಿದೆ ಅಂತ. ಯಾವ್ಯಾವ ಸ್ಥಾನದಲ್ಲಿ ದೊಡ್ಡವರು ಇರ್ತಾರೆ, ದೊಡ್ಡವ್ರದ್ದು ಆರ್ಭಟ ಅಲ್ಲ, ಸುತ್ತಮುತ್ತಲಿರುವಂಥವ್ರದ್ದೇ ಆರ್ಭಟ ಜಾಸ್ತಿ ಇರ್ತದೆ. ಆ ಥರದಲ್ಲಿ ಇವರು ತಮ್ಮಂದಿರು, ಪಾಪ ಭಾಗಣ್ಣದಾಸರ ತಮ್ಮಂದಿರು ಮೊದಲಿನ ಇದರಲ್ಲಿ ಗದ್ವಾಲಿನ ಸಂಸ್ಥಾನದಲ್ಲಿದ್ದವರು, ರಾಜನಿಗೆ ಅತ್ಯಂತ ಪ್ರೀತಿಪಾತ್ರರು. ಆ ಹೈದರಾಬಾದಿನ ನವಾಬನ ಕಡೆಯವರು ಇವರನ್ನು ಗುರುತಿಸಿ ಇವರನ್ನು ಸೆರೆಯಲ್ಲಿಟ್ಟುಬಿಟ್ರಂತೆ. ಆವಾಗ ಏನು ಮಾಡಬೇಕು, ನಾವು ರಾಜನಿಗೆ ಸಂಬಂಧಿತರಲ್ಲ ಅಂತ ಎಷ್ಟು ಹೇಳಿದರೂ ಕೂಡ ಕೇಳಲೇ ಇಲ್ಲ. ಆ ಸಂದರ್ಭದಲ್ಲಿ ತಮ್ಮ ಅಣ್ಣನ ನೆನಪಾಗಿದೆ, ಭಾಗಣ್ಣದಾಸರ ನೆನಪಾಗಿದೆ. ಭಾಗಣ್ಣ ನೀನೇ ಗತಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ಭಾಗಣ್ಣ ಅವರು ಅಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ. ಅಲ್ಲಿ ಅವರಿಗೆ ಸುಲಭವಾಗಿ ಅಲ್ಲಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿ ಆ ತಮ್ಮಂದಿರು ಭಾಗಣ್ಣದಾಸರನ್ನು ವಿಶೇಷವಾಗಿ ಕೊಂಡಾಡ್ತಾರೆ. ಇದೇ ಸಂದರ್ಭದಲ್ಲಿ ಅವರಿಗೆ ಪುನಃ ಉಡುಪಿಗೆ ಹೋಗಬೇಕು ಅಂತ, ಜೀವನದಲ್ಲಿ ಒಂದು 2-3 ಬಾರಿಯಾದರೂ ಉಡುಪಿ ಯಾತ್ರೆ ಮಾಡಬೇಕು ಅಂತ. ಇವತ್ತಿನ ಕಾಲ ಅಲ್ಲ, ಅವತ್ತಿನ ಕಾಲ. ಹೀಗಾಗಿ ಅವರು ಮತ್ತೊಮ್ಮೆ ಉಡುಪಿಗೆ ಹೋಗಬೇಕು ಅಂತ ಹೇಳಿ ಆ ವಿಜಯದಾಸರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ವಿಜಯದಾಸರು ಕೂಡ ವಿಶೇಷವಾಗಿ ಆ ಒಂದು ಅನುಜ್ಞೆಯನ್ನು ಕೊಟ್ಟು ಅವರನ್ನು, ಅಂದರೆ ಯಾವುದೇ ತೀರ್ಥಯಾತ್ರೆಗೆ ಹೋಗಬೇಕಾದ್ರೆ, ನಾವು ಊರಿಗೆ ಹೋಗಬೇಕಾದರೂ ಕೂಡ ಒಂದು ಸಂಪ್ರದಾಯ ಇದೆ. ಏನಂದರೆ ದೇವರ ದೀಪ ಹಚ್ಚಿ ದೇವ್ರಿಗೊಂದು ಕಾಣಿಕೆ ಇಟ್ಟು ನಮಸ್ಕಾರ ಮಾಡಿಕೊಂಡು ಹೋಗಬೇಕು. ಅದು ಹಿರಿಯರಿಗೊಂದು ನಮಸ್ಕಾರ ಮಾಡಬೇಕು, ಗುರುಗಳಿಗೆ ನಮಸ್ಕಾರ ಮಾಡಬೇಕು, ಆಮೇಲೆ ಹೊರಡಬೇಕು. ಇದೊಂದು ಕ್ರಮ. ಆಮೇಲೆ ನಮಗೆ ಗುರುಗಳು ಯಾರು ಇರ್ತಾರೆ ಅವರಿಗೆ ನಾವು ಹೇಳಬೇಕು, ಹೇಳಿಬಿಟ್ಟು ನಮಗೆ ಅನುಜ್ಞೆ ಕೊಡಿ, ನಮಗೆ ಆಶೀರ್ವಾದ ಮಾಡಿ ಅಂತ. ಭಗವಂತನ ಅಂದರೆ ಅನುಸಂಧಾನ ಹೇಗಿದೆ ಅಂದರೆ, ಒಂದು ವೇಳೆ ಇವತ್ತಿನ ಹಾಗಲ್ಲ, ಅವತ್ತು ಸ್ವಲ್ಪ ಈ ಕಳ್ಳ ಕಾಕರದ್ದು ಇದೆಲ್ಲ ಸ್ವಲ್ಪ ಭಾರಿ. ಇವತ್ತು ಆಕ್ಸಿಡೆಂಟ್ಗಳು ಇದು ಹವ, ಅವತ್ತಾದರೆ ಕಳ್ಳರ ಹವ, ಇವತ್ತು ಆಕ್ಸಿಡೆಂಟ್ಗಳ ಹವ. ಹಾಗಾಗಿ ಒಂದು ವೇಳೆ ಅದು ಪರಿಸ್ಥಿತಿ ನಮಗೆ ಅನುಕೂಲವಾಗಿಲ್ಲ ಅಂದರೆ ಗುರುಗಳ ಮುಖೇನ ಭಗವಂತ ಹೇಳ್ತಾನೆ, ಈಗ ಕಾಲ ಅಲ್ಲ ಅಂತ ಹೇಳಿಸ್ತಾನೆ. ನಾವು ಎಷ್ಟೋ ಜನರು ಹೇಳೋದು ಇರ್ತದೆ, ಅಯ್ಯೋ ಅವರು ಹೇಳಿದರು, ನಾವು ಹೋಗಿದ್ವಿ, ಈ ಥರ ತಪ್ಪಾಯಿತು, ತೊಂದರೆ ಆಯಿತು ಅಂತ. ದೇವರು ಅದನ್ನೆಲ್ಲ ಸೂಚನೆ ಮಾಡಿಕೊಡ್ತಾನೆ. ಹಾಗಾಗಿ ಆ ದೊಡ್ಡ ಗುರುಗಳ ಹತ್ರಕ್ಕೆ ಹೋಗೋಕ್ಕಿಂತ ಮುಂಚೆ ನಮ್ಮ ಗುರುಗಳು ಯಾರಿರ್ತಾರೆ ಅವರಲ್ಲಿ ನಾವು ಅರಿಕೆ ಮಾಡಿಕೊಳ್ಬೇಕಂತೆ. ಆವಾಗ ಇವರು ಅದನ್ನು ಆ ಗುರುಗಳಿಗೆ, ಅಂದರೆ ಒಂದೊಂದು ಯೋಗ್ಯತೆ ಬೇರೆ ಬೇರೆ, ಒಬ್ಬೊಬ್ಬರ ಯೋಗ್ಯತೆಗಳು ಬೇರೆ ಬೇರೆ. ಹೀಗಾಗಿ ದೊಡ್ಡವರು ಅಂದರೆ ಅವರವರಿಗೂ ಸ್ವಲ್ಪ ಹತ್ತಿರವಾಗಿರುತ್ತಾರೆ. ಹೀಗೆ ಅಂತ ಒಂದು ಗುರುಗಳ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಅವರೂ ಕೂಡ ಆಯಿತು ಅಂತ ಹೇಳ್ತಾ ಇದ್ದಾರೆ. ಈ ಉಡುಪಿಗೆ ಬರ್ತಾ ಇದ್ದಾರಂತೆ. ಉಡುಪಿಯಲ್ಲಿ ಹೇಳ್ತಾರೆ, ಅವರ ತಮ್ಮಂದಿರು ಸುಳಾದಿಯನ್ನು ರಚನೆ ಮಾಡ್ತಾರೆ. ಒಮ್ಮೆ ಬೆಳಗಿನ ಜಾವದಲ್ಲಿ ಎದ್ದು ಸ್ನಾನಾನ್ಹಿಕಕ್ಕೆ ಹೊರಡಬೇಕಾಗಿದೆ ಭಾಗಣ್ಣದಾಸರು. ಯಾವತ್ತೂ ಲೇಟ್ ಮಾಡೋದವರಲ್ಲ. ಅದು ಎಷ್ಟೊತ್ತಾದರೂ ಭಾಗಣ್ಣದಾಸರು ಬರ್ತಾ ಇಲ್ಲ. ಇವರಿಗೆ ಗಾಬರಿಯಾಗಿ ಒಳಗೆ ಹೋಗಿ ನೋಡ್ತಾ ಇದ್ದಾರೆ. ಕಣ್ಣು ಮುಚ್ಕೊಂಡು ಕಣ್ಣೀರು ಸುರಿತಾ ಇದೆಯಂತೆ. ಒಂದು ಸ್ವಲ್ಪ ಹೊತ್ತು ಹಾಗೆ ಇದ್ದು ಬಿಡ್ತಾರೆ. ಇವರು ಕೂಡ ಏನು ಡಿಸ್ಟರ್ಬ್ ಮಾಡಲಿಲ್ಲ. ಯಾವಾಗ ಅವರಾಗಿ ಎಚ್ಚರವಾಗ್ತಾರೆ ಆ ಸಂದರ್ಭದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಯಾವತ್ತೂ ತಾವು ಹೀಗೆ ಲೇಟ್ ಮಾಡೋದರಲ್ಲ, ಯಾಕೆ ಆನಂದ ಬಾಷ್ಪ ಹರಿತಾ ಇದೆ, ಇದರ ನಿಮ್ಮ ಅನುಭವ ನಮಗೆ ಹೇಳಬೇಕು ಅಂತ ಹೇಳಿದಾಗ ಗೋಪಾಲದಾಸರು ಹೇಳ್ತಾರೆ, ಏನೂ ಇಲ್ಲ, ನಾನು ಒಬ್ಬ ಬ್ರಹ್ಮಚಾರಿ, ನನಗೆ ಈ ಮಕ್ಕಳನ್ನು ಆಡಿಸೋದು ಇದು ಯಾವುದು ನಂಗೆ ಗೊತ್ತಿಲ್ಲ. ಆದರೆ ಆ ಒಂದು ಮಗು ತಾನಾಗಿ ಬಂದು ನನ್ನ ತೊಡೆ ಮೇಲೆ ಕೂತ್ಕೊಂಡು ಬಾಗಣ್ಣ ಅಂಥೇಳಿ ನನ್ನನ್ನು ಮುದ್ದಾಡಿತು, ನನ್ನಿಂದ ಮುದ್ದನ್ನು ಪಡೀತು. ಇಷ್ಟೆಲ್ಲ ಆಗಿ ಇದ್ದಕ್ಕಿದ್ದಂಗೆ ಹೊಟ್ಟೋಗ್ಬಿಟ್ರೆ ಏನು ಮಾಡಲಿ ನಾನು ಅಂತ ಕೇಳ್ತಾರೆ. ಇದ್ದಕ್ಕಿದ್ದ ಹಾಗೆ ಹೊಟ್ಟೋಗಿಬಿಟ್ರೆ ಏನು ಮಾಡಲಿ?
ನಮ್ಮ ಮಾಮೂಲು ನಮ್ಮ ಈ ಪಾಂಚಭೌತಿಕವಾದ ಶರೀರದ ಮಕ್ಕಳು ಹತ್ತಿರ ಬಂದರು ಅಪ್ಪ ತಾತ ಅಂತಂದ್ರೇ ಆನಂದೋದ್ರೇಕ ಆಗಿಬಿಡುತ್ತೆ. ಅಪರೂಪವಾದ ದಿವ್ಯ ಮಂಗಳ ವಿಗ್ರಹ ಶ್ರೀಕೃಷ್ಣನೇ ಒಂದು ಪುಟ್ಟ ಮಗುವಾಗಿ ಬಂದು ಹೇಳಿ ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ. ಪುಟ್ಟ 3 ಜಡೆಗಳನ್ನು ಕಟ್ಟಿಕೊಂಡ ಪುಟ್ಟ ಕೃಷ್ಣ ಗೋಪಾಲದಾಸರ ಬಳಿ ತೊಡೆಯೇರಿ ಭಾಗಣ್ಣ ಅಂತ ಕರೆದು ಮುದ್ದಾಡುತ್ತಾ ಇದ್ದರೆ ಅದನ್ನು ಅವ್ರು ಹೇಳ್ತಾರೆ, ತ್ರಿಶಿಲಿಂದ ನೀರು ರಭಸದಿ ಕುಡಿಯುವಂಗೆ ಕಸುಕೊಂಡ ತೆರನಂತೆ ಕೈಯಳು ಪಾತ್ರೆಯ. ಎಷ್ಟೋ ದೂರದ ಬಿಸಿಲಿನಲ್ಲಿ ಮರಳುಗಾಡಿನ ನಡ್ಕೊಂಡು ಬರ್ತಾ ಇದ್ದೇವೆ, ವಿಪರೀತವಾದ ಬಾಯಾರಿಕೆ, ಇನ್ನೇನು ನೀರೇ ಸಿಕ್ಕಿತು, ಇನ್ನೇನು ನೀರು ತಮ್ಮಿಗೆಯಿಂದ ಕುಡಿಬೇಕು, ಗಬಕ್ಕಂತ ಯಾರಾದರೂ ಕಿತ್ತುಕೊಂಡ್ರೆ ನನ್ನ ಪರಿಸ್ಥಿತಿ ಹೇಗಿರುತ್ತೆ? ಆ ಥರದಲ್ಲಿ ನನ್ನ ಸ್ಥಿತಿ ಆಗಿದೆ. ಯಾಕೆ ಅಂದರೆ ಅವನು ಬಂದ, ಆಟಾಡ್ದ, ಇದ್ದಕ್ಕಿದ್ದಾಗೆ ಮರೆಯಾಗಿ ಬಿಟ್ನಲ್ಲಪ್ಪ. ಎಂಥ ಸುಖವನ್ನು ಕೊಟ್ಟ, ಆದರೆ ಇವತ್ತು ಕಿತ್ಕೊಂಡು ಬಿಟ್ನಲ್ಲ. ಕೃಷ್ಣ, ಏನನ್ನರಿಯೇ ನಿನ್ನ ಮಹಿಮೆ, ಏನನ್ನರಿಯೇ ನಿನ್ನ ಸೇವೆ, ಏನನ್ನೂ ಅರಿಯೇ, ಏನೋ ನಂಗೆ ಗೊತ್ತಿಲ್ಲ, ನಿನ್ನ ಸೇವೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ, ನಿನ್ನ ಮಹಿಮೆ ಎಷ್ಟು ಅದೂ ಗೊತ್ತಿಲ್ಲ, ನಿನಗೆ ಯಾವುದರಿಂದ ಇಷ್ಟ, ಯಾವುದು ಅಂದರೆ ಇಷ್ಟ. ಯಾಕಂದರೆ ನಿನಗಿಷ್ಟವಾದ ಪದಾರ್ಥವನ್ನು ನಾನು ಇಟ್ಕೊಂಡಿದ್ದರೆ ನೀನು ನನ್ನ ಜೊತೆಗೆ ಇರ್ತೀಯ ಅಲ್ವಾ. ಮಕ್ಕಳಿಗೆ ಇಷ್ಟವಾಗೋದನ್ನು ನಾವೇನಾದರೂ ಇಟ್ಕೊಂಡಿದ್ದರೆ ಅದು ಮಕ್ಕಳು ನಮ್ಮ ಹತ್ರನೇ ಇರ್ತವೆ. ಆದರೆ ನಿನಗೆ ಯಾವುದು ಇಷ್ಟ ನಂಗೆ ಗೊತ್ತಿಲ್ಲಪ್ಪ. ಹಾಗಾಗಿ ಪ್ರೀತಿ ಕರ್ಮ ಏನನ್ನರಿಯೇ ಜ್ಞಾನ ಮಾರ್ಗ, ನಿನಗೆ ಇಷ್ಟವಾದದ್ದು ಜ್ಞಾನ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ನಾನು ಅಷ್ಟು ದೊಡ್ಡ ಜ್ಞಾನಿ ಅಲ್ಲ. ಇನ್ನೂ ಕೆಲವರು ಹೇಳ್ತಾರೆ ಭಕ್ತಿ ಅಂದರೆ ಭಾರಿ ಇಷ್ಟಪಡ್ತಾನೆ ಭಗವಂತ ಅಂತ, ಅದೂ ನನಗಿಲ್ಲ ಅಂತಾರೆ. ಆ ಭಕ್ತಿ ಮಾರ್ಗವೂ ನನ್ನಲ್ಲಿಲ್ಲ. ಇನ್ನೂ ಕೆಲವರು ಹೇಳುತ್ತಾರೆ ವಿರಕ್ತಿ ಇದ್ದರೆ ಸಾಕು, ವೈರಾಗ್ಯ ಇದ್ದರೆ ಸಾಕು, ವೈರಾಗ್ಯಕ್ಕೆ ಭಗವಂತ ಒಲಿತಾನೆ ಅಂತ. ಆ ವೈರಾಗ್ಯವೂ ನನ್ನಲ್ಲಿಲ್ಲಪ್ಪ. ಏನೋ ನಿನ್ನ ಕರುಣಾಪೂರ್ಣ ನೀನು ಎಂದು ನಾನು ಬಲ್ಲೆ. ಆದರೆ ಒಂದಂತೂ ಗೊತ್ತಿದೆ ನನಗೆ, ನಿನ್ನ ಭಾಳ ಕರುಣಿ ಅಂತ ಅನ್ನೋದಷ್ಟೇ ಗೊತ್ತಿದೆ. ನಿನ್ನಲ್ಲಿ ಜ್ಞಾನ ಇಲ್ಲ, ನಿನ್ನಲ್ಲಿ ಭಕ್ತಿ ಇಲ್ಲ, ನಿನ್ನ ತಿಳಿವು ನನಗೆ ಸರಿಯಾದ ರೀತಿಯಲ್ಲಿಲ್ಲ, ನಿನಗೆ ಇಷ್ಟವಾದದ್ದು ಗೊತ್ತಿಲ್ಲ, ನಿನಗೆ ಬೇಕಾದ ಕರ್ಮಗಳು ನನಗೆ ಗೊತ್ತಿಲ್ಲ. ಜ್ಞಾನಿಗಳು ತಂದು ಸ್ನಾನ ಮಾಡಿಪರೋ ನಿನಗೆ, ಜೇನು ಕ್ರಿಮಿಗಳ ವಮನವನು ಮಜ್ಜನವು ಎಂದು ಜ್ಞಾನಿಗಳು ತಂದು ಸ್ನಾನ ಮಾಡಿಪರೋ ನಿನಗೆ, ಜ್ಞಾನಿಗಳ ಪಾದದಡಿಯಲ್ಲಿ ನಾನು ಬಿದ್ದವನು ಎಂದು ನೀನೇ ನೋಡಿ ಸಾಕಬೇಕು. ನನ್ನ ಫ್ರಮ್ ಅಡ್ರೆಸ್ ಏನು ಗೊತ್ತೋ, ಈ ಆಚಾರ್ಯ ಮಧ್ವರ ಮತದಲ್ಲಿ ಬಂದ ದಾಸ, ಭಗವಂತನ ಪಾದದಾಸ, ಆಚಾರ್ಯರ ಪಾದದಾಸ, ವಿಜಯ ವಿಠ್ಠಲರ ಪಾದದಾಸ ಅಂತ ಇಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ. ಇದನ್ನು ನೋಡಿ ನೀನು ನನ್ನನ್ನು ಸಲಹಬೇಕು, ಅಷ್ಟು ಬಿಟ್ಟರೆ ಇದಕ್ಕೇನೂ ಇಲ್ಲ ಅಂತ. ಹೀಗೆ ನಿದ್ರೆಯಿಂದ ಎಚ್ಚೆತ್ತ ವ್ಯಕ್ತಿಯಂತೆ ತನ್ನ ಅನುಭವಗಳನ್ನು ತನ್ನ ತಮ್ಮಂದರ ಮುಂದೆ ಇಡ್ತಾ ಇದ್ದಾರೆ. ಹೀಗೆ ಅಂತಹ ಒಂದು ವಿಶಿಷ್ಟವಾದ ಒಂದು ಮಹಿಮಾ ಸಂಪನ್ನರಾಗಿರುವಂಥವರು ಗೋಪಾಲದಾಸರು. ಆನಂತರದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ರಂಗನಾಥನ ದರ್ಶನಕ್ಕೆ ಅಲ್ಲಿ ಹೋಗಿದ್ದಾರೆ. ರಂಗನಾಥನ ಮಹಿಮಾ ವರ್ಣನೆಯನ್ನು ಮಾಡ್ತಾರೆ. ಅಲ್ಲಿ ಶ್ರೀ ರಂಗನಾಥನ ವಿಶೇಷವಾದ ಒಂದು ಸೇವೆಯನ್ನು ನಡೆಸ್ತಾ ಇದ್ದಾರಂತೆ. ಹೀಗೆ ಇಂತಹ ಅಲ್ಲಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಭಗವಂತನ ವಿಶೇಷವಾಗಿರತಕ್ಕಂಥ ಒಂದು ಸೇವೆಗಳನ್ನು ನಡೆಸ್ತಾ ಇದ್ದಾರೆ. ಅವರು ಹೇಳ್ತಾರಂತೆ, ಶ್ರೀರಂಗದಲ್ಲಿ ಒಂದು ಮಹಿಮೆಯನ್ನು ಹೇಳ್ತಾರೆ ಚರಿತ್ರಕಾರರು. ಶ್ರೀರಂಗದಲ್ಲಿ ಕಾವೇರಿ ಸ್ನಾನ ಮಾಡ್ತಾ ಇದ್ದಾರಂತೆ. ಭಾಗಣ್ಣ ಎಲ್ಲ ದಾಸರೆಲ್ಲ ಸೇರಿ ಸ್ನಾನ ಮಾಡ್ತಾ ಇದ್ದಾರೆ. ಸ್ನಾನ ಮಾಡ್ತಾ ಇರುವಾಗ ಅಲ್ಲೊಂದು ಪಂಡಿತ ಮಂಡಳಿ ಬಂತಂತೆ, ಬ್ರಾಹ್ಮಣರ ಒಂದು ಸಮುದಾಯ ಬಂತಂತೆ. ಸಮುದಾಯ ಬಂದು ನೋಡ್ತಾ ಇದ್ದಾರೆ ಭಾಗಣ್ಣದಾಸರು. ಇವತ್ತು ಒಳ್ಳೆ ಭಕ್ಷ್ಯಭೋಜ್ಯಗಳು ನಮಗೆ ಸಿಗ್ತವೆ ಅಂತ ಅನಿಸ್ತಂತೆ ಅವರಿಗೆ. ಯಾಕೆಂದರೆ ಭಾಗಣ್ಣ ಇದ್ದರೆ ಊಟಕ್ಕೆ ಕೊರತೆ ಇಲ್ಲ. ಅವರು ಅಂದ್ಕೊಂಡ್ರಂತೆ ಭಾಳ ಮಹಿಮಾವಂತರು ಅಂತ ಕೇಳಿದ್ದೇವೆ, ನಮಗೆ ಹೆಂಗೆ ಬೇಕು ಗೊತ್ತಾ, ನನಗೆ ಈ ಥರದ ಭಕ್ಷ್ಯಭೋಜ್ಯ ಬೇಕು, ಇವರಿಗೆ ಯಾರ್ಯಾರಿಗೆ ಯಾವ್ಯಾವುದು ಇಷ್ಟ ಅವೆಲ್ಲವನ್ನೂ ಅಂದ್ಕೊಂಡ್ರಂತೆ. ಇವತ್ತು ನಾವು ಇಷ್ಟವಾಗಿರುವ ಪದಾರ್ಥಗಳನ್ನು ಸ್ವೀಕಾರ ಮಾಡಬಹುದು ಅಂತ. ಭಾಗಣ್ಣದಾಸರು ಏನು ಮಾಡ್ತಾರೆ, ಅನ್ನಕ್ಕೆಲ್ಲ ಮುಗಿಸಿಕೊಂಡು ಬಂದು ಎಲ್ಲ ಆರ್ಡ್ರ್ ಮಾಡ್ತಾರೆ. ನೋಡಿ ಇಂತಿಂಥ ಭಕ್ಷ್ಯಗಳೆಲ್ಲ ಆಗಬೇಕು ಅಂತ. ಅವರು ಅಂದುಕೊಂಡದ್ದು ಭಾಗಣ್ಣರಿಗೆ ಕೇಳಿಸೋ ಹಾಗಲ್ಲ, ಅವರವರು ಮನಸ್ಸಲ್ಲಿ ಅಂದ್ಕೊಂಡಿದ್ದಾರೆ. ಎಲ್ಲರನ್ನೂ ಕಳಿಸಿದರಂತೆ, ಎಲ್ಲ ಬ್ರಾಹ್ಮಣರನ್ನು ಕರೆದರಂತೆ, ಬನ್ನಿ ಊಟಕ್ಕೆ ಅಂತ. ಊಟಕ್ಕೆ ಕೂತಿದ್ದಾರೆ.
ಎಲ್ಲ ಯಾರ್ಯಾರಿಗೆ ಯಾವ ಪದಾರ್ಥಗಳು ಎಣಿಸ್ಕೊಂಡಿದ್ರು ಎಲ್ಲ ಪದಾರ್ಥಗಳು ಕೂಡ ಸಂತರ್ಪಿತವಾಗಿವೆ. ಆಶ್ಚರ್ಯಚಕಿತರಾಗ್ತಾರೆ ಬ್ರಾಹ್ಮಣರು. ಏನಪ್ಪ ಈ ವ್ಯಕ್ತಿ, ನಾವೇನೋ ಅಂದುಕೊಂಡ್ರೆ ಅವೆಲ್ಲವನ್ನೂ ಕೂಡ ನಮಗೆ ಉಣಬಡಿಸೋದೇ ಅಂತ ಹೇಳಿ ಅವರ ತಮ್ಮಂದರು ಅದನ್ನು ಹೇಳ್ತಾರೆ. ಭೂಸುರರು ನದಿಯಲ್ಲಿ ಬರುತ್ತೀರೆ, ಲೇಸು ಭೋಜನ ಬಯಸಲು ದಾಸವರಿಯರು ಅವರ ಮನದಭಿಲಾಷೆಯಂತೆ ಸಲ್ಲಿಸಲು ಅಂತ ಹೇಳ್ತಾರೆ. ಅವ್ರಿಗೇನೆಲ್ಲ ಅಪೇಕ್ಷಿತವಾಗಿತ್ತು ಆ ಎಲ್ಲ ಪದಾರ್ಥಗಳನ್ನು ಅನುಗ್ರಹ ಮಾಡ್ತಾ ಇದ್ದಾರೆ. ಹೀಗೆ ಇಂತಹ ಜ್ಞಾನಿಗಳಾಗಿರತಕ್ಕಂಥ ಅಪರೋಕ್ಷ ಜ್ಞಾನಿಗಳು ಅವರ ತಮ್ಮಂದರನ್ನು ಕರೆದು ಹೇಳ್ತಾರಂತೆ, ನೀನು ಹೋಗಿ ಕಂಚಿ ವರದರಾಜನ ಸೇವೆಯನ್ನು ಮಾಡು ಅಂತ. ಒಂದು ಸಂದರ್ಭದಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ ತಮ್ಮ ಶ್ರೀನಪ್ಪದಾಸರು. ಆ ಸಂದರ್ಭದಲ್ಲಿ ಆ ಭಗವಂತನಿಗೆ ಅಲಂಕೃತವಾದಂಥ ಒಂದು ಪಟ್ಟೆ, ಭಾರಿ ಪೀತಾಂಬರ ಆ ದೀಪದ ಬೆಂಕಿಗೆ ಸಿಲುಕಿ ಉರಿತಾ ಇದೆಯಂತೆ. ಉರಿತಾ ಇದೆ, ಇವರು ನೋಡ್ತಾ ಇದ್ದಾರೆ. ಅಲ್ಲಿ ಇದ್ದಕ್ಕಿದ್ದಾಗೆ ಅದು ತಣ್ಣಗಾಯಿತು ಅಂತ, ಅದು ಹತ್ತುಕೊಂಡಿದೆ, ಅದು ತಣ್ಣಗಾಯಿತು. ಅದಕ್ಕೆ ಅಲ್ಲಿ ಅಲ್ಲಿಂದ ಊರಿಂದ ಬಂದ ಮೇಲೆ ಅವರು ಹೇಳ್ತಾರೆ, ಇಲ್ಲೇನಾಗಿದೆ, ಇವರು ಆನ್ನಿಕಕ್ಕೆ ಅಂತ ಕೂತಿದ್ದಾರಂತೆ ತೀರದಲ್ಲಿ, ಕಾವೇರಿ ನದಿಯ ತೀರದಲ್ಲಿ ನಮ್ಮ ಭಾಗಣ್ಣದಾಸರು ಅಲ್ಲಿ ಆನ್ನಿಕಕ್ಕೆ ಕೂತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಕೈ ಬಹಳಷ್ಟು ಉಜ್ಜುತ್ತಾ ಇದ್ದಾರಂತೆ. ಉಜ್ಜಿದ್ರೆ ಸುಮ್ಮನೆ ಆದರು. ಆದರೆ ಅಲ್ಲಿರುವಂಥವರಿಗೆ ಯಾರಿಗೂ ಏನೂ ಗೊತ್ತಾಗಲಿಲ್ಲ. ಆದರೆ ಯಾವಾಗ ಅಲ್ಲಿಂದ ಗುರು ಗೋಪಾಲದಾಸರು ಉತ್ತನೂರಿಗೆ ಅಲ್ಲಿಗೆ ಬರ್ತಾರೆ, ಬಂದಾಗ ಎಲ್ಲರೂ ಹೇಳಿದ್ರಂತೆ ಹೀಗಾಯಿತು ಅಂತ. ಆವಾಗ ಅವ್ರು ಹೇಳ್ತಾರೆ, ಯಾವಾಗ ಆಯಿತು? ಇಂಥ ದಿನ ಆಯಿತು. ಓ, ಹಾಗಿದ್ರೆ ಆ ಬೆಂಕಿ ನಂದಿಸಿದವರು ಇವರು ಅಂತ. ಅಲ್ಲಿ ಪಟ್ಟೆಗೆ ಹತ್ತಿದ ಬೆಂಕಿಯನ್ನು ಇಲ್ಲಿ ಕೂತುಕೊಂಡು ಕೈಯನ್ನು ಉಜ್ಜುವುದರ ಮೂಲಕವಾಗಿ ಆ ಒಂದು ಬೆಂಕಿಯನ್ನು ನಂದಿಸಿದ ಮಹಾನುಭಾವರು. ಹೀಗೆ ತುಂಗಭದ್ರೆಯಲ್ಲಿ ಅವರು ಆನ್ನಿಕಕ್ಕೆ ಕೂತಾಗ ಈ ಒಂದು ಪರಿಸ್ಥಿತಿ ಆಯಿತು ಅಂತ ಹೇಳ್ತಾರೆ. ಹೀಗೆ ಇಂತಹ ಈ ಭಾಗಣ್ಣದಾಸರು ಈ ಉತ್ತನೂರಿನಲ್ಲಿ ಒಂದು ಸಂದರ್ಭದಲ್ಲಿ ಪ್ರಾತಃ ಕಾಲದ ಆನ್ನಿಕಗಳನ್ನೆಲ್ಲ ಮುಗಿಸಿಕೊಂಡು ಭಗವಂತನ ಸೇವೆಗಾಗಿ ತುಳಸಿಯನ್ನು ತೊಗೊಂಬರಬೇಕು ಅಂತ ಹೊರಟ್ರಂತೆ. ತುಳಸಿಯನ್ನು ತೊಗೊಂಡು ಬರಬೇಕು ಅಂತ ಒಂದು ಬುಟ್ಟಿಯನ್ನು ಹಿಡ್ಕೊಂಡು ಹೊರಟಿದ್ದಾರೆ. ತುಳಸಿಯನ್ನು ಬಿಡಿಸ್ತಾ ಇದ್ದಾರೆ. ದೂರದಲ್ಲಿ ಒಂದು ಕುದುರೆಯ ಸದ್ದು, ಭಾರಿ ವೇಗದಲ್ಲಿ ಒಬ್ಬ ಕುದುರೆ ಬರ್ತಾ ಇದೆ. ನೋಡ್ತಾ ಇದ್ದಾರಂತೆ, ಅದ್ಭುತ ಗಾತ್ರದ ಪಾಂಡುರಂಗ ವಿಠ್ಠಲ ಕುದುರೆಯ ಸವಾರಣ ರೂಪದಲ್ಲಿ ಬರ್ತಾ ಇದ್ದಾನೆ. ಅವರಿಗೆ ಪಾಂಡುರಂಗ ಅಂತ ಗೊತ್ತಾಗಲಿಲ್ಲ. ಎಂಥ ಮುಖಲಕ್ಷಣ, ಏನು ಪೇಟ, ಏನು ಪೀತಾಂಬರ, ಏನೊಂದು ಅವನ ಝರಿ, ಅವೆಲ್ಲ ನೋಡಿ ಅವ್ರಿಗೆ ಅಚ್ಚಳಿಯದೆ ಆ ರೂಪ ಭಾರೀ ಖುಷಿ ಕೊಡ್ತಾ ಇದೆ. ಸೀದಾ ಬಂದವನೇ ಅಲೇನಾಹಿ ಅಂತ ಹೇಳಿ ಹೊರಟೋಗ್ತಾ ಇದ್ದಾನಂತೆ. ಅವರು ಯಾಕೆ ಬಂದ, ಯಾರು ಬಂದರು, ಏನು ಹೇಳಿದ, ಏನೂ ಅರ್ಥ ಆಗಲಿಲ್ಲ. ಆಮೇಲೆ ಅದೇ ಗುಂಗಲ್ಲಿ ತುಳಸಿ ಪುಷ್ಪಗಳನ್ನು ಬಿಡಿಸಿಕೊಂಡು ತನ್ನ ಆರಾಧ್ಯ ದೈವನನ್ನು ಗೋಪಾಲ ವಿಠಲನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರಿಗೆ ಅರಿವಿಲ್ಲದಂತೆ ಪಾಂಡುರಂಗನ ಚಿಂತನೆ ಬಂತು. ಪಾಂಡುರಂಗನ ಚಿಂತನೆ ಬರ್ತಾ ಇದೆ. ಪಾಂಡುರಂಗನನ್ನು ಅವರೇ ವರ್ಣನೆ ಮಾಡ್ತಾ ಇದ್ದಾರಂತೆ. ವರ್ಣನೆ ಮಾಡಿ, ಓಹೋ, ನಿನ್ನನ್ನು ಬಿಟ್ಟೆ ಅಂತನಾ, ನಿನ್ನನ್ನು ಮರೆತೆ ಅಂತನಾ, ನಾನಾಗಿ ನಿನ್ನ ಕ್ಷೇತ್ರಕ್ಕೆ ಬರಬೇಕಾಗಿತ್ತು. ಯಾಕಂದರೆ ನಾದಬ್ರಹ್ಮ, ಪಾಂಡುರಂಗ ಅಂದರೆ ನಾದಬ್ರಹ್ಮ. ಅವನಿಗೆ ದಾಸರು ಅಂದರೆ ದಾಸರು ಅವನ ಹತ್ರ ಬರಬೇಕು ಅಂತ ಅವನು ಆಸೆ ಪಡ್ತಾನೆ, ಆಸೆಪಟ್ಟು ಕರೆಸಿಕೊಳ್ತಾನೆ. ಹಾಗಾಗಿ ನಾನು ಬರಬೇಕಾಗಿತ್ತಲ್ವ, ಈಗ ಬಂದು ಅಲೇನಾಹಿ ಅಂತ ಹೇಳಿ, ಯಾಕೆ ನನ್ನ ಹತ್ರ ಬರಲಿಲ್ಲ, ಬಾ ಅಂತ ಹೇಳಿ ಪಾಂಡುರಂಗನೇ ನನ್ನನ್ನು ಕರೆದು ಹೋದ ಅಂತ ಭಾಳ ಮನಸ್ಫೂರ್ತಿಯಾಗಿ ಪಾಂಡುರಂಗನನ್ನು ಪ್ರಾರ್ಥನೆ ಮಾಡಿ ಅಲ್ಲಿ ಪಾಂಡುರಂಗನ ಸನ್ನಿಧಾನಕ್ಕೆ ಹೊರಡುವಂಥವರಾಗ್ತಾರೆ. ಅದೇ ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಒಬ್ಬಳು ಸಾಧ್ವಿ ಮಣಿ ಆಗ ತಾನೇ ಹಸುವಿನ ಹಾಲನ್ನು ಕರೆದು ಅವಳಿಗೊಂದು ಆಸೆ, ನಾನು ಗೋಪಾಲದಾಸರಿಗೆ ಹಾಲು ಕೊಡಬೇಕು ಅಂತ. ಗೋಪಾಲದಾಸರು ಹಾಲು ಕುಡಿಬೇಕು, ನಮ್ಮ ಇಷ್ಟಾದರೂ ಒಂದು ಋಣ ನಾವು ಸಲ್ಲಿಸಬೇಕಂತ. ಈ ಕೊಡೋದ್ರಿಂದ ಏನಾಗ್ತದೆ, ಈ ಕೊಟ್ಟು ಒಂದು ಆ ಋಣ ಯಾವತ್ತಾದರೂ ಗುರುಗಳು ನಮಗೆ ತೀರಿಸ್ತಾನೆ. ನಾವು ಕೊಡುವಂಥ ಅಭ್ಯಾಸ ಇಟ್ಟುಕೊಂಡ್ರೆ, ಈಗ ಶ್ರೀಗಳಿರ್ತಾರೆ, ಸ್ವಾಮಿಗಳಿರ್ತಾರೆ, ಅವರುಗಳಿಗೆ ನಾವು ಕೊಡಬೇಕು. ಪಾದಪೂಜೆ ನಾವು ಮಾಡ್ತೇವೋ, ಅದು ಏನೋ ಒಂದು ಕೊಡಬೇಕು. ಆಗ ಅದೇನಾಗತ್ತೆ, ಅದು ವ್ಯಾಸರಾಜರಿಗೋ ಅಥವಾ ಆ ಜ್ಞಾನಿಗಳಿಗೋ ಸಲ್ತದೆ. ಆ ಜ್ಞಾನಿಗಳು ನಮ್ಮಿಂದ ಒಂದು ರೀತಿಯಲ್ಲಿ ಋಣ ಸಂದಾಯ ಮಾಡ್ತಾರೆ ನಮಗೆ. ಯಾಕೆ ನಾವು ಯಾರ್ಯಾರದ್ದು ಅನ್ನ ತಿನ್ನಬಾರದು, ಜ್ಞಾನಿಗಳ ಈ ಗುರುಗಳ ಅನ್ನವನ್ನು ತಿಂದರೆ ಇದಕ್ಕೊಂದಷ್ಟು ಜೀವ ಚೆಲುಮೆ, ಒಂದು ಚೈತನ್ಯ ಇರ್ತದೆ. ಹೀಗಾಗಿ ಅಂತಹ ಅವಳು
ಹಸುವಿನ ಹಾಲನ್ನು ಗುರುಗಳಿಗೆ ಸಮರ್ಪಣೆ ಮಾಡಬೇಕು ಅಂತ ಬಂದು, ಆದರೆ ಸಮರ್ಪಣೆ ಆಗಬೇಕು ಅಂತಾದರೆ ಶ್ರೀನಿವಾಸ ದೇವರಿಗೆ ನೈವೇದ್ಯ ಆಗಬೇಕು. ಅದಕ್ಕೆ ಇವರು ನದಿ ತೀರದಲ್ಲಿದ್ದಾರೆ. ಏನಮ್ಮ ಬಂದು ಅಂತ. ಇಲ್ಲ ಗುರುಗಳೇ, ಹಾಲು ತಗೊಳ್ಬೇಕು ತಾವು ನೈವೇದ್ಯಕ್ಕೆ ಅಂತ. ನೋಡಿದರು, ಸೀದಾ ಒಮ್ಮೆ ಚಿಂತನೆ ಮಾಡಿದರು. ವೆಂಕಟೇಶನನ್ನು ಪ್ರಾರ್ಥನೆ ಮಾಡಿ ಅಲ್ಲಿರುವ ಮರಳಿನ ಗುಪ್ಪೆಯಲ್ಲಿ ಹಾಲನ್ನು ಹಾಗೇ ಸುರಿತಾರೆ. ಮರಳಿನ ಗುಪ್ಪೆ ಮರಳಿಗೆ ಹಾಲನ್ನು ಸುರಿತಾರೆ. ಅವಳ ಕಣ್ಣೀರು ಹರಿತು. ನಾನು ಯೋಗ್ಯಳಲ್ವೇ? ಛೇ ಛೇ ಛೇ. ಅಂದರೆ ಗುರುಗಳು ನಾನು ಕೊಟ್ಟ ಹಾಲನ್ನು ಸ್ವೀಕಾರ ಮಾಡಲಿಲ್ಲ ಅಂದರೆ ಅವಳು ಅಂದ್ಕೊಳ್ತಾಳೆ ನಾನು ಅಯೋಗ್ಯಳು, ಮಿನಿಮಮ್ ಹಾಲನ್ನೂ ಕೂಡ ನಾನು ಕೊಡೋಷ್ಟು ಯೋಗ್ಯತೆ ನನಗಿಲ್ವೇ. ನಾವು ಅದು ಸ್ವಲ್ಪ ಜೋರು ಮಾಡ್ತಾ ಇದ್ವೋ ಏನೋ, ಆದರೆ ಅವಳು ಅಂದ್ಕೊಳ್ತಾಳೆ ಆ ಯೋಗ್ಯತೆ ನಂದಲ್ಲ ಅಂತ ಹೇಳಿ ಬಿಕ್ಕಳಿಸ್ತಾ ಇದ್ದಾಳೆ. ಕೇಳಿದ್ರಂತೆ ಭಾಗಣ್ಣದಾಸರು, ಯಾಕಮ್ಮ ಆಳ್ತಾ ಇದ್ದೆ ಅಂತ. ಏನು ಮಾಡೋದು ಗುರುಗಳೇ, ನಿಮಗೆ ಹಾಲು ಕೊಡೋಷ್ಟು ಯೋಗ್ಯತೆಯೂ ನಂದಲ್ಲಲ್ಲ ಅಂತ ಬೇಸರಿಸಿಕೊಳ್ತಾಳೆ. ಅಯ್ಯೋ ಯೋಚನೆ ಮಾಡಬೇಡ, ಪೂಜೆಗಾಗುವಾಗ ಅಲ್ಲಿಗೆ ಬಾ, ಶ್ರೀನಿವಾಸ ದೇವರ ಸನ್ನಿಧಾನಕ್ಕೆ ಬಾ, ಪೂಜೆಗಾಗುವಾಗ ಬಾ ಅಂತ ಹೇಳ್ತಾರೆ. ಪೂಜೆ ನಡೀತಾ ಇದೆ, ಜನಸಾಗರ ಸೇರಿದೆ. ಸಾಯಂಕಾಲ ಪೂಜೆ ಎಲ್ಲ ಆಗ್ತಾಯಿದೆ. ಇವಳು ಬಂದು ಕೂಡಲೇ ಭಾಗಣ್ಣದಾಸರು ಒಮ್ಮೆ ಇವಳ ಹತ್ರ ನೋಡ್ತಾ ಇದ್ದಾಳೆ. ನೋಡಮ್ಮ, ಶ್ರೀನಿವಾಸ ದೇವರನ್ನು ಒಂದು ಸರಿ ನೋಡು ಅಂತ ಹೇಳಿದ್ರಂತೆ. ಶ್ರೀನಿವಾಸ ದೇವರನ್ನು ನೋಡ್ತಾ ಇದ್ದಾಳೆ ಆ ತಾಯಿ. ಶ್ರೀನಿವಾಸ ದೇವರ ಬಾಯಿಯಲ್ಲಿ ಹಾಲು ಕಾಣ್ತಾ ಇದ್ದಾಳಂತೆ. ಹಾಲು ಒಸರ್ತಾ ಇದೆ. ನಿನ್ನ ಹಾಲನ್ನು ಶ್ರೀನಿವಾಸ ಸ್ವೀಕಾರ ಮಾಡಿದ್ದಾನೆ. ಅವ್ರು ಹೇಳ್ತಾರೆ, ನೈವೇದ್ಯ ಅಂದರೆ ಏನು? ನಿಜವಾಗಿಯೂ ಕೂಡ ನೈವೇದ್ಯ ಅಂದರೆ ಆ ಪದಾರ್ಥಗಳಲ್ಲಿ ಭಗವಂತನ ರೂಪಗಳಿಗೆ ಐಕ್ಯವನ್ನು ಚಿಂತನೆ ಮಾಡೋದು. ಅದು ಅವರಿಗೆ ಅಲ್ಲಿಯೇ ಆಗಬೇಕು ಇಲ್ಲಿಯೇ ಆಗಬೇಕು ಅಂತ ಇಲ್ಲ. ಜ್ಞಾನಿಗಳಿಗೆ ಅಲ್ಲಲ್ಲೇ ಹೀಗೀಗೆ ಆಗಬೇಕು ಅಂತ ಇಲ್ಲ. ಎಲ್ಲಿ ಹೇಗೆ ಬೇಕಾದರೂ ಕೂಡ ಅವರು ಆ ಭಗವಂತನಿಗೆ ಸಮರ್ಪಣೆ ಮಾಡುವಂಥ ಒಂದು ಇವರಂಥವರು. ಹೀಗಾಗಿ ಅಂತಹ ಆ ಒಂದು ಗೋಪಾಲದಾಸರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಹೀಗೆ ಇದೇ ಒಂದು ಸಂದರ್ಭದ ಒಟ್ಟು 32 ವರ್ಷ ಆಗ ನಡೆದಿದೆ. ಆ ಒಂದು ಹಂತದಲ್ಲಿಯೇ ಜಗನ್ನಾಥ ದಾಸರ ಚರಿತ್ರೆಯನ್ನು ನಾವು ನೋಡುತ್ತೇವೆ. ಶ್ರೀನಿವಾಸಾಚಾರ್ಯರ ಒಂದು ಚರಿತ್ರೆ ಅಲ್ಲಿ ವಿಜಯದಾಸರೇ ಶ್ರೀನಿವಾಸಾಚಾರ್ಯರು ಮತ್ತಷ್ಟು ಕಾಲ ಭೂಮಿಯಲ್ಲಿರಬೇಕು, ಅವರ ಅಪಮೃತ್ಯು ಪರಿಹಾರವಾಗಬೇಕು ಅಂತ ಹೇಳಿ ವಿಜಯದಾಸರೇ ಭಗವಂತನಿಂದ ಪ್ರೇರಿತರಾಗಿ ಅಲ್ಲಿ ಭ್ಯಾಗವಟ್ಟ ಅಂತನ್ನುವಂಥ ಒಂದು ಗ್ರಾಮಕ್ಕೆ, ಮಾನವಿ, ಅಲ್ಲಿಗೆ ಬರ್ತಾ ಇದ್ದಾರೆ. ಇಲ್ಲಿ ಶ್ರೀನಿವಾಸಾಚಾರ್ಯರ ತಂದೆ ಅವರ ಬಗ್ಗೆ ಎಲ್ಲ ಬಹಳಷ್ಟು ಹೇಳ್ತಾರೆ. ಒಳ್ಳೆಯ ಜ್ಞಾನಿಗಳು. ಆ ಥರದಲ್ಲಿ ಅಂತಹ ಅವರ ಮಕ್ಕಳಾಗಿ ಶ್ರೀನಿವಾಸಾಚಾರ್ಯರು ಬಂದಿದ್ದಾರೆ. ತಿರುಪತಿಯ ತಿಮ್ಮಪ್ಪನ ಸೇವೆಯ ಫಲವಾಗಿ ಹುಟ್ಟಿದ ಮಗನಿಗೆ ಶ್ರೀನಿವಾಸ ಅಂತ ಹೆಸರಿಟ್ಟಿದ್ದಾರೆ. ಭಾರೀ ಒಂದು ರಾಯರ ಮಠದ ಪೀಠಾಧಿಪತಿಗಳ ಪೂರ್ವಾಶ್ರಮದ ತಮ್ಮ ಬಲರಾಮಾಚಾರ್ಯರಲ್ಲಿ ಇವರ ವಿದ್ಯಾಭ್ಯಾಸ ಎಲ್ಲ ನಡೆದಿದೆ. ಸುಮಾರು 18 ವರ್ಷಕ್ಕೆ ಸುಧಾದಿ ಸಕಲ ಗ್ರಂಥಗಳೂ ಕೂಡ ಅವರ ಕಂಠಸ್ಥವಾಗಿತ್ತು ಅಂತ ಹೇಳ್ತಾರೆ. ಶ್ರೀನಿವಾಸಾಚಾರ್ಯರ ಕಂಠಸ್ಥವಾಗಿತ್ತು ಅಂತ. ಹೀಗಾಗಿ ಅಂತಹ ಅವರು ಅಲ್ಲಿ ಶ್ರೀನಿವಾಸಾಚಾರ್ಯರನ್ನು ಅನುಗ್ರಹ ಮಾಡಬೇಕು ಅಂತ ಬರ್ತಾ ಇದ್ದಾರೆ. ಶ್ರೀನಿವಾಸಾಚಾರ್ಯರು ಅಲ್ಲಿ ತಾವೆಲ್ಲ ಪಾಠ ಎಲ್ಲ ಮುಗಿಸಿಕೊಂಡು ಮಾನವಿಗೆ ಬರ್ತಾ ಇದ್ದಾರೆ. ಬಂದಾಗ ತಾವು ಪಾಠ ಪ್ರವಚನದಲ್ಲಿ ತೊಡಗಿಸ್ಕೊಳ್ಬೇಕು. ಅಲ್ಲಿ ದೇಸಾಯಿ ಇರ್ತಾನೆ. ಅವ್ರು ಹೇಳ್ತಾರೆ, ದೇಸಾಯಿರೇ, ನನಗೆ ಪಾಠ ಪ್ರವಚನ ಮಾಡಲಿಕ್ಕೆ ಒಂದು ಜಾಗ ಬೇಕು. ನಿಮ್ಮ ಮನೆ ಇದೆ ಅಂತ ಗೊತ್ತಾಯಿತು, ಬಹಳ ಖಾಲಿ ಇದೆಯೇ, ಯಾರೂ ಇಲ್ಲ ಅಂತ ಗೊತ್ತಾಯಿತು. ನಿಮ್ಮ ಮನೆಯನ್ನು ನನಗೆ ಕೊಟ್ಟರೆ ಪಾಠ ಪ್ರವಚನ ಮಾಡ್ಕೊಂಡಿರ್ತೇನೆ ಅಂತ ಹೇಳಿದ್ರು. ಆಗ ಶ್ರೀನಿವಾಸಾಚಾರ್ಯರಿಗೆ ಮದುವೆ ಆಗಿತ್ತು. ಆಗ ಅವನು ದೇಸಾಯಿ ಹೇಳಿದನಂತೆ, ಗುರುಗಳೇ ತಪ್ಪು ತಿಳ್ಕೊಬೇಡ್ರಿ, ಬೇಡ. ಅಯ್ಯೋ ಯಾಕೆ ಹೀಗೆ? ಅಲ್ಲಿ ಹೋದವರು ಯಾರೂ ಉದ್ಧಾರ ಆಗಿಲ್ಲ, ಅಲ್ಲಿ ಏನೋ ತೊಂದರೆ ಇದೆ, ದಯಮಾಡಿ ಅದು ಬೇಡ ಅಂತ ಹೇಳಿದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಅಯ್ಯೋ ನಿನಗೆ ಏನು ಯೋಚನೆ ಮಾಡೋದು ಬೇಡ, ನೀನು ನನಗೆ ಕೊಡು, ನಾನು ಮುಂದಿನ ನೋಡ್ಕೊಳ್ತೇನೆ ಅಂತ ಹೇಳಿ ಆ ಮನೆಯನ್ನು ತೆಗೆಸಿಕೊಂಡು ಅಲ್ಲಿ ಪಾಠ ಪ್ರವಚನ ಶುರು ಮಾಡಿದ್ರಂತೆ. ಸುಧಾದಿ ಗ್ರಂಥಗಳ ಪಾಠಾದಿಗಳು ನಡೀತಾ ಇರುವಾಗ ಗ್ರಂಥದ ಮಂಗಳ ಆಯ್ತಂತೆ. ಮಂಗಳದ ದಿನದಲ್ಲಿ ಒಬ್ಬ ಬ್ರಾಹ್ಮಣ ಬಂದು ನಮಸ್ಕಾರ ಮಾಡಿ, ಉದ್ದಂಡ ನಮಸ್ಕಾರ ಮಾಡಿ ಶ್ರೀನಿವಾಸಾಚಾರ್ಯರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದನಂತೆ, ಸ್ವಾಮಿ ಇವತ್ತು ನನ್ನ ಶಾಪ ವಿಮೋಚನೆ ಆಗಿದೆ. ಅಯ್ಯೋ ಏನಪ್ಪ ಶಾಪ, ಏನು ಕತೆ? ಇಲ್ಲ, ನಾನು ಇಲ್ಲೇ ಇರ್ತಿದ್ದೆ, ಬ್ರಾಹ್ಮಣರಿಗೆ ಹಿಂಸೆ ಕೊಡ್ತಿದ್ದೆ. ಬ್ರಾಹ್ಮಣರಿಗೆ ಹಿಂಸೆ ಕೊಟ್ಟದ್ರಿಂದ ನಾನು ಬ್ರಹ್ಮರಾಕ್ಷಸನಾದೆ. ಇಲ್ಲಿ ಇದ್ದವರಿಗೆಲ್ಲ ಉಪದ್ರವ ಕೊಡ್ತಾ ಇದ್ದೆ.
ನೀವು ಯಾವಾಗ ನಿಮ್ಮ ವಾಕ್ಯಗಳ ಮೂಲಕವಾಗಿ ಅದನ್ನು ನ್ಯಾಯಸುಧಿಯನ್ನು ಹೇಳಿದಿರಿ, ನಾನು ಬ್ರಹ್ಮ ರಾಕ್ಷಸತ್ವವನ್ನು ಕಳೆದುಕೊಂಡೆ. ನಿಮ್ಮ ಈ ಒಂದು ವಾಗ್ಝರಿಯಿಂದ, ಆ ಆಚಾರ್ಯರ ಶಾಸ್ತ್ರದ ವಾಣಿಯಿಂದ ನನ್ನ ರಾಕ್ಷಸತ್ವ ಹೋಯಿತು ಅಂತ. ನಿಜವಾಗಿಯೂ ಕೂಡ ಆಚಾರ್ಯರ ವಾಣಿ ಸುಲಭವಾಗಿ ಸಿಗುವಂಥದ್ದಲ್ಲ. ಆಚಾರ್ಯರ ವಾಣಿ ನಮಗೇನಾದರೂ ಕಿವಿಗೆ ಬಿತ್ತು ಅಂದರೆ ನಮ್ಮಲ್ಲಿರುವ ರಾಕ್ಷಸತ್ವ ಪರಿಹಾರ ಆಗ್ತದೆ. ಅದನ್ನು ನೀವು ಅಧ್ಯಯನ ಮಾಡಿ ತಿಳಿಬೇಕಷ್ಟೇ ಅಂತ. ಸುಮ್ಮನೆ ಅಷ್ಟೋ ಇಷ್ಟೋ ಅಲ್ಲ, ಸುಮ್ಮನೆ ಸ್ಯಾಂಪಲ್ ನೀವು ನೋಡಿದರೂ ಸಾಕು. 1-2 ತಿಂಗಳಿನ ಕಾಲ ಆ ಶಾಸ್ತ್ರಗ್ರಂಥಗಳಲ್ಲಿಯೋ ಅಥವಾ ಕಾವ್ಯಗ್ರಂಥಗಳಲ್ಲಿ, ಆಚಾರ್ಯರಿಗೆ ಸಂಬಂಧಪಟ್ಟ ಕಾವ್ಯಗ್ರಂಥಗಳಲ್ಲಿಯೋ ಸ್ತೋತ್ರಾದಿಗಳಲ್ಲಿಯೋ ನಾವು ಮುಳುಗಿದರೆ ನಾವೇ ಚೇಂಜ್ ಆಗಿರುತ್ತೇವೆ ಅಂತ. ಹೀಗಾಗಿ ಇಂತಹ ಆ ಬ್ರಹ್ಮರಾಕ್ಷಸ ಅಲ್ಲಿ ರಾಕ್ಷಸತ್ವ ಪರಿಹಾರ ಆಯಿತು. ಹೀಗೆ ಇದೇ ಸಂದರ್ಭದಲ್ಲಿ ವಿಜಯರಾಯರು ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ. ವಿಜಯರಾಯರು ಬಂದಾಗ ವಿಜಯರಾಯರು ಎಲ್ರಿಗೂ ಹೇಳಿ ಕಳಿಸುವ ಹಾಗೆ ಹೇಳಿ ಕಳಿಸ್ತಾರೆ. ಶ್ರೀನಿವಾಸಾಚಾರ್ಯರಿಗೂ ಕೂಡ ಎಲ್ಲ ಊಟಕ್ಕೆ ಬರಬೇಕು ಸಂತರ್ಪಣೆಗೆ ಅಂತ. ಶ್ರೀನಿವಾಸಾಚಾರ್ಯರು ಮೊದಲು ಆಯಿತು ಅಂತಂತಾರೆ. ಎಷ್ಟೊತ್ತಾಯಿತು ಶ್ರೀನಿವಾಸಾಚಾರ್ಯ ಬರಲೇ ಇಲ್ಲ. ಆ ಊರಿನಲ್ಲಿ ಶ್ರೀನಿವಾಸಾಚಾರ್ಯರನ್ನು ಮೀರಿಸುವಂಥ ಪಂಡಿತರು ಯಾರು? ಜ್ಞಾನಿಗಳು ಬರಬೇಕು ಅಂತ ವಿಜಯರಾಯರಿಗೂ ಅಪೇಕ್ಷೆ ಅಂತ. ಯಾವತ್ತಿಗೂ ಕೂಡ ಅಹಂಕಾರದಿಂದ ಮೆರೆದವರಲ್ಲ. ಹೀಗಾಗಿ ಅಂತಹ ಜ್ಞಾನಿಗಳು ಬರಲಿ ಅಂತ ವಿಚಾರ ಮಾಡ್ತಾ ಇದ್ದಾರೆ. ಎಷ್ಟು ಹೊತ್ತಾದರೂ ಬರಲೇ ಇಲ್ಲ. ಕೊನೆಗೆ ಹೇಳಿ ಕಳಿಸ್ತಾ ಇದ್ದು ಎಲ್ಲ ಅವ್ರಿಗೊಂದು ವಿಚಾರ ಇತ್ತಂತೆ. ಏನು, ಅಯ್ಯೋ ಇವರು ಪದಾರ್ಥ ಇವರು ಯಾವ ರೀತಿಯಲ್ಲಿ ನೈವೇದ್ಯ ಮಾಡಿರ್ತಾರೋ ಏನೋ ಹೇಗೋ ಅದನ್ನು ನಾವು ಹೇಗೆ ತಗೊಳ್ಳೋದು, ನಮಗಿಂತ ಕೆಳಗಿನವರು ಅಂತ. ದಾಸಪಂಥ ಅಂತಂದರೆ ನಮಗಿಂತ ಕೆಳಗಿನವರು ಎನ್ನುವ ಭಾವನೆಯನ್ನು ತಾಳಿರ್ತಾರೆ. ಆ ಸಂದರ್ಭದಲ್ಲಿ ವಿಜಯರಾಯರು ಭಗವಂತನ ಚಿತ್ತ ಅಂತ ಮುಂದೆ ನಡಿಬೇಕಾದ ನಡೀತದೆ ಅಂತ ಹೇಳಿ ಅವರು ಉದರಬೇನೆ ಅಂತ ಅವರು ಕಾರಣ ಕೊಟ್ಟು ಕಳಿಸಿರ್ತಾರೆ. ವಿಜಯರಾಯರು ಮಿಕ್ಕ ಎಲ್ಲರಿಗೂ ಸಂತರ್ಪಣೆಯನ್ನು ಮಾಡಿ ಮುಂದೆ ಹೊರಡ್ತಾರೆ. ಈ ಕಡೆ ಯಾವ ಸ್ವಲ್ಪ ದಿನ ಕಳೆದಂತೆ ವಿಜಯರಾಯರು ಆ ಕಡೆ ಹೋಗ್ತಾ ಇದ್ದ ಹಾಗೆಯೇ ಇವರಿಗೆ ಉದರಬೇನೆ ಪ್ರಾರಂಭ ಆಯಿತು. ಉದರಬೇನೆ ಪ್ರಾರಂಭ ಆಯ್ತಂತೆ. ಪ್ರಾರಂಭ ಆಗಿ ಸಿಕ್ಕಾಪಟ್ಟೆ ನೋವು. ಏನು ಮಾಡೋದು? ಯಾರೂ ಗತಿ ಇಲ್ಲ ಅಂದರೆ ಮಂಚಾಲೆ ರಾಗಪ್ಪನೇ ಗತಿ ಅಂತ. ಯಾರಿಗೂ ಯಾವ ಗತಿ ಇಲ್ಲ ಅಂತ ಇಟ್ಕೊಳ್ಳಿ, ಯಾರ ಹತ್ರ ಏನು ಕೇಳಬೇಡಿ, ಸೀದಾ ಮಂತ್ರಾಲಯಕ್ಕೆ ಹೋಗಿ ಅಂತ. ಮಂತ್ರಾಲಯಕ್ಕೆ ಹೋಗಿ ರಾಯರನ್ನು ಪ್ರಾರ್ಥನೆ ಮಾಡಿ, ರಾಯರು ನಿಮಗೆ ದಾರಿ ತೋರಿಸ್ತಾರೆ. ಆವಾಗ ಆ ರಾಘವೇಂದ್ರ ಶ್ರೀಪಾದಂಗಳವರಲ್ಲಿ ರಾಯರ ಸೇವೆಗೆ ಅಂತ ತೊಡಗುತ್ತಾ ಇದ್ದಾರೆ. ಅದು ದಿನೇ ದಿನೇ ಉಲ್ಬಣ ಆಗ್ತಾ ಇದೆ. ರಾಯರು ಕಾಣಿಸ್ತಾ ಇಲ್ಲ. ಸಿಕ್ಕವರಿಗೆಲ್ಲ ಕಂಡವರಿಗೆಲ್ಲ ರಾಯರು ಕಾಣಿಸ್ತಾರೆ, ಇವರಿಗೆ ಕಾಣಲೇ ಇಲ್ಲ. ಕೊನೆಗೆ ಏನು ಮಾಡೋದು? ಆ ಸಂದರ್ಭದಲ್ಲಿ ರಾಯರೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾರೆ. ರಾಯರೇ, ನಗೋ ನೀ ಶಾಸ್ತ್ರಗಳು ನನ್ನ ಬಾಯಿಂದ ಮತ್ತಷ್ಟು ಕಾಲ ಉಳಿಬೇಕು ಬೆಳಿಬೇಕು ಅಂತಿದ್ದರೆ, ನನ್ನನ್ನು ಉಳಿಸಬೇಕು ಅಂತಿದ್ದರೆ ನೀವು ಬೇಗ ಪರಿಹಾರವನ್ನು ಕೊಡಿ, ಇಲ್ಲ ಅಂದರೆ ನಾನು ಜೀವಂತವಾಗಿರೋದಿಲ್ಲ ಅಂತ ನಿರ್ಧಾರ ಮಾಡ್ತಾರೆ. ಅವತ್ತಿನ ರಾತ್ರಿಯಲ್ಲೇ ಸ್ವಪ್ನದಲ್ಲಿ ರಾಘವೇಂದ್ರ ಶ್ರೀಪಾದಂಗಳವರು ಕಾಣಿಸಿಕೊಂಡು ಹೇಳ್ತಾರೆ, ಇಲ್ಲಿ ನನ್ನ ಹತ್ರ ಕೆಲಸ ಇಲ್ಲ, ಸೀದಾ ತಿರುಪತಿಗೆ ಹೋಗು ಅಂತ ಹೇಳ್ತಾರೆ. ಯಾಕೆ ಅಂದರೆ ಅಲ್ಲಿ ಹೇಳ್ತಾರೆ, ತಿರುಪತಿಗೆ ಹೋಗು, ಶ್ರೀನಿವಾಸ ದೇವರ ಸೇವೆಯನ್ನು ಮಾಡು, ಅಲ್ಲಿ ನಿನ್ನ ಗುರುಗಳಿರ್ತಾರೆ, ವಿಜಯದಾಸರಿರ್ತಾರೆ, ಅವರನ್ನು ಭೇಟಿಯಾಗು ಅಂತ. ಸರಿ, ಹಾಗೇ ಆಗಲಿ ಅಂತ ಹೇಳಿ ತಕ್ಷಣದಲ್ಲಿ ಯದ್ನೋ ಬಿದ್ನೋ ಅಂತ ಹೇಳಿ ಅಲ್ಲಿಂದ ಸೀದಾ ತಿರುಮಲಕ್ಕೆ ಹೋಗ್ತಾ ಇದ್ದಾರೆ. ಬ್ರಹ್ಮೋತ್ಸವದ ಸಂದರ್ಭ ಆಯಿತಾ. ಆ ಸಂದರ್ಭದಲ್ಲಿ ಪ್ರತಿ ಬ್ರಹ್ಮೋತ್ಸವಕ್ಕೆ ವಿಜಯದಾಸರು ಅಲ್ಲಿರ್ತಾ ಇದ್ರಂತೆ. ಆ ಅಲ್ಲಿ ಬ್ರಹ್ಮೋತ್ಸವದಲ್ಲಿ ಶ್ರೀನಿವಾಸ ದೇವರ ಸೇವೆಯನ್ನು ನಡೆಸಿ ಶ್ರೀ ವಿಜಯದಾಸರ ಬಳಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಶರಣಾಗತರಾಗ್ತಾ ಇದ್ದಾರೆ. ಸ್ವಾಮಿ, ಅಪಮಾನ ಮಾಡಿದೆ, ನನ್ನನ್ನು ಕ್ಷಮಿಸಿ, ಸ್ವರೂಪೋದ್ಧಾರಕರಾಗಿರುವಂಥವರು ನೀವು, ನನ್ನನ್ನು ಅನುಗ್ರಹಿಸಿ ಅಂತ ವಿಜಯದಾಸರನ್ನು ಪ್ರಾರ್ಥನೆ ಮಾಡಿದಾಗ ವಿಜಯದಾಸರು ಹೇಳ್ತಾರೆ, ನಾನಲ್ಲ ನಿನ್ನ ಸ್ವರೂಪೋದ್ಧಾರಕ ಗುರು, ಗೋಪಾಲದಾಸರಿದ್ದಾರೆ, ಉತ್ತನೂರಿಗೆ ಹೋಗು ಅಂತ ಹೇಳ್ತಾರೆ. ಉತ್ತನೂರಿಗೆ ಹೋಗು ಅಂತ ಯಾವುದಾದ್ರೂ ನಾವು ಈ ಥರದಲ್ಲಿ ಹೇಳಲಿಕ್ಕಿದೆಯಾ? ನಮ್ಮ ಭಾವನೆ ನನಗಿಂತ ದೊಡ್ಡವನು ಯಾರೂ ಇಲ್ಲ ಅಂತ ಅನ್ನೋ ಥರದಲ್ಲಿ ಇರ್ತೇವೆ. ಯಾರಾದರೂ ನಮಸ್ಕಾರ ಮಾಡಲು ಸಾಕು ಅಂತ ಕಾಯ್ತಿರ್ತೇವೆ, ಆಶೀರ್ವಾದ ಮಾಡಿಬಿಡೋಣ ಅಂತ. ಆಶೀರ್ವಾದ ಮಾಡೋ ತಾಕತ್ತು ನಮ್ಮ ಹತ್ರ ಇದೆಯೋ ಇಲ್ಲೋ ನಮಗೆ ಗೊತ್ತೇ ಇಲ್ಲ. ಯಾರು ನನಗೆ ನಮಸ್ಕಾರ ಮಾಡ್ತಾರೆ, ನಾನೇ ಆಶೀರ್ವಾದ ಮಾಡ್ತೇನೆ ಏನೋ ಭಾವನೆ ಇರ್ತದೆ. ಏನೋ ಒಂದು ಹೊತ್ತು ಸಂಧ್ಯಾವಂದನೆ ಮಾಡಿಬಿಟ್ಟು ಇಷ್ಟು ಎಗರಾಡ್ತಿರ್ತೇವೆ ನಾವು. ಒಂದೇ ಒಂದು ಹೊತ್ತು ಸಂಧ್ಯಾವಂದನೆ ಮಾಡಿ ಇಷ್ಟು ನಾವು ಬಲಿತಿರ್ತೇವೆ. ದಾಸರು ಹೇಳ್ತಾರೆ, ನಾನಲ್ಲಪ್ಪ ನಿನ್ನ ಸ್ವರೂಪೋದ್ಧಾರಕರು, ಅಲ್ಲಿ ಗೋಪಾಲದಾಸರು, ಅಲ್ಲಿಗೆ ಹೋಗುವಂತ. ಸೀದಾ, ಅಯ್ಯೋ ಸ್ವಾಮಿ, ಅಲ್ಲಿ ಹೋಗುವಷ್ಟು ಚೈತನ್ಯವೇ ನನಗಿಲ್ವೇ, ಏನು ತೊಂದರೆ ಇಲ್ಲ, ನಾನು ಹೇಳ್ತಾ ಇದ್ದೇನೆ, ಹೋಗ್ಬಿಟ್ಟು ಬಾ ಅಂತ ಹೇಳಿ ಅನುಗ್ರಹ ಮಾಡಿ ಕಳಿಸಿಕೊಡ್ತಾ ಇದ್ದಾರೆ. ಆ ಉತ್ತನೂರಿಗೆ ಬರ್ತಾ ಇದ್ದಾರಂತೆ. ಉತ್ತನೂರಿಗೆ ಬಂದರೆ ಗೋಪಾಲದಾಸರು ಶ್ರೀನಿವಾಸ ದೇವರ ದೇವಸ್ಥಾನದಲ್ಲಿ ಬೆಳಗ್ಗೆ ಶ್ರೀನಿವಾಸ ದೇವರ ಹಾಡುಗಳನ್ನು ಹೇಳ್ತಾ ಕಸ ಗುಡಿಸ್ತಾ ಇದ್ದಾರಂತೆ. ಕಸ ಗುಡಿಸ್ತಾ ಇದ್ದಾರೆ. ಬಂದು ಶ್ರೀನಿವಾಸಾಚಾರ್ಯರು ಬಂದು ಹೇಳ್ತಾರೆ, ಸ್ವಾಮಿ, ಭಾಗಣ್ಣದಾಸರು ಅಂದರೆ ಯಾರೋ, ಅವರ ಮನೆಯಲ್ಲಿ ಅಂತ ಕೇಳಿದ್ರಂತೆ.
ಆಗ ಭಾಗಣ್ಣದಾಸರದೋ ಅಲ್ಲೊಂದು ಮನೆ ಇದೆಯಲ್ಲಪ್ಪ, ಹೋಗು ಅಲ್ಲಿ. ಆವಾಗ ಅಲ್ಲಿ ಹೋಗ್ತಾರೆ, ಕೇಳ್ತಾರೆ, ಯಾರಪ್ಪ ಭಾಗಣ್ಣದಾಸರು ಅಂತ, ಯಾರು ನನ್ನ ಸ್ವರೂಪೋದ್ಧಾರಕ ಗುರುಗಳನ್ನು ತೋರಿಸಿ ಅಂತ ಮಹಾಜ್ಞಾನಿಗಳಾಗಿರುವಂತಹ ಅನೇಕ ಸುಧಾಮಂಗಳಗಳನ್ನು ಮಾಡಿದಂತಹ ಆಚಾರ್ಯರು ಕೇಳಿಕೊಳ್ಳುತ್ತಾರೆ. ಆಗ ಎಲ್ಲರೂ ತೋರಿಸ್ತಾರೆ, ಕಸ ಗುಡಿಸ್ತಾ ಇದ್ದಾನಲ್ಲ ಅವನೇ. ನಿಜವೋ ಎಂಥ ಒಂದು ಇದು! ಎಲ್ಲಿ ಭಾಗವತಾದಿ ಗ್ರಂಥಗಳಲ್ಲೇ ನಾವು ನೋಡ್ತೇವೆ, ಎಂತೆಂಥ ಚಕ್ರವರ್ತಿಗಳಾಗಿದ್ದಂಥವರೂ ಕೂಡ ದೇವರ ಸೇವೆಯನ್ನು ತಾವೇ ನಿಂತು ನಡೆಸ್ತಾ ಇದ್ದರು ಅಂತ. ತಾವೇ ನಿಂತು ನಡೆಸ್ತಾ ಇದ್ರು. ಇವತ್ತು ಮೈ ಬಗ್ಲಿಕ್ಕೆ ಭಾರ ಆಗ್ತದೆ ನಮಗೆ ಅಂತ. ಹಾಗಾಗಿ ಇರೋ ನೋವುಗಳೆಲ್ಲ ಪ್ರಾರಂಭ ಆಗಿಬಿಟ್ಟಿರ್ತದೆ ಅಂತ. ಮೊದಲಿಂದ ಬಗ್ಗದವರಲ್ಲ, ಬಗ್ಗಿಸ್ಕೊಂಡೇ ನಾವು ಕಾಲ ಕಳೆದವರು. ಇದ್ದವ್ರನ್ನ ಬಗ್ಗಿಸ್ತಾ ಇರ್ತೇವೆ, ನಾವು ಬಗ್ಗಲ್ಲ ಅಂತ. ಹೀಗಾಗಿ ಅಂತಹ ಜ್ಞಾನಿಗಳಾಗಿರುವಂಥ ಗೋಪಾಲದಾಸರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಭಗವಂತ ಗುರುಗಳೇ, ನನ್ನ ಈ ಒಂದು ರೋಗವನ್ನು ಪರಿಹಾರ ಮಾಡಿ ಅಂತ ಹೇಳಿದ ಕೂಡಲೇ ವಿಜಯದಾಸರು ಹೀಗೆ ಕಳಿಸಿದ್ದಾರೆ ತಮ್ಮಲ್ಲಿ ಅಂತ ಹೀಗೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಏನು ಯೋಚನೆ ಮಾಡಬೇಡಿ, ದೇವರು ನೋಡಿಕೊಳ್ತಾನೆ ಶ್ರೀನಿವಾಸ ಅಂತ ಹೇಳಿ 40 ದಿನಗಳ ಕಾಲ ಅಲ್ಲಿ ಎನ್ನ ಭಿನ್ನಪ ಕೇಳು ಧನ್ವಂತ್ರಿ ದಯಮಾಡು ಸಣ್ಣವನು ಇವ ಕೇವಲ ಬನ್ನ ಬಡಿಸುವ ರೋಗವನ್ನು ಮೋಚನೆ ಮಾಡಿ ಚೆನ್ನಾಗಿ ಪಾಲಿಸುವುದು ಕರುಣಿ. ಆರೋಗ್ಯ, ಆಯುಷ್ಯ, ಐಶ್ವರ್ಯವೆಂಬ ಈ 3 ವಿಧವಾದ ವಸ್ತುಗಳು ನಾರಾಯಣನ ಭಜಕರಾದವರ ಸಾಧನಕ್ಕೆ ಪೂರಕವಾಗಿಪ್ಪವು. ಯಾವತ್ತಿಗೂ ಕೂಡ ಯಾತಕ್ಕೋಸ್ಕರವಾಗಿ ಬದುಕಬೇಕು ಅಂದರೆ ಆರೋಗ್ಯ, ಆಯುಷ್ಯ, ಐಶ್ವರ್ಯ. ಆದರೆ ಯಾರು ಭಗವಂತನ ಭಕ್ತರಿರ್ತಾರೆ ಇವರು ಆಯುಷ್ಯವನ್ನು ಕೇಳುತ್ತಾರೆ, ಆರೋಗ್ಯವನ್ನು ಕೇಳುತ್ತಾರೆ, ಸಂಪತ್ತನ್ನು ಕೇಳುತ್ತಾರೆ. ಯಾಕೆ ಗೊತ್ತಾ? ನನ್ನಿಂದಾಗಿ 4 ಜನಕ್ಕೆ ಉಪಕಾರ ಆಗಲಿ ಅಂತ. ನಮ್ಮಿಂದ ನಾನೀಗ ಡಾಕ್ಟ್ರ್ ಅಂತ ಕೇಳ್ಕೊತಾರೆ, ಸ್ವಾಮಿ ಹೆಂಗಾದ್ರೂ ಮಾಡಿ ಬದುಕಿಸ್ರಿ. ಬದುಕಿ ಏನು ಮಾಡ್ತೀರಿ ಅಂತ ಡಾಕ್ಟ್ರ್ ಕೇಳ್ತಿರ್ತಾರೆ. ಏನು ಮಾಡೋವಂಥದ್ದು ಏನೂ ಇಲ್ಲ ನಮಗೆ ಅಂತ. ಬದುಕಿ ನಾವು ಏನು ಮಾಡ್ತಾ ಇದ್ದೇವೆ? ಬೆಳಗ್ಗೆ ಎದ್ದೇಳ್ತೇವೆ, ಮಧ್ಯಾಹ್ನ ಊಟ ಮಾಡ್ತೇವೆ, ಮತ್ತು ಮಧ್ಯಾಹ್ನ ಮಲ್ಕೋತೇವೆ, ಸಾಯಂಕಾಲ ಹೇಳ್ತೇವೆ, ವಾಕಿಂಗ್ ಹೋಗ್ತೇವೆ, ಮತ್ತೆ ತಿಂತೇವೆ, ಮತ್ತೆ ಮಲಗ್ತೇವೆ. ಅಂದರೆ ತಿನ್ನೋದು, ಅರಗೋದಕ್ಕೆ ಓಡಾಡೋದು, ಮತ್ತು ಸಾಲದಕ್ಕೆ ಮಲ್ಕೊಳ್ಳೋದು, ಇದ್ದಿದ್ದ ಕಡೆಯಲ್ಲಿ ಮಾತಾಡ್ತಾ ಕೂತ್ಕೊಳ್ಳೋದು. ಇಷ್ಟು ಬಿಟ್ಟರೆ ನಿಜವಾಗಿಯೂ ಕೂಡ ನಮ್ಮ ಇಡೀ ದಿನ ವ್ಯರ್ಥವಾಗಿ ಕಾಲ ಕಳೀತದೆ. ಹಾಗಾಗಿ ಯಾವತ್ತು ಯಾರು ಭಗವಂತನ ಭಕ್ತರಿರ್ತಾರೆ ಅವರು ಆರೋಗ್ಯವನ್ನು ಕೇಳ್ಕೊಳ್ತಾರೆ. ಯಾಕೆ ಗೊತ್ತಾ? ಇನ್ನೊಂದಷ್ಟು ನಿನ್ನ ಆರಾಧನೆ ಮಾಡಬೇಕು, ಆಯುಷ್ಯ ಕೊಡು. ಯಾಕೆ ಅಂದರೆ ಮತ್ತೊಂದು ಜನ್ಮ ಹೀಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲಲ್ಲ. ಇವತ್ತು ನನಗೆ ಈ ಒಂದು ಜನ್ಮ ಸಿಕ್ಕಿದೆ, ಒಂದಷ್ಟು ಮಾಡ್ಕೊಂಡ್ಬಿಡೋಣ. ನಿನ್ನ ಆರಾಧನೆ ಮಾಡುವ ಯೋಗ ಎಲ್ಲರಿಗೂ ಬರೋದಿಲ್ಲ. ಭಗವಂತನ ಆರಾಧನೆ ಮಾಡುವಂಥ ಯೋಗ ಎಲ್ರಿಗೂ ಇಲ್ಲ. ಅದನ್ನು ಹೇಳ್ತಾರೆ, ದೇವರ ಆರಾಧನೆ ನಾನು ಮಾಡೋದಲ್ಲ, ದೇವರು ನನ್ನ ಕೈಯಿಂದ ಪೂಜೆ ಮಾಡಿಸ್ಕೋಬೇಕು ಅಂತ. ನಾವೇ ಎಲೆಕ್ಟ್ ಮಾಡಿದ ಮಿನಿಸ್ಟ್ರುಗಳನ್ನೋ MLAಗಳನ್ನೋ ಭೇಟಿ ಮಾಡಲಿಕ್ಕೆ ನಮ್ಮ ಕೈಲಿ ಆಗಲ್ಲ. ಇನ್ನು ಇಡೀ ಜಗತ್ತಿನ ವ್ಯಾಪಾರಗಳನ್ನು ನಡೆಸಿಕೊಡ್ತಾ ಇರುವಂಥ ಭಗವಂತನನ್ನು ನಾನು ಆಧರಿಸಬೇಕು, ಗೌರವಿಸಬೇಕು, ನನ್ನ ಪೂಜೆ ತೊಗೊಳ್ಬೇಕವ ಹೀಗೆ ಅಂತಂದರೆ ಆಗುತ್ತಾ? ಭಾಳ ದೊಡ್ಡ ವ್ಯಕ್ತಿ. ಹಾಗಾಗಿ ಅಂತಹ ಆ ಭಗವಂತನ ಬಳಿಯಲ್ಲಿ ಗೋಪಾಲದಾಸರು ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ನೋಡಪ್ಪ, ಇವನನ್ನು ಅನುಗ್ರಹ ಮಾಡು ಅಂತ. ಅದಕ್ಕೆ ಅನುಗುಣವಾಗಿ ಶ್ರೀನಿವಾಸಾಚಾರ್ಯರು ಶರಣಾಗತರಾಗಿ ನಾನು ನಿಮ್ಮ ದಾಸ ಅಂತ ಕೇಳಿಕೊಳ್ಳುತ್ತಾರೆ. ನನ್ನನ್ನು ನಿಮ್ಮ ದಾಸನನ್ನಾಗಿ ಮಾಡಿಕೊಂಡು ನನ್ನನ್ನು ಉದ್ಧಾರ ಮಾಡಿ ಅಂತ, ನನಗೊಂದು ಅಂಕಿತ ಪ್ರದಾನ ಮಾಡಿ, ನಾನೂ ಕೂಡ ಭಗವಂತನ ದಾಸನಾಗ್ತೇನೆ ಅಂತ. ಅದಕ್ಕೆ ಎಂಥ ಮಾತು ಹೇಳ್ತಾರೆ ಗೋಪಾಲದಾಸರು, ನಾನೇನಯ್ಯ ನಿನ್ನನ್ನು ದಾಸನನ್ನಾಗಿ ಮಾಡಿಕೊಳ್ಳೋದು, ಆ ಪಾಂಡುರಂಗನೇ ನಿನ್ನನ್ನು ದಾಸನನ್ನಾಗಿ ಮಾಡಿಕೊಳ್ಬೇಕು ಅಂತ. ಪಾಂಡುರಂಗ ದಾಸನನ್ನಾಗಿ ಮಾಡಿಕೊಳ್ಳುತ್ತಾನೆ. ದೇವರು ನಿನ್ನನ್ನು ಇಷ್ಟಪಟ್ಟು ಬಿಟ್ಟಿದ್ದಾನೆ. ಯಾಕೆ ಗೊತ್ತಾ? ಈ 40 ದಿನಗಳ ಈ ಬಕರಿಯಲ್ಲಿ ನನ್ನ 40 ವರ್ಷಗಳ ಆಯುಷ್ಯವಿದೆ. 40 ದಿನಗಳ ಕಾಲ ನೀನು ತಿಂದ ಈ ಬಕರಿ ಇದೆಯಲ್ಲ, ರೊಟ್ಟಿ ಇದೆಯಲ್ಲ, ಇದು ಒಂದೊಂದು ಕೂಡ ಒಂದೊಂದು ವರ್ಷದ ಆಯುಷ್ಯವನ್ನು ನಿನಗೆ ದಾರಿ ಎರಿತಾ ಇದೆ. ಯಾಕೆಂದರೆ ನನ್ನ ಗುರುಗಳು ನನಗೆ ಆಜ್ಞೆ ಮಾಡಿದ್ದಾರೆ, ನಿನ್ನ 40 ವರ್ಷಗಳ ಆಯುಷ್ಯವನ್ನು ಅವನಿಗೆ ಕೊಡು ಅಂತ ವಿಜಯ ವಿಠಲರಾಯರು ನನಗೆ ಆದೇಶ ಮಾಡಿದ್ದಾರೆ. ನಿನ್ನ ಅಪಮೃತ್ಯುವನ್ನು ವಿಜಯ ವಿಠಲರು ಪರಿಹಾರ ಮಾಡಿದ್ದಾರೆ. ಏಳು ಇಲ್ಲಿಂದ ಸೀದಾ ಪಂಡರಾಪುರಕ್ಕೆ ಹೋಗು, ಪಾಂಡುರಂಗನೇ ನಿನಗೆ ಅಂಕಿತವನ್ನು ಕೊಟ್ಟು ಅನುಗ್ರಹಿಸ್ತಾನೆ. ನಿನ್ನಿಂದ ದೊಡ್ಡ ಸೇವೆ ಆಗಲಿಕ್ಕಿದೆ. ಅವರ ಆ ಒಂದು ವಿಜಯ ವಿಠಲರಾಯರ, ಗೋಪಾಲದಾಸರ, ಜಗನ್ನಾಥದಾಸರ ಅನುಗ್ರಹದ ಬಲದಿಂದ ಇವತ್ತು ನಮ್ಮ ತಾಯಂದಿರು ಹರಿಕಥಾಮೃತ ಸಾರವನ್ನು ಹೇಳ್ಕೊಳ್ತಾ ಇದ್ದೇವೆ. ಹರಿಕಥಾಮೃತ ಸಾರ ಅಂತಂದರೆ ಏನು ತಮಾಷೆ ಅಲ್ಲ, ನ್ಯಾಯಸುಧೆಯ ಒಂದು ರೂಪಾಂತರ ಅಂತ ಹೇಳ್ತಾರೆ. ನ್ಯಾಯಸುಧೆಯ ರೂಪಾಂತರ.
ಸಂಸ್ಕೃತದಲ್ಲಿ ಕನ್ನಡದ ಕೃತಿ ಅಂತ ಹೇಳಿಕೊಳ್ಳುವ, ಕನ್ನಡದ ಕೃತಿಯಲ್ಲ, ಸಂಸ್ಕೃತ ಭೂಯಿಷ್ಠತೆ ಇದೆ, ಕನ್ನಡದ ಕೃತಿ ಅಂತ ಕರೆಸಿಕೊಂಡ ಹರಿಕಥಾಮೃತ ಸಾರ ಸಂಸ್ಕೃತದ ವ್ಯಾಖ್ಯಾನವನ್ನು ಒಳಗೊಂಡಿದೆ. ಎಷ್ಟೋ ವ್ಯಾಖ್ಯಾನಗಳು ಬಂದಿವೆ, ಅದರಲ್ಲಿರತಕ್ಕಂಥ ಒಂದು ಸಾರ ಇವತ್ತಿಗೂ ಎಷ್ಟೋ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಧ್ವನಿಯಾಗಿದೆ. ನಮಗೇನಾದರೂ ತೊಂದರೆ ಆಯಿತಾ, ಯಾವುದಾದ್ರೂ ಒಂದು ಸಂಧಿಯನ್ನು ಪಾರಾಯಣ ಮಾಡಿದರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತಾ ಇದೆ. ಹೀಗಾಗಿ ಅದರ ಅಧ್ಯಯನ ಹೇಗೆ ಈ ಒಂದು ಶಾಸ್ತ್ರ ಮಾರ್ಗ ಇದೆ, ಪಾಮರರಿಗಾಗಿ ನಮ್ಮೆಲ್ಲರಿಗಾಗಿ ಹರಿಕಥಾಮೃತ ಸಾರ ಎನ್ನುವಂಥ ಗ್ರಂಥವನ್ನು ಉಣಬಡಿಸಿದ್ದಾರೆ. ಅದಕ್ಕೆ ಕಾರಣ ಗೋಪಾಲದಾಸರ 40 ವರ್ಷಗಳ ದೀರ್ಘಾಯುಷ್ಯ. ಹೀಗಾಗಿ ಅಂತಹ ಆ ಗೋಪಾಲದಾಸರು ವಿಶೇಷವಾಗಿರತಕ್ಕಂತಹ ಒಂದು ಅನುಗ್ರಹವನ್ನು ಅವರ ಮೇಲೆ ಮಾಡಿದರು. ಅದರ ಮಾತಿಗೆ ಅನುಗುಣವಾಗಿ ಪಂಢರಾಪುರಕ್ಕೆ ಹೋಗಿದ್ದಾರೆ ಜಗನ್ನಾಥದಾಸರು. ಅಲ್ಲಿ ಜಗನ್ನಾಥ ವಿಠ್ಠಲ ಎನ್ನುವ ಅಂಕಿತವನ್ನು ಪಾಂಡುರಂಗನೇ ಚಂದ್ರಭಾಗೆಯಲ್ಲಿ ಕಳಿಸಿಕೊಟ್ಟ. ಆ ಅಂಕಿತವನ್ನು ಪಡೆದು ಧನ್ಯರಾಗಿ ಪಾಂಡುರಂಗನನ್ನು ನೆನೆದು ಆ ವಿಶೇಷವಾದ ಒಂದು ದಾಸ್ಯ ಅಂದರೆ ನಮ್ಮನ್ನು ಪೂರ್ಣವಾಗಿ ಸಮರ್ಪಿಸಿಕೊಳ್ಳೋದು. ಆ ಪಾಂಡುರಂಗನಲ್ಲಿ ಪೂರ್ಣವಾದ ರೀತಿಯಲ್ಲಿ ನಾವು ಸಮರ್ಪಣೆ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಅಂದರೆ ನಾವು ಪಾಂಡುರಂಗನನ್ನು ಆಶ್ರಯಿಸ್ತೇವೆ. ಎಲ್ಲ ಮಡದಿ ಮಕ್ಕಳು ಅವರೇ ಗೋಪಾಲದಾಸರು ಹೇಳ್ತಾರೆ, ಕೊನೆ ಕಾಲದಲ್ಲಿ ಹೇಳ್ತಾರೆ, ನನಗೆ ಇನ್ನೂ ಮೋಹ ಹೋಗಿಲ್ಲ ಅಂತಂತಾರೆ. ಯಾಕೆಂದರೆ ಇದು ಭಗವಂತನ ಮಾಯೆ. ಮೋಹ ಹೋಗೋದು ಯಾವಾಗ? ಮೋಕ್ಷ ಹತ್ತಿರವಾದಾಗ ಅಂತ. ಆದರೆ ಸಾಧನೆಗಳು ಇನ್ನೂ ದೇವರು ಏನು ಮಾಡ್ತಾನೆ ಅಂದರೆ, ಈ ಮಗು ಏನು ಮಾಡ್ತದೆ, ಅಮ್ಮ ಎಷ್ಟು ಸೇವೆ ಮಾಡಿದ್ರು ಎಷ್ಟು ಮುದ್ದು ಮಾಡಿದ್ರು ಮಾಡಿಸ್ಕೊಳ್ಳಿಕ್ಕೆ ಇಷ್ಟಪಡ್ತದೆ ಅಂತ. ಅಮ್ಮ ಮುದ್ದು ಮಾಡ್ತಾ ಇದ್ದರೆ ಮಗು ಏನು ಮಾಡುತ್ತೆ, ಅಮ್ಮ ಮಾಡಮ್ಮ ಅಂತ ಹೇಳ್ತದೆ ಅದು ಅಂತ. ನೀವು ಮುದ್ದು ಮಾಡಿ ಅಭ್ಯಾಸ ಮಾಡಿ, ಅದು ಮುದ್ದು ಮಾಡಿಸ್ಕೊಳ್ಬೇಕು ಅಂತ ಅನ್ಕೋತಾನೇ ಇರ್ತದೆ ಅದು ಅಂತ. ಯಾಕೆ ಅಂದರೆ ಅದು ಮಗುವಿನ ಸ್ವಭಾವವೇ ಹಾಗೆ. ಅಮ್ಮ ಮುದ್ದು ಮಾಡ್ತಾ ಇದ್ದರೆ ಅದು ಮುದ್ದು ಮಾಡಿಸ್ಕೊಳ್ಬೇಕು. ಹಾಗೆ ಜ್ಞಾನಿಗಳು ಆ ಭಗವಂತನನ್ನು ಚಿಂತನೆ ಮಾಡ್ತಾ ಇದ್ದರೆ ಭಗವಂತ ಏನು ಮಾಡ್ತಾನೆ, ಇನ್ನೂ ಮಾಡಿಸ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತಾನೆ ಅಂತ. ಹಾಗಾಗಿ ನಾವು ಮಾಡುವ ಭಗವಂತನ ಆರಾಧನೆಗಳೆಲ್ಲ ದೇವರ ಚಿತ್ತಕ್ಕೆ ಬಂದಿದೆ ಅಂತ ಹೆಂಗೆ ಗೊತ್ತಾ? ನಾವು ಇವತ್ತು ಮಾಡ್ತಾ ಇರುವ ಆರಾಧನೆಯಿಂದ ನಾಳೆ ಇಲ್ಲ ಇನ್ನೂ ಒಂದಷ್ಟು ಮಾಡಬೇಕು ಅಂತ ನಮಗೆ ಅನಿಸ್ತಾ ಇದೆ ಅಂದರೆ ದೇವರು ನಮ್ಮಿಂದ ಹೆಚ್ಚು ಸೇವೆ ತೆಗೆದುಕೊಳ್ತಾ ಇದ್ದಾನೆ ಅಂತಂದರೆ ಖಂಡಿತವಾಗಿಯೂ ಕೂಡ ನಾವು ಭಗವಂತನಿಗೆ ಸಮೀಪಿತರಾಗಿದ್ದೇವೆ ಅಂತ ಗೋಪಾಲದಾಸರ ಒಂದು ಸಂದರ್ಭದಲ್ಲಿ ಹೇಳ್ತಾರೆ. ಅವರ ತಾಯಿಯೇ ಹೇಳ್ತಾಳೆ, ನೋಡಪ್ಪ ನೀವು 3 ಜನ ಏನೋ ಇದು ಮಾಡಿಬಿಟ್ರಿ, ಒಳ್ಳೆಯ 3 ಕಂಬ ಹಿಡ್ಕೊಂಡು ಯಾವಾಗಲೂ ತಂಬೂರಿ ಹಿಡ್ಕೊಂಡು ತಾಳ ತಟ್ಟುಕೊಂಡು ಭಗವಂತನ ದಾಸರಾಗಿ ಉದ್ಧಾರ ಆಗ್ತಾ ಇದ್ದೀರಿ. ಇನ್ನೊಬ್ಬ ರಂಗಪ್ಪ ಇದ್ದಾನಲ್ಲ ನಿಮ್ಮ ಕೊನೆ ತಮ್ಮ, ಪಾಪ ಅವನ ಗತಿ ಏನು ಅಂತ ಕೇಳ್ತಾಳೆ. ಅವನು ಹೊಲದಲ್ಲಿ 4 ಜನರು ಒಟ್ಟಿಗೆ, 2 ಇವ್ರ ಜೊತೆಗಿದ್ದಾರೆ, ಇನ್ನೊಬ್ಬ ಪಾಪ ಆ ಹೊಲದಲ್ಲಿ ಬೆಳೆಯನ್ನು ಬೆಳೆದು ತಂದು ಹಾಕ್ತಾ ಇರೋನು. ಅದಕ್ಕೆ ಗೋಪಾಲದಾಸರು ಹೇಳ್ತಾರೆ, ಅಮ್ಮ ಯೋಚನೆ ಮಾಡಬೇಡ, ಇಲ್ಲೊಂದು 4 ಕಂಬ ಇದೆ ನೋಡಿದೀಯಾ ಅಂತ ಹೇಳ್ತಾರೆ. ಈ 3 ಕಂಬ ನಮಗೆ, ಇನ್ನೊಂದು ಕಂಬ ರಂಗಪ್ಪನಿಗೆ ಅಂತ. ಯಾಕೆ ಅಂದರೆ ನಾವು ಯಾವಾಗ ತಂಬೂರಿ ಹಿಡ್ಕೊಂಡು ತಾಳ ತಡ್ತಾ ಇದ್ದೇವಲ್ಲ, ಪ್ರತಿನಿತ್ಯ ನಾನು ಈ ವೆಂಕಟೇಶನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಒಂದೊಂದು ಪುಣ್ಯವೂ ರಂಗಪ್ಪನಿಗೆ ಹೋಗಲಿ ಅಂತ. ನಮ್ಮ ಸಾಧನೆಯಲ್ಲಿ ಒಂದಷ್ಟು ಭಾಗ ರಂಗಪ್ಪನಿಗೆ ಹೋಗಲಿ ಅಂತಲೇ. ಯಾಕೆ ಗೊತ್ತಾ, ಬಂದವರಿಗೆಲ್ಲ ಊಟ ನಡೀತಾ ಇದೆ ಅಂದರೆ ಅದು ರಂಗಪ್ಪ ಮಾಡಿದ ಫಲ ಅಂತ. ರಂಗಪ್ಪನ ಶ್ರಮದಿಂದ ಇವತ್ತಿನ ದಿನದಲ್ಲಿ ಊಟ ಎಲ್ಲ ಸಂತರ್ಪಣೆಗಳು ನಡೀತಾ ಇದೆ. ಅದನ್ನು ಯೋಚನೆ ಮಾಡಬೇಡಮ್ಮ ಅಂತ ಹೇಳಿದಾಗ ತಾಯಿಗೂ ಕೂಡ ಸಮಾಧಾನ ಆಯಿತಂತೆ. ಆನಂತರದಲ್ಲಿ ಒಂದು ಸಂದರ್ಭದಲ್ಲಿ ತನ್ನ ತಮ್ಮಂದಿರನ್ನು ಕರೆದು ಅವರಿಗೆ ಹೇಳ್ತಾ ಇದ್ದಾರೆ, ಇದು ರಹಸ್ಯ ಅಂತ ಹೇಳಿ ಅಂದರೆ ರಂಗಪ್ಪನನ್ನೇ ಕರೆದು ಹೇಳ್ತಾರೆ, ನೋಡು ಇನ್ನು ಮುಂದೆ ನಮ್ಮ ವಂಶ ಮುಂದುವರಿಯೋದು ಅಂತಾದರೆ ನಿನ್ನಿಂದಲೇ. ನಾನು ಮುಂದೆ ಪುನಃ ವ್ಯಾಸತತ್ವಜ್ಞರ ಪೂರ್ವಾಶ್ರಮದ ಮಗನಾಗಿ ನಾನು ಮತ್ತೆ ಹುಟ್ಟಿ ಬರಲಿಕ್ಕಿದ್ದೇನೆ, ಮತ್ತು ಈ ವಂಶದಲ್ಲಿ ನಾನು ಮುಂದುವರಿಬೇಕಾಗಿದೆ ಹೀಗೆ ಅಂತ ಹೇಳಿ ತಮ್ಮ ಒಂದು ಮುಂದಿನ ದಾಸರ ತಮ್ಮ ಗುರುಗಳ ಪ್ರಯಾಣದ ನಂತರದ ಕಾಲದಲ್ಲಿ ಅವರೂ ಕೂಡ ಚಿತ್ತಭಾನು ಸಂವತ್ಸರದಲ್ಲಿ ಅವರ 40ನೇ ವರ್ಷದಲ್ಲಿ ಅವರೂ ಕೂಡ ಉತ್ತನೂರಿನಲ್ಲಿಯೇ ಭಗವಂತನ ಸಾನ್ನಿಧ್ಯವನ್ನು ಪಡಿತಾ ಇದ್ದಾರೆ. ಅದು ಇಷ್ಟರವರೆಗೆ ಎಷ್ಟೆಷ್ಟು ನಾವು ಹೇಳಬೇಕು ಅಂತ ಅಂದ್ಕೊಂಡಾಗಲೂ ಕೂಡ ಗೋಪಾಲದಾಸರು ಹೇಳದೇ ಉಳಿದದ್ದು ಸಿಕ್ಕಾಪಟ್ಟೆ ಇದೆ ಅಂತ. ಗೋಪಾಲದಾಸರ ಬಗ್ಗೆ ಹೇಳಲಿಕ್ಕೆ ವಿಪರೀತವಾಗಿದೆ. ಅವರ ಸುಳಾದಿಗಳನ್ನು ಮುಟ್ಟಲಿಕ್ಕೆ ಸಾಧ್ಯವಾಗಲಿಲ್ಲ, ಅವರ ಕಥಾನಕವೇ ಪೂರ್ಣವಾಗಲಿಲ್ಲ, ಇನ್ನೊಮ್ಮೆ ಬ್ರಹ್ಮೋತ್ಸವಾದಿಗಳಿಗೆ ಹೋಗಿ ಬರ್ತಾರೆ. ಹೀಗೆ ಒಬ್ಬ ದಾಸರ ಚರಿತ್ರೆ ಇಷ್ಟರ ಮಟ್ಟಿಗೆ ನಮಗೆ ಒಂದು ಪ್ರೇರಕ ಶಕ್ತಿಯಾಗಿದೆ ಅಂತಂದರೆ
ಅದು ನಿಜವಾದ ಅವರ ಸುಳಾದಿಗಳ ಬೇರೆ ಬೇರೆ ಕೃತಿಗಳ ಅಧ್ಯಯನ ನಮ್ಮ ಇನ್ನಷ್ಟು ಸಾಧನೆಗೆ ಪೂರಕವಾಗುತ್ತೆ ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ. ಇವತ್ತು ಅವರ ಪುಣ್ಯ ದಿನ, ಆರಾಧನೆಯ ಪರ್ವಕಾಲ. ಇಂತಹ ಆ ಗೋಪಾಲದಾಸರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋದು, ಅವತ್ತಿನ ಕಾಲದ ಜನರಿಗೆ ನೀವು ಭಾಗಣ್ಣರಾಗಿದ್ದಿರಿ, ನಮ್ಮ ಕಾಲದ ಜನರಿಗೂ ಕೂಡ ನೀವು ನಮ್ಮ ಭಾಗಕ್ಕೆ ಅಣ್ಣನಾಗಿ ಉಳಿದರೆ, ಖಂಡಿತವಾಗಿಯೂ ಕೂಡ ದಿಗ್ದರ್ಶನವನ್ನು ಮಾಡಿಸಿದರೆ ನಮಗೆ ಭಾಳ ಸ್ವರೂಪೋದ್ಧಾರಕರಾಗಿ ನಮ್ಮ ಪಾಲಿಗೆ ನೀವು ಕೂಡ ಬಂದು ಅನುಗ್ರಹ ಮಾಡಿ, ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಇರಲಿ. ನಮ್ಮನ್ನೂ ಕೂಡ ದಾಸ್ಯ ಪಂಥದಲ್ಲಿ, ಭಗವಂತನ ದಾಸ ಪಂಥದಲ್ಲಿ ಸೇರಿಸಿಕೊಳ್ಳಿ. ಇನ್ನೇನಿಲ್ಲ, ನಿಮ್ಮ ಜೊತೆಗೆ ಒಂದು ತಾಳ ತಟ್ತೇವೆ ಅಷ್ಟೇ. ಇದು ತಾಳ ತಟ್ಟಲಿಕ್ಕೂ ಬರೋ ತಾಳಜ್ಞಾನ ಇರಬೇಕಲ್ಲ. ಭಗವಂತನ ಕಥಾನಕವನ್ನು ಹಾಡಿ ಹೊಗಳ್ತೀರ ನೀವು, ಮಿನಿಮಮ್ ತಾಳ ತಟ್ಟಲಿಕ್ಕೂ ನಮ್ಮ ಕೈಲಿ ಬರಲ್ಲ. ಹೆಜ್ಜೆ ಹಾಕೋದಕ್ಕೂ ಸುತರಾಮ್ ಇಷ್ಟವೇ ಇಲ್ಲ. ಯಾಕಂದರೆ ಹೆಜ್ಜೆ ಎಲ್ಲ ಯಾವಾಗ ಸಂಕೋಚ ನಾಚಿಕೆಯನ್ನು ಬಿಡುತ್ತೇವೆ ಆಗ ಹೆಜ್ಜೆ ಹಾಕಬಹುದು, ಅದಿಲ್ಲ. ಅದಕ್ಕೆ ಈ ಹರಿವಾಣ ಸೇವೆ ಅಂತ ಜ್ಞಾನಿಗಳು ಮಾಡ್ತಿರ್ತಾರೆ. ಏಕಾದಶಿಯ ದಿನದಲ್ಲಿ ಭಗವಂತನ ನಿರ್ಮಾಲ್ಯವನ್ನು ತಲೆಯ ಮೇಲೆ ಇರಿಸಿಕೊಂಡು ಹೆಜ್ಜೆ ಹಾಕಬೇಕು ಅಂತ. ಹೀಗಾಗಿ ಅಂತಹ ಒಂದು ದೊಡ್ಡ ಜ್ಞಾನಿ ಪರಂಪರೆಯ ವಿಶೇಷವಾಗಿರತಕ್ಕಂಥ ಒಂದು ದಾಸಪಂಥದ ದಾಸ ಚತುಷ್ಟಯದಲ್ಲಿ ಖ್ಯಾತರಾಗಿರುವಂಥ ಒಂದು ಭಾಗಣ್ಣದಾಸರ ಚರಿತ್ರೆ ನಿಜವಾಗಿಯೂ ಕೂಡ ನನ್ನ ಭಾಗಕ್ಕಂತೂ ಅವರ ಅನುಗ್ರಹವೇ ಸರಿ ಅಂತ. ಪಾಪ ಯಾರದೋ ಭಾಗಕ್ಕಿತ್ತು ಭಾಗಣ್ಣದಾಸರದ್ದು, ಅದು ನನ್ನ ಭಾಗಕ್ಕೆ ಬಂದಿದ್ದು ನಿಜವಾಗಿಯೂ ಕೂಡ ಗೋಪಾಲದಾಸರ ವಿಶೇಷವಾದ ಅನುಗ್ರಹ. ಹೀಗಾಗಿ ಇಂಥ ಒಂದು ವ್ಯಾಸರಾಜರ ಈ ಒಂದು ಸನ್ನಿಧಾನದಲ್ಲಿ ದಾಸಪಂಥದ ಪ್ರವರ್ತಕರಾಗಿ ಅಥವಾ ದಾಸಪಂಥದ ಮಹನೀಯರಾದ ಆ ಗೋಪಾಲದಾಸರ ಚರಿತ್ರೆಯನ್ನು ಹೇಳುವಂಥ ಒಂದು ಯೋಗವನ್ನು ಗುರುಗಳು ಗೋಪಾಲದಾಸರು ಅನುಗ್ರಹ ಮಾಡಿದ್ದಾರೆ. ಅವರಿಗೆ ಚಿರಋಣಿಯಾಗಿ ನಾವೆಲ್ಲರೂ ಕೂಡ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಗುರುಗಳಲ್ಲಿ ನಾವೆಲ್ಲ ಜ್ಞಾನವನ್ನು ಕೊಡಿ ಅಂತ ಒಂದು ಪ್ರಾರ್ಥನೆ ಮಾಡೋಣ. ಆ ಥರದಲ್ಲಿ ಏನೊಂದು ವಿದ್ಯಾಶ್ರೀ ಶತೀರ್ಥ ಶ್ರೀಪಾದಂಗಳವರ ಒಂದು ಅಧ್ಯಕ್ಷತೆಯಲ್ಲಿ ಏನೆಲ್ಲ ಹೊಸ ಹೊಸ ಕೈಂಕರ್ಯಗಳು ನಡೀತಾ ಇದೆ. ಈಗಾಗಲೇ ಬಹಳ ಪಾಠ ಇಲ್ಲಿ ಪ್ರಾರಂಭ ಆಗಿದೆ. ಮಧ್ವವಿಜಯ ಮತ್ತು ವಾಯುಸ್ತುತಿ, ವ್ಯಾಸರಾಜರ ಸ್ತೋತ್ರ, ಇದೆಲ್ಲ ಪಾಠ ಪ್ರಾರಂಭ ಆಗಿ ಚೆನ್ನಾಗಿ ನಡೀತಾ ಇದೆ. ಮತ್ತಷ್ಟು ಜನ ಬರಬೇಕಾಗೂ ಆ ಒಂದು ಅಪೇಕ್ಷೆಯೂ ಇದೆ. ಜೊತೆಗೆ ತಿಂಗಳು ಕೂಡ ತತ್ವಚಂದ್ರಿಕಾ ಅಂತನ್ನುವಂಥ ಒಂದು ಮ್ಯಾಗಝೈನ್ ಮಠದಲ್ಲಿ ಪ್ರಕಾಶಿತವಾಗ್ತಾ ಇದೆ. ಮಠದಿಂದ ಅನೇಕ ಜನ ವಿದ್ವಾಂಸರು ಅದರ ಲೇಖನಗಳನ್ನು ಬರೀತಾ ಇದ್ದಾರೆ. ವರ್ಷಕ್ಕೆ ಬರೀ 100 ರೂಪಾಯಿ ಕೊಟ್ಟರೆ ಒಂದು ವರ್ಷ ಪೂರ ನಿಮ್ಮ ಮನೆಗೆ ತತ್ವಚಂದ್ರಿಕಾ ಬರ್ತಾ ಇರ್ತದೆ. ಈ ಥರದಲ್ಲಿ ಒಂದು ಒಳ್ಳೆಯ ಅಭಿಯಾನ ಈಗ ಹೊಸದಾಗಿ ತತ್ವಚಂದ್ರಿಕಾ ನೋಂದಣಿ ಮಾಡಿಸಿಕೊಳ್ಳುವಂಥ ಒಂದು ಅಭಿಯಾನವೂ ಕೂಡ ಆರಂಭ ಆಗಿದೆ. ನಿಮ್ಮ ಮನೆಗೆ ಇಲ್ಲಿ ನೀವು ಕೇಳ್ತೀರಿ, ಮನೆಗೆ ಹೋಗಿ ಓದ್ತೀರಿ. ತತ್ವಚಂದ್ರಿಕೆ ಇದ್ದರೆ ಏನಿಲ್ಲ ಅಂದ್ರೆ ಸುಮಾರು ಒಂದು 30-45-50 ಪುಟಗಳ ಇದರಲ್ಲಿಯೇ ಒಂದು 15ಕ್ಕೂ ಮಿಗಿಲಾದ ಲೇಖನಗಳು, ವಿದ್ವಾಂಸರ ಲೇಖನಗಳನ್ನು ನೀವು ಓದಬಹುದು, ನೋಡಬಹುದು. ಜೊತೆಗೆ ಯಾವಾಗಲೂ ಕೂಡ ಸ್ವಲ್ಪ ನಮ್ಮ ಇಂದ್ರಿಯಗಳಿಗೆ ಇಂಥ ಪುಸ್ತಕಗಳು ಹತ್ತಿರವಾಗಿದ್ದರೆ ಸ್ವಲ್ಪ ಒಳ್ಳೆಯದು ಕೂಡ. ನಿಜವಾಗಿಯೂ ಕೂಡ ನೀವಿಲ್ಲಿ ಶ್ರವಣೇಂದ್ರ ಇಲ್ಲಿ ಕಿವಿಯಿಂದ ಕೇಳಿಸಿಕೊಳ್ಳುತ್ತೀರಿ, ಮನೆಗೆ ಹೋಗಿ ಆ ಮ್ಯಾಗಝೈನ್ ಇತ್ತು ಅಂತ ಆದರೆ ನಿಮಗೊಂದು ರೀತಿಯಲ್ಲಿ ಸ್ವಲ್ಪ ವ್ಯಾಸರಾಜರ ಸನ್ನಿಧಾನದಲ್ಲೇ ಇದ್ದಂಥ ಒಂದು ಅನುಭವವೂ ಕೂಡ ನಿಮ್ಮದಾಗ್ತದೆ. ನಿಮ್ಮ ಪಕ್ಕದಲ್ಲಿ ಅದನ್ನು ಅಂಟಿಸಿದ್ದಾರೆ. ಜೊತೆಗೆ ಇಲ್ಲಿ ನಮ್ಮ ವಿಜೇಂದ್ರ ಅವರನ್ನು ನೀವು ಸಂಪರ್ಕ ಮಾಡಿದರೆ ನಿಮಗೆ ವರ್ಷಕ್ಕೆ ಏನಾಗ್ತದೆ, ನಿಮ್ಮ ಅಡ್ರೆಸ್ಸು ಇದೆಲ್ಲ ಅವರಿಗೆ ಕೊಟ್ಟರೆ ನಿಮ್ಮ ಮನೆಗೆ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಅದನ್ನು ಎಲ್ಲರೂ ಕೂಡ ಉಪಯೋಗಿಸಿಕೊಳ್ಳಿ ಅಂತ ಎಲ್ರಿಗೂ ಹೇಳ್ತಾ ಆ ಭಗವಂತನಲ್ಲಿ ಈ ವಾಕ್ಕುಸುಮವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.